ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತು ನಾವು ನೋಡ್ತಾ ಇರೋದು ನಿಮ್ಮ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ನ ನ್ಯೂಮರಿಕಲ್ಸ್ ನ ಸಾಲ್ವ್ ಮಾಡ್ಕೋತಾ ಇದ್ದೇವೆ. ಈ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಇದೆಯಲ್ವಾ, ಇದರಿಂದ 5 ಮಾರ್ಕಿನ ಕ್ವಶನ್ ಬರುತ್ತೆ. ಹಾಗೆ 1 ಮಾರ್ಕಿಂದು 2 ಕ್ವಶನ್ ಕೇಳ್ತಾರೆ. ಈ 1 ಮಾರ್ಕಿಂದ 2 ಕೇಳ್ತಾರೆ, MCQ ಆರ್ ಫಿಲ್ ಇನ್ ದ ಬ್ಲಾಂಕ್ಸ್, ಒಟ್ಟಿನಲ್ಲಿ 2 ಕೇಳ್ತಾರೆ. ಬಟ್ ಈ 5 ಮಾರ್ಕಿನ್ ಕೇಳೋದು ಇದೆಯಲ್ವಾ, ಇದು 100% ನ್ಯೂಮರಿಕಲ್ ನೇ ನಿಮ್ಗೆ ಕೇಳೋದು. ನ್ಯೂಮರಿಕಲ್ ಕೇಳ್ತಾರಲ್ವಾ, ಹೀಗಾಗಿ ಆ ನ್ಯೂಮರಿಕಲ್ ಗಳ ಕಲೆಕ್ಷನ್ ಯಾವ ರೀತಿ ಮಾಡಿದ್ದೀನಪ್ಪ ಅಂತಂದ್ರೆ, ನಿಮ್ದು ಕ್ವಶನ್ ಬ್ಯಾಂಕ್ ಇದೆಯಲ್ವಾ, ಗವರ್ಮೆಂಟ್ ಕೊಟ್ಟಿರುವಂತ ಕ್ವಶನ್ ಬ್ಯಾಂಕ್, ಹಾಗೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲವನ್ನ ನೋಡಿ ಸ್ವಲ್ಪ ಅನಲೈಸ್ ಮಾಡ್ಕೊಂಡು ನಿಮ್ ಬೋರ್ಡ್ ಎಕ್ಸಾಮ್ ನಲ್ಲಿ ಪ್ರೊಬ್ಯಾಬ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಬಹುದು ಅನ್ನೋದನ್ನೇ ಸಿಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹಾಕಿದ್ದೇನೆ. ಆಲ್ರೆಡಿ ಇದು ಈ ಚಾಪ್ಟರ್ದು 1 ಶಾರ್ಟ್ ವಿಡಿಯೋ ಅಪ್ಲೋಡ್ ಆಗಿದೆ. ನಿಮ್ಗೆ ಇಲ್ಲಿ 1 ಮಾರ್ಕ್ ಕೇಳುವಂತ ಕ್ವಶನ್ ಮಿಸ್ ಆಗಬಾರ್ದು. ಹಾಗೆ ಈ 5 ಮಾರ್ಕ್ಗೆ ಫುಲ್ 5 ಮಾರ್ಕ್ ಬರಬೇಕು. ಅಂದ್ರೆ ಈ ಚಾಪ್ಟರ್ ಇನ್ ಟೋಟಲ್ 7 ಮಾರ್ಕ್ ಬರುತ್ತಲ್ವಾ, ಈ 7 ಔಟ್ ಆಫ್ 7 ನಿಮ್ಗೆ ಎಲ್ಲ ಬೇಕು ಅಂತಂದ್ರೆ ನೀವು 1 ಶಾರ್ಟ್ ನೋಡ್ಬೇಕು, ಹಾಗೆ ಇದನ್ನು ಕೂಡ ನೋಡ್ಬೇಕು. ಆ 1 ಶಾರ್ಟ್ ಇರೋದು 1 ಗಂಟೆದ ವಿಡಿಯೋ ಏನೋ ಇದೆ, ಅಲ್ಲಿ ಫುಲ್ ನೀವು ನೋಡಿದ್ರೆ ನಿಮ್ಗೆ ಈ ಚಾಪ್ಟರ್ ಒಂದ್ ಲೆಕ್ಕದಲ್ಲಿ ಅರ್ಥ ಆಗುತ್ತೆ. ಹಾಗೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಜಸ್ಟ್ ನಿಮ್ಗೆ ನ್ಯೂಮರಿಕಲ್ ಮಾತ್ರ ಸಾಲ್ವ್ ಮಾಡ್ಕೋಬೇಕಪ್ಪ, ಅದು ಬಿಡಿ, ಅದು 1 ಶಾರ್ಟ್ ಇನ್ ಕರ್ಮ ತೀರ್ತು ಅದ್ರದ್ದು ಅಂತ ನಿಮ್ ಮನ್ಸಲ್ಲಿದ್ರೆ ಓಕೆ, ಇಟ್ಸ್ ಫೈನ್. ನೀವು ಈ ವಿಡಿಯೋ ಮಾತ್ರ ನೋಡಿದ್ರು ನಿಮ್ಗೆ ಈ 5 ಮಾರ್ಕ್ ಇದೆಯಲ್ವಾ, ಇದ್ರಲ್ಲಿ ಒಂದೇ 1 ಮಾರ್ಕ್ ಕೂಡ ಮಿಸ್ ಆಗೋದಿಲ್ಲ. ಸರಿನಾ? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಇವತ್ತಿನ ವಿಡಿಯೋವನ್ನ ನಾವು ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ಅದೇ ಈ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಏನಾದ್ರು ತಲೆಯಲ್ಲಿ ಇರ್ಬೇಕಲ್ಲ, ಅದನ್ನ ಬೋರ್ಡ್ ಮೇಲೆ ಬರ್ದಿಟ್ಟಿದ್ದೇನೆ ನೋಡಿ. ಇದಲ್ಲ, ಇದು ಜಸ್ಟ್ ಮಾರ್ಕ್ಸ್ ಎಷ್ಟಿತ್ತು ಅಂತ. ಬಟ್ ಇಲ್ಲಿ ಏನ್ ಬರ್ದಿಟ್ಟಿದ್ದೇನಲ್ವಾ, ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಫಾರ್ಮುಲಾಸ್ ನ ಬರ್ದಿಟ್ಟಿದ್ದೇನೆ. ಇದು XL ಅಂತ. ಏನಿದು XL ಅಂತಂದ್ರೆ ಏನು? ಆಲ್ರೆಡಿ 1 ಶಾರ್ಟ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಒಂದು XL ಇದೆ, ಹಾಗೆ ಒಂದು XC ಅಂತ ಇದೆ. ಓಕೆನಾ? ಸೊ ಏನಿದು XL XC ಅಂತಂದ್ರೆ ಯು ನೋ ಇಟ್ ಆಲ್ರೆಡಿ, ಹೌದಾ? ರೆಸಿಸ್ಟೆನ್ಸ್ ತರಾನೇ ಕೆಲಸ ಮಾಡೋದು. ಬಟ್ ಪ್ಯೂರ್ಲಿ ಕೆಪಾಸಿಟಿವ್ ಸರ್ಕ್ಯೂಟ್ ಇದ್ದಾಗ ಅದೇ ಕೆಪಾಸಿಟಿವ್ ಏನು ಕರೆಂಟ್ಗೆ, ಆ ಕೆಪಾಸಿಟರ್ ಕರೆಂಟ್ಗೆ ಏನು ವಿರೋಧವನ್ನ ವ್ಯಕ್ತಪಡಿಸುತ್ತೋ ಅದು ಇದು. ಅದೇ ರೀತಿ ಇಂಡಕ್ಟರ್ ಯಾವ್ದು ರೀತಿಲಿ ಕರೆಂಟ್ಗೆ ವಿರೋಧವನ್ನ ವ್ಯಕ್ತಪಡಿಸುತ್ತೋ ಅದಿದು. ದಿಸ್ ಇಸ್ ಕಾಲ್ಡ್ ಇಂಡಕ್ಟಿವ್ ರಿಯಾಕ್ಟನ್ಸ್, ದಿಸ್ ಇಸ್ ಕಾಲ್ಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್. ಇಂಡಕ್ಟರ್ ಅನ್ನ ಎಲ್ಲಿಂದ ಸೂಚಿಸ್ತಾರೆ? ಇಂಡಕ್ಟನ್ಸ್ ಅನ್ನ. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನ X ಅಂತ ಬರ್ಕೊಂಡು ಸಬ್ಸ್ಕ್ರಿಪ್ಟ್ ಅಲ್ಲಿ ಎಲ್ಲಿಂದ ಬರ್ಕೋತಾರೆ. ಓಕೆ, ಅದ್ರ ಫಾರ್ಮುಲಾ ಈ ರೀತಿ ಇದೆ. ಹಾಗೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇಂದು ಕೆಳಗಡೆ C ಬರೀತಾರೆ, ಕೆಪಾಸಿಟನ್ಸ್ ಅನ್ನ C ಇಂದ ಸೂಚಿಸ್ತಾರೆ. ಸೊ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅನ್ನ ಈ ರೀತಿ ಬರ್ಕೋತಾರೆ. ಈ ಎರಡರಲ್ಲೂ ನೀವು 1 ಟರ್ಮ್ ನೋಡ್ತಾ ಇದ್ರೆ ಒಮೆಗಾ ಅನ್ನೋದು ನೋಡ್ತಾ ಇದ್ರೆ, ಸೊ ಒಮೆಗಾ ಏನು ಅಂತ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, 2πf. ಇದಂತೂ ನೀವು ಕ್ಲಾಸ್ 11th ಅಲ್ಲೇ ಕಲ್ತಿರುವಂತದ್ದು. 2πಗೆ ಫ್ರೀಕ್ವೆನ್ಸಿಯಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಒಮೆಗಾ ಸಿಗುತ್ತೆ, ಆಂಗ್ಯುಲರ್ ಫ್ರೀಕ್ವೆನ್ಸಿ ಸಿಗುತ್ತೆ. ಸರಿನಾ? ಅದೇ ರೀತಿಲಿ ಈ ಟ್ರಯಾಂಗಲ್ ಅನ್ನ ತುಂಬಾ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೇನೆ. ಈ ಟ್ರಯಾಂಗಲ್ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸರಿಯಾಗಿ ಇದನ್ನ ನೋಡಿಟ್ಕೊಳ್ಳಿ, ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಇದು RMS ವ್ಯಾಲ್ಯೂ ಕಂಡುಹಿಡಿಯೋದು. RMS ವ್ಯಾಲ್ಯೂ ಕಂಡುಹಿಡಿಯೋದು ಹೇಗೆ? ಅದ್ರದ್ದು ಪೀಕ್ ವ್ಯಾಲ್ಯೂ ಇಂದ √2 ಅನ್ನ ಮಲ್ಟಿಪ್ಲೈ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ದು ಈ ರೀತಿ ಕರೆಂಟ್ ಇದೆ ಅಂತ ಇಟ್ಕೊಳ್ಳಿ. ಕರೆಂಟ್ ಇಂದು ಈ ರೀತಿ ವೇವ್ ಬಂದಿದೆ ಅಂತ ಇಟ್ಕೊಳ್ಳಿ. ಪೀಕ್ ವ್ಯಾಲ್ಯೂ ಅಂತಂದ್ರೆ ಯಾವುದು? ಇಲ್ಲಿ ಬರೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಅಲ್ವಾ, ಇದು ಪೀಕ್ ವ್ಯಾಲ್ಯೂ. ದಿಸ್ ಇಸ್ ಕಾಲ್ಡ್ I0. ಓಕೆ, ಈ I0 ಏನಿದೆಯೋ, ಈ I0 ಅನ್ನ √2 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ √mean² ಸಿಗುತ್ತೆ. ಓಕೆ, ಕ್ಲಿಯರ್? ಇವಿಷ್ಟನ್ನ ನೀವು ನೆನ್ಪಿಟ್ಕೋಬೇಕು. ಒಂದ್ ಕೆಲಸ ಮಾಡಿ, ಈ ಚಾಪ್ಟರ್ಗೆ ಅಂತಾನೆ ಒಂದು ಶೀಟ್ ಹರಿದಿಟ್ಕೊಳ್ಳಿ, ಪಟ್ಟಿಯಿಂದ ಒಂದು ಹಾಳೆ ಹರಿದಿಟ್ಕೊಳ್ಳಿ. ಹಾಳೆ ಹರಿದಿಟ್ಕೊಂಡು ಇವಿಷ್ಟು ನಾ ಏನ್ ಬಾಕ್ಸ್ ಹಾಕಿದ್ದೇನಲ್ವಾ, ಇದನ್ನೆಲ್ಲ ಒಂದು ಬರ್ದಿಟ್ಕೊಂಡ್ಬಿಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ. ಈ ಪ್ರಶ್ನೆ ಏನಿದೆಯೋ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆನ ಓದ್ಕೊಂಡ್ಬಿಡಿ. ಓಕೆನಾ? ಪ್ರಶ್ನೆಯಲ್ಲಿ ಏನೇನ್ ಕೊಟ್ಟಿದಾರಪ್ಪ ಅಂತಂದ್ರೆ, ಅವರು ವೋಲ್ಟೇಜ್ ಅನ್ನ ಕೊಟ್ಕೊಂಡಿದ್ದಾರೆ. ಕರೆಕ್ಟಾ? ಸೊ ವೋಲ್ಟೇಜ್ ಎಷ್ಟು ಕೊಟ್ಟಿದ್ದಾರೆ? 120 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೆ 1 ಶಾರ್ಟ್ ವಿಡಿಯೋದಲ್ಲಿ, ಬರೀ ವೋಲ್ಟೇಜ್ ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ? ಅವರು ವೋಲ್ಟೇಜ್ ನ RMS ವ್ಯಾಲ್ಯೂ √mean² ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಅರ್ಥ. ಹೌದಾ? ಸೊ RMS ವೋಲ್ಟೇಜ್ ಎಷ್ಟಿದ್ದಾಗ ಆಗುತ್ತೆ? 120 ವೋಲ್ಟ್ ಇದ್ದಾಗ ಆಗುತ್ತೆ. ಸೊ ವೋಲ್ಟೇಜ್, ಬರೀ ವೋಲ್ಟೇಜ್ ಕೊಟ್ಟಿದ್ದಾರೆ ಅಂದ್ರೆ RMS ಕೊಟ್ಟಿದ್ದಾರೆ ಅಂತ ಅರ್ಥ. ವೋಲ್ಟೇಜ್ ಎಷ್ಟಿದೆ? 120 ವೋಲ್ಟ್ ಇದೆ. ಓಕೆನಾ? ಹಾಗೆ ಇನ್ನೇನ್ ಕೊಟ್ಟಿದ್ದಾರೆ? 100 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. 100 ಹರ್ಟ್ಸ್ ಅಂತಂದ್ರೆ ಅದರ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಾಗಾಯ್ತು? 100 ಹರ್ಟ್ಸ್ ಕೊಟ್ಟಂಗಾಯ್ತು. ಕ್ಲಿಯರಾ? ಇನ್ನೇನ್ ಅವ್ರು ಕೊಟ್ಟಿದ್ದಾರೆ? ಇನ್ನು ಅವ್ರು ಕೊಟ್ಟಿರೋದು ಆಂಗಲ್ ಕೊಟ್ಟಿದ್ದಾರೆ. ಆಂಗಲ್ ಎಷ್ಟು ಕೊಟ್ಟಿದ್ದಾರೆ? 35 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಆಂಗಲ್ ಎಷ್ಟು ಕೊಟ್ಟಿದ್ದಾರೆ ಅವರು? ಆಂಗಲ್ ಕೊಟ್ಟಿರೋದು 35 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನು ಅವ್ರು ಆಂಗಲ್ ಕೊಡ್ಬೇಕಾದ್ರೆ ಒಂದು ವಿಷಯ ಹೇಳಿದ್ದಾರೆ, ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಅಂತ ಹೇಳಿದ್ದಾರೆ. ವೋಲ್ಟೇಜ್ ಮುಂದಿರುತ್ತೆ, ಕರೆಂಟ್ ಹಿಂದಿರುತ್ತೆ. ಸೊ ಯಾವಾಗ ವೋಲ್ಟೇಜ್ ಮುಂದಿರುತ್ತೆ, ಯಾವಾಗ ಕರೆಂಟ್ ಹಿಂದಿರುತ್ತೆ? ವೋಲ್ಟೇಜ್ ಯಾವತ್ತು ಮುಂದಿರುತ್ತೆ? ವೋಲ್ಟೇಜ್ ಯಾವಾಗ ಮುಂದೆ ಓಡ್ತಾ ಇರುತ್ತೆ? ಕರೆಂಟ್ ಯಾವಾಗ ಅದ್ರ ಹಿಂದೆ ಓಡ್ತಾ ಇರುತ್ತೆ? ಯಾವಾಗ ಇದ್ರ ವ್ಯಾಲ್ಯೂ ದೊಡ್ಡ ಇರುತ್ತೋ ಆವಾಗ. ಯಾವಾಗ ಇಂಡಕ್ಟಿವ್ ರಿಯಾಕ್ಟನ್ಸ್ ಜಾಸ್ತಿ ಇರುತ್ತೋ ಸರ್ಕ್ಯೂಟ್ ಅಲ್ಲಿ, ಇಂಡಕ್ಟಿವ್ ರಿಯಾಕ್ಟನ್ಸ್
ಕೆಪಾಸಿಟಿವ್ ರಿಯಾಕ್ಟನ್ಸ್ ಗಿಂತ ಇಂಡಕ್ಟಿವ್ ರಿಯಾಕ್ಟನ್ಸ್ ಜಾಸ್ತಿ ಇದ್ರೆ ವೋಲ್ಟೇಜ್ ಮುಂದಿರುತ್ತೆ. ಇದೊಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ. ಇದು ಜಾಸ್ತಿ ಇತ್ತು ಅಂತಂದ್ರೆ ವೋಲ್ಟೇಜ್ ಲೀಡ್ ಅಲ್ಲಿ ಇರುತ್ತೆ. ಓಕೆನಾ, ವೋಲ್ಟೇಜು ಲೀಡ್ ಅಲ್ಲಿ ಇರುತ್ತೆ. ಓಕೆನಾ, ವೋಲ್ಟೇಜ್ ಲೀಡ್ಸ್. ಸಪೋಸ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಮುಂದೆ ಇತ್ತು ಅಂದ್ರೆ ಅಂದ್ರೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಕರೆಂಟ್ ಮುಂದಕ್ಕಿರುತ್ತೆ. ಓಕೆನಾ, ಅವಾಗ ಲೀಡ್ ಮಾಡೋರು ಯಾರು? ಕರೆಂಟ್. ಓಕೆ, ಸೊ ಕರೆಂಟ್ ಲೀಡ್ಸ್. ಓಕೆನಾ, ಇವಿಷ್ಟು ಥಿಂಗ್ಸ್ ನಮ್ಮ ತಲೆಯಲ್ಲಿ ಇರಬೇಕು. ಇದಿದ್ರೆ ನಾವು ಸಾಲ್ವ್ ಮಾಡ್ಕೋಬಹುದು ಈಸಿಯಾಗಿ. ಓಕೆನಾ, ಕರೆಂಟ್ ಲೀಡ್ಸ್. ಇದು ಕೊಟ್ರು, ಆಂಗಲ್ ಕೊಟ್ರು. ಇವಾಗ ಆಂಗಲ್ ಎಷ್ಟು ಮುಂದಿದೆ? ಆಂಗಲ್ 35 ಡಿಗ್ರಿ ಮುಂದೆ, ಸಾರಿ ಆಂಗಲ್ ಅಲ್ಲ, ವೋಲ್ಟೇಜ್ 35 ಡಿಗ್ರಿ ಮುಂದಿದೆ ಅಂತ ಅವ್ರು ಕ್ವಶನ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಹೌದಾ, ವೋಲ್ಟೇಜ್ ಲೀಡ್ಸ್ ದ ಕರೆಂಟ್ ಅಂತ ಹೇಳಿದ್ದಾರೆ. ಸೊ ಇಷ್ಟಾಯ್ತು. ಹಾಗೆ ಇನ್ನೇನ್ ಕೊಟ್ಟಿದ್ದಾರೆ? 10 ಓಮ್ ಅಂತ ಕೊಟ್ಟಿದ್ದಾರೆ. 10 ಓಮ್ ಏನಿದೆ? ರೆಸಿಸ್ಟರ್ ಇದೆ. ಸೊ ರೆಸಿಸ್ಟೆನ್ಸ್ ಎಷ್ಟಾಯ್ತು? ರೆಸಿಸ್ಟೆನ್ಸ್ ಇರೋದು 10 ಓಮ್. ಓಕೆನಾ, ಇನ್ನೇನಾದ್ರೂ ಕೊಟ್ಟಿದಾರ? ಇನ್ನೇನು ಕೊಟ್ಟಿಲ್ಲ ಐ ಥಿಂಕ್. ಏನ್ ಮತ್ತೊಂದು ಕೊಟ್ಟಿದ್ದಾರೆ. ಐ ಆಮ್ ಸಾರಿ, ಮತ್ತೊಂದು ಕೊಟ್ಟಿದ್ದಾರೆ. ದ ಸಮ್ ಆಫ್ ಇಂಡಕ್ಟಿವ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಈಸ್ 17 ಓಮ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತಂದ್ರೆ XL, ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂದ್ರೆ XC. ಇವೆರಡರದ್ದು ಸಮ್ ಎಷ್ಟು ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇವೆರಡರದ್ದು ಸಮ್ ಎಷ್ಟು ಬರುತ್ತೆ ಅಂದ್ರೆ 17 ಓಮ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಅವೆರಡದ್ದು ಸಮ್ ಅಂತ ಬರ್ಕೊಂಡೆ, 17 ಓಮ್. ಹೌದಾ, ಹಾಗಾದ್ರೆ ಅವ್ರು ಕೇಳ್ತಾ ಇರೋದು ಏನು? ಕ್ಯಾಲ್ಕುಲೇಟ್ ದ ಸೆಲ್ಫ್ ಇಂಡಕ್ಟನ್ಸ್ ಆಫ್ ದ ಇಂಡಕ್ಟರ್ ಅಂತ ಕೇಳ್ತಾ ಇದ್ದಾರೆ. ನಾವು ಏನ್ ಕಂಡುಹಿಡಿಬೇಕು ಇವಾಗ ಇಂಡಕ್ಟನ್ಸ್ ಅನ್ನ ಕಂಡುಹಿಡ್ಕೋಬೇಕು. ಅಂದ್ರೆ ಎಲ್ ಅನ್ನ ಕಂಡುಹಿಡ್ಕೋಬೇಕು. ಓಕೆ, ಎಲ್ ಅನ್ನ ಕಂಡುಹಿಡ್ಕೋಬೇಕು. ಇವಾಗ ಏನ್ ಮಾಡೋಣ? ಸಿಂಪ್ಲಿ ಫಾರ್ಮುಲಾ ಹಾಕಿದ್ರೆ ಆಯ್ತು. ಇವಿಷ್ಟನ್ನ ಯಾವ ಫಾರ್ಮುಲಾದಲ್ಲಿ ಫಿಟ್ ಮಾಡೋಕ್ಕಾಗುತ್ತೆ ನೋಡಿ, ಆ ಫಾರ್ಮುಲಾ ಹಾಕಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬಂದ್ ಹೋಗುತ್ತೆ. ಓಕೆನಾ, ಸೊ ಮೊದ್ಲು ನಾವ್ ಏನ್ ಕಂಡುಹಿಡ್ಕೋಬೇಕು ಇಲ್ಲಿ ಅಂತಂದ್ರೆ ಅವ್ರು ಕೊಟ್ಟಿರುವಂತದ್ದು ಇದೇನಿದೆ ಅಲ್ವಾ, ಇದೇನ್ ಕೊಟ್ಟಿದಾರಲ್ವಾ, ಇದನ್ನ ಬರ್ದಿಟ್ಕೊಳ್ಳಿ. ಇದನ್ನ ಒಂದ್ಸಲ ಬರ್ದಿಟ್ಕೊಳ್ಳಿ, ಯಾಕಂದ್ರೆ ಇದು ಮುಂದೆ ಹೆಲ್ಪ್ ಆಗುತ್ತೆ ನಮ್ಗೆ. ದಟ್ಸ್ ವೈ ಹೇಳ್ತಾ ಇದ್ದೇನೆ. XL ಪ್ಲಸ್ XC ಇಸ್ ಈಕ್ವಲ್ ಟು 17 ಅಂತ ಮೊದ್ಲು ಬರ್ದಿಟ್ಕೊಳ್ಳಿ. ಓಕೆ, ಇದಕ್ಕೆ ಇಕ್ವೇಶನ್ ನಂಬರ್ 1 ಅಂತ ಕೊಟ್ಕೊಳ್ಳಿ. ಯಾಕೆ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಓಕೆ, ಮುಂದೆ ಗೊತ್ತಾದ್ಮೇಲೆ ನಿಮ್ಗೆ ಅರ್ಥನೂ ಹೋಗುತ್ತೆ. ಇದು ಯಾಕೆ ನಾನು ಹಿಂಗ್ ಮೊದ್ಲೇ ಯಾಕೆ ಇದನ್ನ ಬರ್ದಿಟ್ಕೊಂಡೆ ಅನ್ನೋದು ಅರ್ಥ ಆಗುತ್ತೆ. ಓಕೆನಾ, ಇವಾಗ ನಾವು ಏನ್ ಕಂಡಿಡ್ಕೋಬೇಕು? ನಾವು ಇದ್ರ ಡಿಫ್ರೆನ್ಸ್ ಅನ್ನ ಕಂಡಿಡ್ಕೋಬೇಕು. ಕರೆಕ್ಟಾ? ಐ ಮೀನ್ ಇದನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ ಅನ್ನೋದು ಸಿಕ್ಕಿದೆ ನಮ್ಗೆ. ಇವೆರಡರದ್ದು ಡಿಫ್ರೆನ್ಸ್ ಏನ್ ಬರುತ್ತೆ ಅಂತ ಒಂದ್ ಸ್ವಲ್ಪ ನೋಡೋಣ. ಓಕೆ, ಆಂಗಲ್ ಅವರೇ ಹೇಳಿದ್ದಾರೆ. ಸೊ ಆಂಗಲ್ ಅವರೇ ಹೇಳಿದ್ದಾರೆ tan phi ಇಷ್ಟಿರುತ್ತೆ ಅಂತ ಹೇಳಿದ್ದಾರೆ. ಸೊ tan phi ಎಷ್ಟಾಗತ್ತೆ ಅಂತ ನೀವು ಹೇಳಿ. tan phi ಎಷ್ಟಾಗಬೇಕಾಯ್ತು? ಇದಕ್ಕೆಲ್ಲ ನಾನು 1000 ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಂತ ಹೇಳಿಲ್ಲ. ಇವೆಲ್ಲದಕ್ಕೂ ನಾನು ಜಸ್ಟ್ ಒಂದು ಟ್ರಯಾಂಗಲ್ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೇನೆ. ಇದ್ರಲ್ಲಿ ನೋಡಿ ಹೇಳಿ tan phi ಎಷ್ಟಾಗತ್ತೆ? tan phi ಎಷ್ಟಾಗತ್ತಪ್ಪ ಅಂದ್ರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಆಗುತ್ತೆ. ಹೌದಾ? ಸೊ XL ಮೈನಸ್ XC ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಎಷ್ಟಿದೆ? 6 ಇದೆ. ಹೌದಾ? ಸೊ tan phi ಎಷ್ಟಿದೆ? 35 ಡಿಗ್ರಿ ಇದೆ. ಸೊ tan 35 is equal to XL minus XC ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. XL ಎಷ್ಟಿದೆ ಅಂತಾನು ಗೊತ್ತಿಲ್ಲ, XC ಎಷ್ಟಿದೆ ಅಂತಾನು ಗೊತ್ತಿಲ್ಲ. ಸೊ ಅದನ್ನ ನಾವು ಇದ್ದಕ್ಕಿದ್ದಾಗೆ ಬರ್ಕೊಳ್ಳೋಣ. XC ಡಿವೈಡೆಡ್ ಬೈ R ಎಷ್ಟಿದೆ? R ಇರೋದು 10. ಕರೆಕ್ಟಾ? ಸೊ 10 ಅಂತ ಬರ್ಕೋತೇನೆ. ಇವಾಗ tan 35 ಅಂದ್ರೆ ಎಷ್ಟಾಗತ್ತೆ ಅಂತ ನೋಡ್ಬಿಡಿ. ಓಕೆನಾ? ನಿಮ್ದು ಲಾಗ್ ಟೇಬಲ್ ಅಲ್ಲಿ ನೋಡ್ತಿರೋ ಅಥವಾ ಕ್ಯಾಲ್ಕುಲೇಟರ್ ಅಲ್ಲಿ ನೋಡ್ತಿರೋ ನಿಮಗ್ ಬಿಟ್ಟಿದ್ದು. ಬಟ್ ನೀವು ಅಲ್ಲಿ ಎಕ್ಸಾಮ್ ನಲ್ಲಿ ಇದೆಲ್ಲ ಇಲ್ಲಲ್ಲ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೌಡ್ ಇಲ್ಲಲ್ಲ. ಹೀಗಾಗಿ ಲಾಗ್ ಟೇಬಲ್ ಅಲ್ಲಿ ನೋಡಿ tan 35 ವ್ಯಾಲ್ಯೂ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡಿಡ್ಕೊಳ್ಳಿ. ನನ್ನ ಹತ್ರ ಲಾಗ್ ಟೇಬಲ್ ಇಲ್ಲ, ಹೀಗಾಗಿ ನಾನು ಇದ್ರಲ್ಲೇ ಮಾಡ್ಬೇಕಾಗಿದೆ. ಓಕೆನಾ? ಎಷ್ಟಿದೆ? tan 35 ಅಲ್ವಾ? ಸೊ tan 35 ಎಷ್ಟು ಬರುತ್ತೆ ಅಂದ್ರೆ 0.7 ಅಂತ ಬರ್ತಾ ಇದೆ ನನ್ಗೆ ಆನ್ಸರ್. ಓಕೆನಾ? ಸೊ 0.7 ಅಂತ ಬರ್ತಾ ಇದೆ. ಇಲ್ಲಿ 0.7 ಆಗುತ್ತೆ. 0.7 ಆಗುತ್ತೆ. tan 5 ಅಂತಂದ್ರೆ tan 35 0.7 ಆಗುತ್ತೆ. 10 ಅನ್ನ ಈ ಕಡೆ ತಗೊಂಡೋಗಿ ಇದಕ್ಕೆ 10 ಇಂದ ಮಲ್ಟಿಪ್ಲೈ ಮಾಡಬೇಕು. ಇಸ್ ಈಕ್ವಲ್ ಟು XL ಮೈನಸ್ XC. ಸೊ XL ಮೈನಸ್ XC ಅಂದ್ರೆ ಏನ್ ಮಾಡ್ಬೇಕು ನಾವು? ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 10 ಇಂಟು 0.7 ಮಾಡಿದ್ರೆ ನಮಗೆ 7 ಬರುತ್ತೆ ಆಬ್ವಿಯಸ್ಲಿ. ಹೀಗಾಗಿ 7 ಅಂತ ಬರ್ಕೋತಾನೆ. ಓಕೆನಾ? ಸೊ ನಮ್ಗೆ ಇಲ್ಲಿ ಏನ್ ಇಕ್ವೇಶನ್ ಸಿಕ್ಕಿದೆ ನೋಡಿ. ಇಲ್ಲಿ XL ಪ್ಲಸ್ XC ಸಿಕ್ಕಿತ್ತು, ಹೀಗಾಗಿ ಇಕ್ವೇಶನ್ 1 ಅಂತ ಬರ್ಕೊಂಡೆ. ಇವಾಗ ಇಲ್ಲಿ ಏನ್ ಸಿಕ್ಕಿದೆ? ಇವಾಗ ನಮ್ಗೆ ಇಲ್ಲಿ XL ಮೈನಸ್ XC ಅನ್ನೋದು ಸಿಕ್ಕಿದೆ. ಇದಕ್ಕೆ ನಾನು ಇಕ್ವೇಶನ್ ನಂಬರ್ 2 ಅಂತ ಕೊಟ್ಕೋತೇನೆ. ಈಗ ನಾನು ಈಸಿಯಾಗಿ XL ಎಷ್ಟು XC ಎಷ್ಟು ಅಂತ ಕಂಡು ಹಿಡ್ಕೋಬಹುದು. ಹೌದಾ?
ಸೊ ಅದನ್ನ ಕಂಡಿಡ್ಕೋಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡ್ಬೇಕು. ಇವೆರಡು ಇಕ್ವೇಶನ್ ಅನ್ನ ಆಡ್ ಮಾಡಿ ಅಥವಾ ಇವೆರಡು ಇಕ್ವೇಶನ್ ಅನ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಏನ್ ಮಾಡಿದ್ರು ನಮ್ಗೆ ಆ ವ್ಯಾಲ್ಯೂ ಸಿಗುತ್ತೆ. ಹೌದಾ, ಇವೆರಡನ್ನು ಆಡ್ ಮಾಡ್ಕೋತೀನಿ ನಾನು. ಸೊ ಇಕ್ವೇಶನ್ ನಂಬರ್ 1 ಪ್ಲಸ್ ಇಕ್ವೇಶನ್ ನಂಬರ್ 2 ಮಾಡ್ಕೋತೀನಿ. ಇವಾಗ ಗೊತ್ತಾಯ್ತಾ ನಿಮ್ಗೆ? ಮೊದಲು ನಾನು ಇಲ್ಲಿ ಇಕ್ವೇಶನ್ ನಂಬರ್ 1 ಅಂತ ಇದಕ್ಕೆ ಯಾಕೆ ಬರ್ಕೊಂಡೆ ಅಂತ ಇವಾಗ ಕ್ಲಿಯರ್ ಆಯ್ತು ತಾನೆ? ಸೊ ಇವಾಗ ಬನ್ನಿ, ಇಷ್ಟನ್ನು ಮಾಡ್ಕೋಬೇಕು. ಸೊ ಇದನ್ನ ಮಾಡ್ಕೋಬೇಕು ಅಂತಂದ್ರೆ ಇವೆರಡು ಆಡ್ ಮಾಡ್ಬೇಕು. ಹೌದಾ, ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಅನ್ನ ಮೊದಲೇ ಆಡ್ ಮಾಡ್ಕೊಳ್ಳಿ. ಇದನ್ನ ಆಡ್ ಮಾಡಿದ್ರೆ ಏನಾಗುತ್ತೆ, XL ಪ್ಲಸ್ XL 2XL ಆಗುತ್ತೆ, 2XL ಆಗುತ್ತೆ. ಇಲ್ಲಿ XC ಮೈನಸ್ XC ಇದೆ, ಸೊ ಅವು 0 ಆಗುತ್ತೆ. ಈಗ ಅದನ್ನ ಬರ್ಕೊಳ್ಳೋ ಅಗತ್ಯ ಇಲ್ಲ. ಇಸ್ ಈಕ್ವಲ್ ಟು 17 ಪ್ಲಸ್ 7. 17 ಪ್ಲಸ್ 7 ಮಾಡಿದ್ರೆ 22. ಲೆಟ್ ಮಿ ಚೆಕ್, ತಲೆ ಸಿಕ್ಕಾಪಟ್ಟೆ ಸ್ಲೋ ಆಗಿದೆ. 17 ಪ್ಲಸ್ 7 ಅಲ್ವಾ, ಪ್ಲಸ್ 7 24. ಸಾರಿ, ಕರ್ಮನಂತ. ಇದು 24 ಬರುತ್ತೆ. ಓಕೆನಾ, ಸೊ 24 ಬರುತ್ತೆ. 2XL 24 ಬರಬೇಕು ಅಂದ್ರೆ XL ಎಷ್ಟು ಬರ್ಬೇಕಾಯ್ತು, ಈ 24 ಇನ್ ಅರ್ಧ ಬರ್ಬೇಕಾಗಿಲ್ವಾ? ಸೊ ಇದು 12 ಬರುತ್ತೆ. ಅಂದ್ರೆ 2 ಈ ಬದಿ ಹೋಗುತ್ತೆ, 24 ಡಿವೈಡೆಡ್ ಬೈ 2 12 ಬರುತ್ತೆ. ಹೌದಾ, ಸೊ XL ಅಂತಂದ್ರೆ ಏನು, ಇಂಡಕ್ಟಿವ್ ರಿಯಾಕ್ಟನ್ಸ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಏನ್ ಮಾಡುತ್ತೆ, ಅದು ಆ ಇಂಡಕ್ಟರ್ ಕರೆಂಟ್ ಅನ್ನ ಏನು ವಿರೋಧಿಸುತ್ತೋ ಅದಕ್ಕೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರ್ಕೋತೀವಿ. ಹೀಗಾಗಿ ನಮ್ದು ಯಾವುದು ರೆಸಿಸ್ಟೆನ್ಸ್ ಗೆ ಯಾವ SI ಯೂನಿಟ್ ಇತ್ತೋ ಇದಕ್ಕೂ ಅದೇ SI ಯೂನಿಟ್ ಬರ್ಬೇಕಾಗ್ಲಿಲ್ವಾ? ರೆಸಿಸ್ಟೆನ್ಸ್ ಕರೆಂಟ್ ಅನ್ನ ವಿರೋಧಿಸ್ತಾ ಇತ್ತು, ಇದು ಕರೆಂಟ್ ಅನ್ನ ವಿರೋಧಿಸುತ್ತೆ. ಹೀಗಾಗಿ ಈ ರೀತಿಯಾಗಿ ಬರುತ್ತೆ. ಇಂಡಕ್ಟಿವ್ ರಿಯಾಕ್ಟನ್ಸ್ ಕರೆಂಟ್ ಎಷ್ಟು ವಿರೋಧಿಸ್ತಿದೆ ಅಂತ ಹೇಳುತ್ತೆ. ಹೀಗಾಗಿ ಇದನ್ನು ನಾವು ಓಮ್ ನಿಂದ ಹೇಳ್ತೇವೆ. ಕ್ಲಿಯರ್ ಅಲ್ವಾ? ಸೊ ನಮ್ಗೆ ಇವಾಗ XL ಸಿಕ್ತು, ನಾವು ಕಂಡುಹಿಡ್ಕೋಬೇಕಾಗಿರೋದು ಏನು, L ಕಂಡುಹಿಡ್ಕೋಬೇಕು. ಸೊ XL ಗೊತ್ತಿದೆ ನಮ್ಗೆ, L ಕಂಡುಹಿಡ್ಕೋಬೇಕು ಅಂದ್ರೆ ನಾವು ಯಾವ ಫಾರ್ಮುಲಾ ಹಾಕೋಬೇಕು, ಆಬ್ವಿಯಸ್ಲಿ ಈ ಫಾರ್ಮುಲಾನ ಹಾಕೋಬೇಕು. ಕ್ಲಿಯರ್ ಅಲ್ವಾ? ಸೊ ಆ ಫಾರ್ಮುಲಾ ಹಾಕೊಳ್ಳೋಣ. XL ಇಸ್ ಈಕ್ವಲ್ ಟು ಒಮೆಗಾ L. ಒಮೆಗಾ ಅಂತಂದ್ರೆ 2πf. ಹೌದಾ, ಸೊ ಒಮೆಗಾ ಜಾಗದಲ್ಲಿ ನಾವು 2πf ಅಂತ ಬರ್ಕೋಬಹುದು. ಹಾಗೆ L ಜಾಗದಲ್ಲಿ L ಅಂತ ಬರ್ಕೊಳ್ಳೋಣ. ಕ್ಲಿಯರ್? L ಜಾಗದಲ್ಲಿ L ಅಂತ ಬರ್ಕೊಳ್ಳೋಣ. ನಮಗ್ ಬೇಕಾಗಿರೋದು L ಆಗಿರೋದ್ರಿಂದ ಇದನ್ನ ಈ ಕಡೆ ತಗೊಂಡು ಹೋಗಿ. ಓಕೆನಾ, ಸೊ 2πf ಅನ್ನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 2πf ಆಗುತ್ತೆ. ಕ್ಲಿಯರ್? 2πf ಆಗುತ್ತೆ. XL ಅಂದ್ರೆ ಎಷ್ಟಿದೆ, XL ಇರೋದು 12. ಕರೆಕ್ಟಾ? ಸೊ XL ಜಾಗದಲ್ಲಿ ನಾವು ಈಸಿಯಾಗಿ 12 ಅಂತ ಬರ್ಕೋಬಹುದು. ಹಾಗೆ 2π ಅಂತಂದ್ರೆ ಎಷ್ಟು, ಪೈ ಅಂತಂದ್ರೆ 3.14. ವಿ ನೋ ದಟ್. ಹೌದಾ, ಅದು ಫಿಕ್ಸ್ಡ್ ವ್ಯಾಲ್ಯೂ ಇದೆ. ಹಾಗೆ ಎಫ್ ಅಂತಂದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ ನೋಡ್ರೋ, 100 ಇದೆ. ಹೌದಾ, ಸೊ ಇದು 3.14 ಇಂಟು 100 ಆಗ್ಬೇಕಾಯ್ತು ಇಲ್ಲಿ, ರೈಟ್? 3.14. ಪೈ ಇರೋ ಜಾಗದಲ್ಲಿ 3.14, ಎಫ್ ಇರೋ ಜಾಗದಲ್ಲಿ 100. ಕ್ಲಿಯರ್? ಸೊ ಈಸ್ ಈಕ್ವಲ್ ಟು ಇಲ್ಲಿ ಬರ್ಕೋತೇನೆ, ಈಸ್ ಈಕ್ವಲ್ ಟು L ಅಂತ ಆಯ್ತು. ಇಷ್ಟು ಸಿಗತ್ತೆ ನಮಗೆ. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ L ವ್ಯಾಲ್ಯೂ ಈಸಿಯಾಗಿ ಸಿಕ್ಕೋಗುತ್ತೆ. ಇದನ್ನ ಮತ್ತೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರಲ್ಲ, ನೀವೇ ನಿಮ್ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಿ. ನಿಮ್ಗೆ ಫೈನಲಿ ಇದ್ರ ಆನ್ಸರ್ ಎಷ್ಟು ಬರ್ಬೇಕಪ್ಪ ಅಂತಂದ್ರೆ, ಇದ್ರ ಆನ್ಸರ್ ಎಲ್ಲೋಯ್ತಪ್ಪ, ಅದು ಮಾಡ್ಕೊಂಡಿರೋದು, ಇದ್ರ ಆನ್ಸರ್ 19.1 ಮಿಲಿ ಹೆನ್ರಿ ಬರಬೇಕು. ಇಂಡಕ್ಟೆನ್ಸ್ ಅನ್ನ ಹೆನ್ರಿನಲ್ಲಿ ಹೇಳ್ತೇವೆ. ಹೌದಾ, ಸೊ ನಮ್ದು ಎಲ್ಲಿ ಎಷ್ಟು ಬರುತ್ತಪ್ಪ ಅಂತಂದ್ರೆ 19.1 ಮಿಲಿ ಹೆನ್ರಿ ಅಂತ ಬರುತ್ತೆ. ಮಿಲಿ ಅಂತಂದ್ರೆ 10⁻³ ಓಕೆ, ಸೊ 19.1 ಇಂಟು 10⁻³ ಹೆನ್ರಿ ಅಂತ ಬರುತ್ತೆ. ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಇಷ್ಟು ಬಂತು ಅಂತಂದ್ರೆ ನೀವು ಮಾಡಿರೋ ಆನ್ಸರ್ ಕರೆಕ್ಟ್ ಅಂತ ಅರ್ಥ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದಿನ ಕ್ವಶನ್ಗೆ ಹೋಗೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾನೆ ನೋಡಿ. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಪ್ರಶ್ನೆಯಲ್ಲಿ ಏನಿದೆ ಅಂತ ಓದ್ಕೊಳ್ಳಿ, ಹಾಗೆ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊಳ್ಳಿ. ನಾನು ಆಲ್ರೆಡಿ ಬರೆದು ಇಟ್ಕೊಂಡಿದ್ದೇನೆ. ಅವ್ರು ಸ್ಟಾರ್ಟಿಂಗ್ ನಲ್ಲೇ ಆರ್ ಎಷ್ಟಿದೆ ಅಂತ ಹೇಳಿದ್ದಾರೆ, ಎಷ್ಟು ಓಮ್ ಇದೆ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ ನಲ್ಲಿ ಅವ್ರು ಎಷ್ಟು ಹೇಳಿದ್ದಾರೆ, ಆರ್ ಇರೋದು 100 ಓಮ್ ಅಂತ ಹೇಳಿದ್ದಾರೆ, ಬರ್ಕೊಂಡಿದ್ದೇನೆ. ಹಾಗೆ ಎಲ್ ಇರೋದು, ಇಂಡಕ್ಟನ್ಸ್ ಇರೋದು 0.5 ಹೆನ್ರಿ ಅಂತ ಕೊಟ್ಟಿದ್ದಾರೆ, ಬರ್ಕೊಂಡಿದ್ದೇನೆ. ಹಾಗೆ ಕೆಪಾಸಿಟರ್ ಮತ್ತೆ ಇಂಡಕ್ಟರ್ ಅನ್ನ ಸೀರೀಸ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಅವ್ರು ಹೇಳ್ತಾ ಇರೋದು ಅದನ್ನ AC ಸೋರ್ಸ್ ಗೆ ಕನೆಕ್ಟ್ ಮಾಡಿದ್ದಾರೆ. ಹಾಗೆ ಆ AC ಸೋರ್ಸ್ 200 ವೋಲ್ಟ್ 50 ಹರ್ಟ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ವೋಲ್ಟ್ ಎಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ಹರ್ಟ್ಸ್ ಅಂದ್ರೆ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಿದ್ದಾರೆ. ಹೌದಾ, ಸೊ ಬರೀ ವೋಲ್ಟೇಜ್ ಹೇಳಿದ್ದಾರೆ. ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂತ ಬೈಬಿಟ್ಟು ಹೇಳಿದ್ರೆ ಅವಾಗ ನಾವು ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅಂತ ತಗೋಬೇಕು. ಸುಮ್ನೆ ಬರೀ ವೋಲ್ಟೇಜ್ ಅಂತ ಹೇಳಿದ್ದಾರೆ ಅಂತಂದ್ರೆ ನಾವು RMS ವೋಲ್ಟೇಜ್ ಅನ್ನೇ ತಗೋಬೇಕು. ಸೊ ಅವ್ರು ಏನ್ ವೋಲ್ಟೇಜ್, ಬರೀ ವೋಲ್ಟೇಜ್ ಅಂತ ಹೇಳಿದಾರಲ್ವಾ, ಸೊ ಅದನ್ನ ನಾವು RMS ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಿದ್ದೇವೆ. ಹಾಗೆ ಇದು ಬರ್ಕೊಂಡಾಗಿದೆ. ಹಾಗೆ ನೆಕ್ಸ್ಟ್ ಅವ್ರು ಹೇಳ್ತಾ ಇರೋದು ಕರೆಂಟ್ ಈಸ್ ಅಹೆಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕರೆಂಟ್ ಅಹೆಡ್. ಹಿಂದಿನ ಕ್ವಶನ್ ಅಲ್ಲಿ ಯಾರು ಅಹೆಡ್ ಇದ್ರು, ವೋಲ್ಟೇಜ್ ಅಹೆಡ್ ಇತ್ತು. ಹೌದಾ, ಇವಾಗ ಯಾರು ಅಹೆಡ್ ಇದ್ದಾರೆ, ಇವಾಗ ಕರೆಂಟ್ ಅಹೆಡ್ ಇದೆ. ಹೌದಾ, ಸೊ ಕರೆಂಟ್ ಮುಂದಕ್ಕೆ ಇರೋದ್ರಿಂದ, ಕರೆಂಟ್ ಅಹೆಡ್ ಇರೋದ್ರಿಂದ ವೋಲ್ಟೇಜ್ ಅಹೆಡ್ ಇದ್ರೆ ಯಾವುದು, ಇದು ಜಾಸ್ತಿ ಅಂತ ಅರ್ಥ. ಇವಾಗ ಕರೆಂಟ್ ಅಹೆಡ್ ಅಂತ ಅವ್ರು ಬೈಬಿಟ್ ಹೇಳಿದ್ದಾರೆ. ಸೊ ಕರೆಂಟ್ ಅಹೆಡ್ ಅಂದ್ರೆ ನಾವು
ಇವನು ಜಾಸ್ತಿ ಇದ್ದಾನೆ ಅಂತ ಕನ್ಸಿಡರ್ ಮಾಡ್ಬೇಕು. ಹೌದಾ, ಇವೆರಡನ್ನು ನಾನು ಸ್ಟಾರ್ಟಿಂಗ್ ನಲ್ಲೇ ನಿಮ್ಗೆ ನೋಟ್ ಬರೆದಿಡ್ಸಿದ್ದೇನೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಸೊ ವೋಲ್ಟೇಜ್ ಅಹೆಡ್ ಇದ್ರೆ ಇದು ಜಾಸ್ತಿ ಅಂತ ಅರ್ಥ, ಇಂಡಕ್ಟಿವ್ ರಿಯಾಕ್ಟನ್ಸ್ ಜಾಸ್ತಿ ಅಂತ ಅರ್ಥ. ಈ ಕ್ವಶನ್ ನಲ್ಲಿ ಕರೆಂಟ್ ಅಹೆಡ್ ಇದೆ, ಸೊ ಕೆಪಾಸಿಟಿವ್ ರಿಯಾಕ್ಟನ್ಸ್ ಜಾಸ್ತಿ ಅಂತ ಅರ್ಥ. ಓಕೆನಾ? ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಜಸ್ಟ್ ಅವ್ರು ಪೂರ್ತಿ ಹೇಳಲ್ಲ ಕೆಪಾಸಿಟಿವ್ ರಿಯಾಕ್ಟನ್ಸ್ ಜಾಸ್ತಿ ಇದೆ ಅಂತ ಅವ್ರು ಹೇಳಲ್ಲ, ಕರೆಂಟ್ ಅಹೆಡ್ ಇದೆ ಅಂತ ಹೇಳ್ತಾರೆ. ಸೊ ಕರೆಂಟ್ ಅಹೆಡ್ ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಇದು ಅಂತ ಅರ್ಥ ಮಾಡ್ಕೋಬೇಕು. ಸರಿನಾ? ಸೊ ಇದಂತ ಅರ್ಥ. ಹಾಗೆ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಆಂಗಲ್ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಬರ್ಕೊಂಡಿದ್ದೇನೆ. ಕೆಪಾಸಿಟನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಕೆಪಾಸಿಟನ್ಸ್ ಎಷ್ಟು ಅಂತ ಕಂಡು ಹಿಡ್ಕೋತಾ ಹೋಗೋಣ. ನಾವು ಕಂಡು ಹಿಡ್ಕೋಬೇಕಾಗಿರೋದು ಕೆಪಾಸಿಟನ್ಸ್ ಎಷ್ಟು ಅಂತ. ಹೌದಾ? ಸೊ ಕೆಪಾಸಿಟನ್ಸ್ ಎಷ್ಟು ಅಂತ ಕಂಡು ಹಿಡ್ಕೋಬೇಕಂದ್ರೆ ನಾವು ಇದನ್ನ ಫಾರ್ಮುಲಾನ ಹಾಕೋಬೇಕು. ಕ್ಲಿಯರ್ ಅಲ್ಲ? ಈ ಫಾರ್ಮುಲಾನ ಹಾಕೋಬೇಕು. ಬಟ್ ಈ ಫಾರ್ಮುಲಾದಲ್ಲಿ ನಾವು ಕೆಪಾಸಿಟನ್ಸ್ ನ ನಾವು ಕಂಡು ಹಿಡ್ಕೋಬೇಕು. ಬಟ್ ನಮ್ಗೆ ಎಕ್ಸ್ ಸಿ ಕೂಡ ಗೊತ್ತಿಲ್ಲ. ಸೊ ಎಕ್ಸ್ ಸಿನೂ ಗೊತ್ತಿಲ್ಲ, ಕೆಪಾಸಿಟನ್ಸ್ ಗೊತ್ತಿಲ್ಲ ಅಂದ್ರೆ ನಾವು ಈ ಫಾರ್ಮುಲಾನ ಸ್ಟಾರ್ಟಿಂಗ್ ನಲ್ಲೇ ಹಾಕ್ಬಿಡಕ್ಕಾಗಲ್ಲ. ಸೊ ನಮ್ಗೆ ಹೇಗಾದ್ರೂ ಮಾಡಿ ಎಕ್ಸ್ ಸಿ ಕಂಡು ಹಿಡ್ಕೋಬೇಕು. ಸೊ ಹೇಗಾದ್ರೂ ಮಾಡಿ ಎಕ್ಸ್ ಸಿ ಕಂಡು ಹಿಡ್ಕೋಬೇಕು ಅಂತಂದ್ರೆ ನಾವು ಈ ಫಾರ್ಮುಲಾನ ಹಾಕೋಬೇಕಾಯ್ತು. ಕ್ಲಿಯರಾ? ಬಟ್ ಈ ಫಾರ್ಮುಲಾ ಹಾಕೋಬೇಕು ಅಂದ್ರೆ ನಾವಿಲ್ಲಿ tan phi ತಗೋತೇವೆ, ನಿಮ್ಗೆ ಗೊತ್ತಲ್ವಾ? tan phi ತಗೋಬೇಕಂದ್ರೆ ದಿಸ್ ಡಿವೈಡೆಡ್ ಬೈ ದಿಸ್, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಮಾಡ್ತೇವೆ. ಬಟ್ ಅಪೋಸಿಟ್ ಸೈಡ್ ನಾವು ಹಾಕೋಬೇಕು ಅಂತಂದ್ರೆ ನಮ್ಗೆ ಎಕ್ಸ್ ಎಲ್ ಎಷ್ಟಿದೆ ಅಂತಾನು ಗೊತ್ತಿರ್ಬೇಕಲ್ಲ. ಎಕ್ಸ್ ಎಲ್ ಎಷ್ಟಿದೆ ಅಂತ ನಾವು ಹೇಗೆ ಕಂಡಿಡ್ಕೊಳ್ಳೋದು? ಎಕ್ಸ್ ಎಲ್ ಎಷ್ಟಿದೆ ಅಂತ ಕಂಡಿಡ್ಕೊಳ್ಳೋದಕ್ಕೆ ಅಗೇನ್ ಈ ಫಾರ್ಮುಲಾಕ್ ಬರ್ಬೇಕು ನಾವು. ಸರಿನಾ? ಈ ಫಾರ್ಮುಲಾಕ್ ಬರಬೇಕು. ಈ ಫಾರ್ಮುಲಾದಲ್ಲಿ ನಮ್ಗೆ ಇಂಡಕ್ಟನ್ಸ್ ವ್ಯಾಲ್ಯೂ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ನಾವು ಕಂಡಿಡ್ಕೋಬಹುದು. ಹಾಗೆ ಒಮೆಗಾದಲ್ಲಿ 2π ಮತ್ತೆ ಎಫ್ ಬರುತ್ತೆ. ಅಂದ್ರೆ ಫ್ರೀಕ್ವೆನ್ಸಿ ಗೊತ್ತಿದ್ರೆ ನಾವು ಒಮೆಗಾನು ಈಸಿಯಾಗಿ ಕಂಡಿಡ್ಕೋಬಹುದು. ಸೊ ಫ್ರೀಕ್ವೆನ್ಸಿನೂ ಅವ್ರು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ಅಂದ್ರೆ ಒಮೆಗಾ ನಮ್ಗೆ ಸಿಗುತ್ತೆ. ಹಾಗೆ ಎಲ್ ಕೊಟ್ಟಿದ್ದಾರೆ, ಅದು ಆಲ್ರೆಡಿ ಡೈರೆಕ್ಟ್ ಇದೆ, ಅಂದ್ರೆ ನಾವು ಎಕ್ಸ್ ಎಲ್ ಅನ್ನ ಕಂಡಿಡ್ಕೋಬಹುದು. ಸೊ ಹೀಗಾಗಿ ನಾವು ಫಸ್ಟ್ ಗೆ ಎಕ್ಸ್ ಎಲ್ ಕಂಡಿಡ್ಕೊಳ್ಳೋದಕ್ಕೆ ನೋಡೋಣ. ಓಕೆನಾ? ಸೊ ಎಕ್ಸ್ ಎಲ್ ಎಷ್ಟಾಗತ್ತೆ? ಈಸ್ ಈಕ್ವಲ್ ಟು ಒಮೆಗಾ ಎಲ್. ಒಮೆಗಾ ಅಂತಂದ್ರೆ 2π ಎಫ್, 2π ಇಂಟು ಫ್ರೀಕ್ವೆನ್ಸಿ. ಹೌದಾ? ಸೊ 2 ಇಂಟು ಪೈ ಅಂದ್ರೆ 3.14 ಇಂಟು ಎಫ್. ಈ ಎಲ್ ಅನ್ನ ಒಂದ್ ಸ್ವಲ್ಪ ಸೈಡ್ ಬರ್ಕೋತೇನೆ, ಅಲ್ಲಿ ಸ್ವಲ್ಪ ಹತ್ರದಲ್ಲಿ ಬರ್ಕೊಂಡ್ರೆ 2π ಇಂಟು ಎಫ್ ಬರ್ಕೋಬೇಕಲ್ವಾ? ಎಫ್ ಎಷ್ಟಿದೆ? 50 ಹರ್ಟ್ಸ್ ಅಂತ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ 50 ಅಂತ ಆಯ್ತು. ಓಕೆನಾ? ಸೊ ಎಕ್ಸ್ ಎಲ್ ಇಷ್ಟು ಮಾಡಿದ್ರೆ ನಮ್ಗೆ ಸಿಗತ್ತೆ. ಎಲ್ ಎಷ್ಟಿದೆ? ಎಲ್ ಇರೋದು 0.5. ಸೊ ಎಲ್ 0.5. ಸೊ 0.5 ಅಂತ ಬರ್ಕೋತೇನೆ. ಸೊ ಎಕ್ಸ್ ಎಲ್ ಎಷ್ಟು ಸಿಗತ್ತೆ ನಮ್ಗೆ? ಎಕ್ಸ್ ಎಲ್ ಎಷ್ಟು ಸಿಗತ್ತೆ ಇದನ್ನ ನಿಮ್ಮ ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ ಮಾಡಿಬಿಡಿ. ಕ್ಯಾಲ್ಕುಲೇಟರ್ ಆಯ್ತು. 2 ಇಂಟು 3.14 ಇಂಟು 50 ಇಂಟು 0.5. ಸೊ 157 ಅಂತ ಸಿಗ್ತಾ ಇದೆ ನನಗೆ. ಓಕೆನಾ? ಸೊ ಎಕ್ಸ್ ಎಲ್ ನ ವ್ಯಾಲ್ಯೂ 157 ಅಂತ ಸಿಗ್ತಾ ಇದೆ. ಇವಾಗ ಎಕ್ಸ್ ಎಲ್ ವ್ಯಾಲ್ಯೂ ಸಿಕ್ಕಿದೆ ಅಂತಂದ್ರೆ ನಾವು ಇದನ್ನ ಹಾಕೋಬಹುದು. ಹೌದಾ? ಸೊ tan phi ಅನ್ನ ಹಾಕೋಬಹುದು. tan phi ಅಂದ್ರೆ ಏನಾಗುತ್ತೆ? tan phi ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಬಟ್ ನೀವು ಈ ಪ್ರಶ್ನೆಯಲ್ಲಿ ಇದು ಏನಿದೆಯೋ ಇದರಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕು. ಯಾಕಪ್ಪ ಮಾಡಿಫಿಕೇಶನ್ ಮಾಡ್ಕೋಬೇಕು ಅಂತಂದ್ರೆ ಅವ್ರ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ? ಅವ್ರ ಕ್ವಶನ್ ಅಲ್ಲಿ ಹೇಳಿರೋದು ಏನಂದ್ರೆ ಕರೆಂಟ್ ಅಹೆಡ್ ಅಂತ ಹೇಳಿದ್ದಾರೆ. ಕರೆಂಟ್ ಅಹೆಡ್ ಅಂದ್ರೆ ಈ ಎಕ್ಸ್ ಸಿ ಜಾಸ್ತಿ ಇದೆ ಅಂತ ಅರ್ಥ. ನೀವು ಯಾವ್ದಾದ್ರು ಮೈನಸ್ ಮಾಡ್ಬೇಕಾದ್ರೆ ಯೂಶುವಲಿ ಏನ್ ಮಾಡ್ತೀರಾ? ಜಾಸ್ತಿ ಇರೋ ವ್ಯಾಲ್ಯೂ ಇಂದ ಕಮ್ಮಿ ಇರೋ ವ್ಯಾಲ್ಯೂವನ್ನ ಮೈನಸ್ ಮಾಡ್ಕೋತೀರಾ. ಇಲ್ಲಿ ನಮ್ದು ಕರೆಂಟ್ ಲೀಡ್ ನಲ್ಲಿ ಇದೆ ಅಂತಂದ್ರೆ ಎಕ್ಸ್ ಸಿ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅರ್ಥ. ಸೊ ನಾವು ಜಾಸ್ತಿಯಿಂದ ಕಮ್ಮಿ ಇರೋದನ್ನ ಮೈನಸ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಜಾಸ್ತಿಯಿಂದ ಕಮ್ಮಿ ಮೈನಸ್ ಮಾಡ್ಕೋಬೇಕು ಅಂದ್ರೆ ಎಕ್ಸ್ ಸಿ ಇಂದ ಎಕ್ಸ್ ಎಲ್ ಅನ್ನ ಮೈನಸ್ ಮಾಡ್ಕೋಬೇಕು. ಸೊ ಫಾರ್ಮುಲಾದಲ್ಲಿ ಒಂದು ಚಿಕ್ಕ ಮಾಡಿಫಿಕೇಶನ್, ಎಕ್ಸ್ ಸಿ ಇಂದ ಎಕ್ಸ್ ಎಲ್ ಅನ್ನ ಮಾಡಿಫಿಕೇಶನ್ ಮೈನಸ್ ಮಾಡ್ಕೋಬೇಕು. ಈ ಕ್ವಶನ್ ಗೆ ತಕ್ಕ ಹಾಗೆ ನಾವು ಫಾರ್ಮುಲಾನ ಅಡ್ಜಸ್ಟ್ ಮಾಡ್ಕೊಂಡಿದ್ದೇವೆ. ಸೊ tan phi ಅಂತಂದ್ರೆ ಆಪೋಸಿಟ್ ಸೈಡ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಡ್ಜಸೆಂಟ್ ಸೈಡ್ ಇರೋದು ಆರ್ ಎಷ್ಟಿದೆ? ಅವರೇ ಕೊಟ್ಟಿದ್ದಾರೆ, 100 ಅಂತ ಕೊಟ್ಟಿದ್ದಾರೆ. 100. ಓಕೆನಾ? ಪೈ ಎಷ್ಟಿದೆ? ಆಂಗಲ್ ಎಷ್ಟಿದೆ? ಆಂಗಲ್ 30 ಡಿಗ್ರಿ ಇದೆ. ಆಂಗಲ್ ಇರೋದು 30 ಡಿಗ್ರಿ. ಸೊ ಇದು 30 ಅಂತ ಬರ್ಕೊಳ್ಳೋಣ. ಎಕ್ಸ್ ಸಿ ಎಷ್ಟಿದೆ ಗೊತ್ತಿಲ್ಲ, ಬಟ್ ಎಕ್ಸ್ ಎಲ್ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಹೀಗಾಗಿ 157 ಅಂತ ನಾವಿಲ್ಲಿ ಕ್ಲಿಯರ್ ಆಗಿ ಬರ್ಕೋಬಹುದು. 157. tan 30 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ tan 30 ಹಾಫ್, tan 30 ರೇಡಿಯನ್ ನಲ್ಲಿ ಇದೆಯಾ ಇದು? ಇಲ್ಲ, ಕರೆಕ್ಟ್ ಇದೆ. ಸೊ tan 30 ಮಾಡಿದ್ರೆ 0.57 ಸಮಥಿಂಗ್ ಅಂತ ಬಂದಿದೆ ನನಗೆ. ಓಕೆ, sin 30 ಹಾಫ್. tan 30 ಅಂತಂದ್ರೆ ಅಲ್ಲ, ಕರೆಕ್ಟಾ? ಸೊ ಇದೆಷ್ಟು ಬರುತ್ತೆ? 0.577 ಅಂತ ಬರುತ್ತೆ. ಓಕೆ, tan 30 ವ್ಯಾಲ್ಯೂ ಇಷ್ಟು ಬರುತ್ತೆ.
ಇದಕ್ಕೆ ನಾವು 100 ಇಂದ ಮಲ್ಟಿಪ್ಲೈ ಮಾಡೋಣ. ಇದಕ್ಕೆ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಪಾಯಿಂಟ್ ಆ ಕಡೆಗೆ ಹೋಗುತ್ತೆ, ಹೌದಾ? ಸೊ 57.7 ಅಂತ ಬರುತ್ತೆ 100 ಅನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ. ಈಗ ಉಳ್ಕೊಳ್ಳಿರೋ ಯಾವುದು ಎಕ್ಸ್ ಸಿ ಮೈನಸ್ 157 ಅಂತ ಉಳ್ಕೊಂಡಿದೆ. ನಮಗೆ ಬೇಕಾಗಿರೋದು ಎಕ್ಸ್ ಸಿ, ಹೀಗಾಗಿ 157 ಅನ್ನ ಈ ಕಡೆ ತಗೊಂಡು ಹೋಗೋಣ. ಇದು ಮೈನಸ್ ಇರೋದು ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ, ಪ್ಲಸ್ 157 ಆಗುತ್ತೆ, ಈಸ್ ಈಕ್ವಲ್ ಟು ಎಕ್ಸ್ ಸಿ ಅಂತ ಆಗುತ್ತೆ. ಸೊ ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ? tan 30 ಏನ್ ವ್ಯಾಲ್ಯೂ ಇತ್ತು ಅದಕ್ಕೆ ಪ್ಲಸ್ ಮಾಡ್ಕೋಬೇಕು. ಎಷ್ಟು ಪ್ಲಸ್ ಮಾಡಬೇಕು? 157 ಅನ್ನ ಪ್ಲಸ್ ಮಾಡ್ಕೋಬೇಕು, ಓಕೆನಾ? ಸೊ 57.7 ಪ್ಲಸ್ 157 ಪ್ಲಸ್ 157 214.7 ಅಂತ ಬಂತು. 214.7 ಇಸ್ ಈಕ್ವಲ್ ಟು ಎಕ್ಸ್ ಸಿ ಅಂತ ಬಂತು. ಓಕೆ, ಸೊ ಎಕ್ಸ್ ಸಿ ಅಂತಂದ್ರೆ ಏನು? ಕೆಪಾಸಿಟಿವ್ ರಿಯಾಕ್ಟನ್ಸ್. ಕೆಪಾಸಿಟರ್ ಕರೆಂಟ್ ಅನ್ನ ಏನು ವಿರೋಧಿಸತ್ತೋ ಅದು, ಹೌದಾ? ಸೊ ಇದ್ರದ್ದು ಎಸ್ ಐ ಯೂನಿಟ್ ಏನಾಗಬೇಕಾಯ್ತು? ಓಮ್ ಅಂತ ಆಗ್ಬೇಕಾಯ್ತು. ಕ್ಲಿಯರ್ ಅಲ್ವಾ? ಸೊ ಇವಾಗ ಏನ್ ಮಾಡ್ಕೊ, ನಮ್ಗೆ ಎಕ್ಸ್ ಸಿನೂ ಸಿಕ್ಕಿದೆ, ಬೇಕಾಗಿರೋದು ಕ್ವಶನ್ ಅಲ್ಲಿ ಕೇಳ್ತಾ ಇರೋದು ಸಿ, ಎಕ್ಸ್ ಸಿನೂ ಸಿಕ್ಕಾಗಿದೆ. ಹೀಗಾಗಿ ಈ ಫಾರ್ಮುಲಾನ ಈಸಿಯಾಗಿ ಹಾಕೋಬಹುದು. ಸೊ ಎಕ್ಸ್ ಸಿ ಇಸ್ ಈಕ್ವಲ್ ಟು 1 by ಒಮೆಗಾ ಸಿ. ಒಮೆಗಾ ಅಂತಂದ್ರೆ 2 pi f, 2 pi ಅಂತಂದ್ರೆ 3.14, ಹಾಗೆ ಎಫ್ ಅಂತಂದ್ರೆ 50 ಹರ್ಟ್ಸ್ ಅವರೇ ಕೊಟ್ಟಿದ್ದಾರೆ. ಸೊ 50 2 pi f ಬರ್ಕೊಂಡಾಯ್ತು ಅಂದ್ರೆ ಒಮೆಗಾ ಬರ್ಕೊಂಡಾಯ್ತು, ಇಂಟು ಸಿ ಅಂತ ಬರ್ಕೋಬೇಕಲ್ವಾ? ಇಂಟು ಸಿ. ಕ್ಲಿಯರ್ ಅಲ್ವಾ ಏನ್ ಬರ್ಕೊಂಡೆ ಅಂತ? ಇದೇ ಫಾರ್ಮುಲಾನ ಹಾಕೊಂಡೆ. 1 ಡಿವೈಡೆಡ್ ಬೈ ಒಮೆಗಾ. ಒಮೆಗಾ ಅಂತಂದ್ರೆ 2 pi f. ಸೊ 2 pi f ಬರ್ಕೊಂಡೆ, ಇಂಟು ಸಿ ಇದೆಯಾ? ಇಂಟು ಸಿ ಅಂತ ಬರ್ಕೊಂಡೆ. ಕ್ಲಿಯರ್ ಅಲ್ಲ? ಸೊ ಇವಾಗ ಮುಂದಕ್ಕೆ ಹೋಗೋಣ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು, ಆನ್ಸರ್ ತೆಗೆಯೋದು ಅಷ್ಟೇ ಇರೋದು ಇವಾಗ. ಎಕ್ಸ್ ಸಿ ಅಂತಂದ್ರೆ ಎಷ್ಟು? ಅವರೇ ಕೊಟ್ಟಿದ್ದಾರೆ, ಸಾರಿ ಅವ್ರು ಕೊಟ್ಟಿಲ್ಲ, ನಾವು ಕಂಡಿಡ್ಕೊಂಡಿದೀವಿ. ಎಕ್ಸ್ ಸಿ ಇರೋದು 214.7. ಸೊ 214.7, ಹಾಗೆ ಇಲ್ಲಿ 1 ಡಿವೈಡೆಡ್ ಬೈ, ಅಥವಾ ಒಂದು ಕೆಲಸ ಮಾಡ್ಬಿಡೋಣ. ನಮಗ್ ಬೇಕಾಗಿರೋದೇನು? ನಮಗ್ ಬೇಕಾಗಿರೋದು ಸಿ ತಾನೆ. ಈಗ ಸಿ ಅನ್ನ ಈ ಕಡೆ ತಗೋಗೋಣ, ಎಕ್ಸ್ ಸಿ ಅನ್ನ ಈ ಕಡೆ ತರೋಣ, ಓಕೆನಾ? ಸಿ ಅನ್ನ ಈ ಕಡೆ ತರ್ತೀನಿ, ಎಕ್ಸ್ ಸಿ ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ. ಕ್ಲಿಯರ್ ಅಲ್ಲ? ಇದು ಡಿವೈಡೆಡ್ ಬೈ ಇತ್ತು, ಈ ಕಡೆ ಬಂದ್ಕೊಳ್ಳೆ ಮಲ್ಟಿಪ್ಲೈ ಮೇಲಕ್ಕೆ ಹೋಯ್ತು. ಸೊ ಇದು ಮೇಲಕ್ಕಿತ್ತು, ಈ ಕಡೆ ಬಂದ್ಕೊಳ್ಳೆ ಕೆಳಕ್ಕೆ ಹೋಯ್ತು ಅಷ್ಟೇ, ಮತ್ತೇನಲ್ಲ. ಆಯ್ತಾ? ಸೊ ಸಿ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಸಿ ಎಷ್ಟು ಅಂತ ನಮಗೆ ಗೊತ್ತು, 214.7, 214.7. ಸೊ 214.7 ಇದನ್ನ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ ನೋಡಿ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಮಾಡ್ಕೋಬಹುದು, ಬಟ್ ಸ್ಟಿಲ್ ನಾವು ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸೊ 2 ಇಂಟು 3.14 ಇಂಟು 50 ಇಂಟು 214.7 ಇಂಟು 214.7 ಬಂದಿರೋದು 67, ಸರಿ ಇದೆಯಾ? 2 ಇಂಟು 3.14 50, 67,415.8 67,415.8 ಅಂತ ಬಂದಿದೆ, ಈ ರೀತಿ ಬಂದಿದೆ. ಸೊ 1 ಡಿವೈಡೆಡ್ ಬೈ ಇಷ್ಟು ಮಾಡ್ಕೋಬೇಕು, ಮಾಡ್ಕೋತೀನಿ. 1 ಡಿವೈಡೆಡ್ ಬೈ 67,415.8, ಓಕೆನಾ? ಸೊ ಇದು ಬರೋದು ನನಗೆ 1.48 ಇಂಟು 10⁻⁻5 ಅಂತ ಬಂದಿದೆ. ಓಕೆ, ಸೊ 1.48 ಇಂಟು 10⁻⁻5 ಅಂತ ಬಂದಿದೆ. ನಾನು ಒಂದು ಕೆಲಸ ಮಾಡ್ಕೋತೀನಿ, ಇಲ್ಲಿ -5 ಇದೆಯಲ್ವಾ, 10⁻⁻6 ಬಂತು ಅಂತಂದ್ರೆ ಇದು ಮೈಕ್ರೋ ಅಂತ ನಾನು ಹೇಳ್ಬೋದು. ಹೀಗಾಗಿ ಇಲ್ಲಿ ಹೇಗಾದ್ರೂ 10⁻⁻6 ಮಾಡ್ಕೋಬೇಕು ನಮಗೆ. ಸೊ 10⁻⁻6 ಯಾವಾಗ ಮಾಡ್ಕೋಬಹುದು ಅಂದ್ರೆ ಪಾಯಿಂಟ್ ಅನ್ನ ರೈಟ್ ಸೈಡಿಗೆ ಶಿಫ್ಟ್ ಮಾಡಿದ್ರೆ ಪವರ್ ಅನ್ನ ಮೈನಸ್ ಮಾಡ್ಕೋಬೇಕು, ಗೊತ್ತಲ್ವಾ ನಿಮ್ಗೆ? ಸೊ ಹೀಗಾಗಿ ಸಿ ಇಸ್ ಈಕ್ವಲ್ ಟು 14.8 ಇಂಟು 10⁻⁻6. ಸಿ ಅಂತಂದ್ರೆ ಕೆಪಾಸಿಟನ್ಸ್, ಫ್ಯಾರಡ್ ನಿಂದ ಹೇಳ್ತಾರೆ, ಎಫ್ ಅಂತ ಬರೀತೀವಿ. 10⁻⁻6 ಅಂತಂದ್ರೆ ಮೈಕ್ರೋ, ಸೊ 10⁻⁻6 ಅಂದ್ರೆ ಮೈಕ್ರೋ. ಸೊ ಇಷ್ಟು ಬರುತ್ತೆ ನನ್ನ ಆನ್ಸರ್, ಓಕೆನಾ? ನೋಡಿ, ನಿಮ್ ಕ್ಯಾಲ್ಕುಲೇಷನ್ ನಲ್ಲೂ ಇಷ್ಟೇ ಆನ್ಸರ್ ಬಂತ, ಕಂಪೇರ್ ಮಾಡಿ ನೋಡಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನೀವೇನ್ ಮಾಡ್ಕೋಬೇಕು ಗೊತ್ತಲ್ವಾ ನಿಮ್ ಕೆಲಸ? ವಿಡಿಯೋ ಪಾಸ್ ಮಾಡ್ಕೋಬೇಕು, ಪ್ರಶ್ನೆಯನ್ನ ಓದಿ ಅರ್ಥ ಮಾಡ್ಕೋಬೇಕು, ಅವ್ರು ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೋಬೇಕು, ಸರಿನಾ? ನಾನು ಒಂದ್ಸಲ ಪ್ರಶ್ನೆ ಓದ್ತೇನೆ. 3ನೇ ಕ್ವಶನ್ ಇದು 1, ಹಾಗೆ ಇದು 2, ಇದು 3ನೇ ಕ್ವಶನ್. ಓಕೆ, ಸೈನಿಸೂಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಈ ಸಲ ಅವರು ಬರೀ ವೋಲ್ಟೇಜ್ ಕೊಟ್ಟಿಲ್ಲ,
ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ಅಂದ್ರೆ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಅನ್ನ ನಾವು ವಿ ನಾಟ್ ಅನ್ನೋ ಅಕ್ಷರದಿಂದ ಸೂಚಿಸ್ತೇವೆ. ಅದು ಎಷ್ಟಿದೆ ಅಂತೆ. ಸೊ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇರೋದು 283 ವೋಲ್ಟ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆನಾ. ಸೊ 283 ವೋಲ್ಟ್ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇದೆ. ಅಂಡ್ ಫ್ರೀಕ್ವೆನ್ಸಿ 50 ಹರ್ಟ್ಸ್. ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ದಾರೆ. ಸೊ ಫ್ರೀಕ್ವೆನ್ಸಿ ಇರೋದು 50 ಹರ್ಟ್ಸ್. ಓಕೆ, ಫ್ರೀಕ್ವೆನ್ಸಿ ಇರೋದು 50 ಹರ್ಟ್ಸ್. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ಇಸ್ ಅಪ್ಲೈಡ್ ಟು ಅ ಸೀರೀಸ್ LCR ಸರ್ಕಿಟ್ ಇನ್ ವಿಚ್ R is equal to 3 ohm. R ವ್ಯಾಲ್ಯೂ ಕೊಟ್ಟಿದ್ದಾರೆ. R is equal to 3 ohm. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, L is equal to 25.48. L is equal to 25.48 ಮಿಲಿ ಹೆನ್ರಿ. ಕರೆಕ್ಟ್. ಸೊ ಇಷ್ಟು ಮಿಲಿ ಹೆನ್ರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾ ಇರೋದೇನು, C is equal to 786 ಮೈಕ್ರೋಫ್ಯಾರಡ್. C is equal to 786 ಮೈಕ್ರೋಫ್ಯಾರಡ್. ಓಕೆ, ಮತ್ತೇನ್ ಹೇಳ್ತಾ ಇದ್ದಾರೆ, ಮೈಕ್ರೋಫ್ಯಾರಡ್. ಫೈಂಡ್ ಇಂಪಿಡೆನ್ಸ್ ಕಂಡು ಹಿಡ್ಕೋಬೇಕು. ಏನೇನ್ ಕಂಡು ಹಿಡ್ಕೋಬೇಕು ನಾವಿವಾಗ. ಸೊ ಒಂದೇದ್ ಕಂಡು ಹಿಡ್ಕೋಬೇಕಾಗಿರೋದು ಇಂಪಿಡೆನ್ಸ್. ಇಂಪಿಡೆನ್ಸ್ ಅಂತಂದ್ರೆ ಏನು ಅಲ್ಲ, ಈ ಝಡ್. ಇಂಪಿಡೆನ್ಸ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ. ಈ ರೆಸಿಸ್ಟರ್ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆಯೋ ಅದು, ಪ್ಲಸ್ ಇಂಡಕ್ಟರ್ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆಯೋ ಅದು, ಪ್ಲಸ್ ಕೆಪಾಸಿಟರ್ ಏನು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆಯೋ ಅದು. ಸೊ ಮೂರನ್ನು ಸೇರಿಸಿದ್ರೆ ಈ ಮೂರೂ ಕಾಂಪೋನೆಂಟ್ಗಳು ವ್ಯಕ್ತಪಡಿಸುವಂತ ಟೋಟಲ್ ಅಪೋಸಿಷನ್ ಏನ್ ಸೇರಿಸ್ತಿದೆಯೋ ಅದಕ್ಕೆ ನಾವು ಇಂಪಿಡೆನ್ಸ್ ಅಂತ ಕರಿತೇವೆ. ಅದನ್ನು ನಾವು ಝಡ್ ಅಕ್ಷರದಿಂದ ಡಿನೋಟ್ ಮಾಡ್ಕೋತೇವೆ. ಸೊ ಝಡ್ ಅನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗೆ ನಾವು ಫೈಂಡ್ ಔಟ್ ಮಾಡ್ಕೋಬೇಕಾಗಿರೋದೇನು, ನೆಕ್ಸ್ಟ್ ಕ್ವಶನ್ ಬಿ ನಲ್ಲಿ ಏನ್ ಕೇಳಿದ್ದಾರೆ ಅವರು, ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಕ್ರಾಸ್ ದ ಸೋರ್ಸ್ ಅಂಡ್ ದ ಕರೆಂಟ್. ವೋಲ್ಟೇಜ್ ಮತ್ತೆ ಕರೆಂಟ್ ನಡುವೆ ಏನು ಫೇಸ್ ಡಿಫರೆನ್ಸ್ ಇರುತ್ತೆ ಅದನ್ನ ಕಂಡುಹಿಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಾವು ಕಂಡುಹಿಡ್ಕೋಬೇಕಾಗಿರೋದು ಫೇಸ್ ಡಿಫರೆನ್ಸ್ ಆಲ್ಸೋ. ಸೊ ಫೇಸ್ ಡಿಫರೆನ್ಸ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಕೋಬೇಕು ಇವಾಗ, ಫೇಸ್ ಡಿಫರೆನ್ಸ್ ಬೇಕು ಅಂತಂದ್ರೆ ಆ ಫೈ ಅನ್ನ ಕಂಡುಹಿಡ್ಕೋಬೇಕು. ಕರೆಕ್ಟಾ. ಸೊ ಆ ಆಂಗಲ್ ಅನ್ನ ಕಂಡುಹಿಡ್ಕೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ನಮ್ದು, ನೆಕ್ಸ್ಟ್ ಏನಿದೆ, ಪವರ್ ಫ್ಯಾಕ್ಟರ್ ನ ಕೇಳ್ತಾ ಇದ್ದಾರೆ. ಸೊ ಪವರ್ ಫ್ಯಾಕ್ಟರ್ ಅಂತಂದ್ರೆ ಏನು, ಪವರ್ ಫ್ಯಾಕ್ಟರ್ ಅಂತಂದ್ರೆ ಏನು ಅಲ್ಲ, ಪವರ್ ಫ್ಯಾಕ್ಟರ್ ಅಂದ್ರೆ ಇದನ್ನ ಬೇಕಾದ್ರೆ ನೀವು ಸ್ಟಾರ್ಟಿಂಗ್ ಒಂದು ಹಾಳಲ್ಲಿ ಎಲ್ಲ ಇದನ್ನ ಬರ್ದಿಟ್ಕೊಂಡಿದ್ರಲ್ವಾ, ಫಾರ್ಮುಲಾ ಬರ್ದಿಟ್ಕೊಂಡಿದ್ರಲ್ವಾ, ಅದರಲ್ಲೇ ಇದನ್ನು ಬರ್ದಿಟ್ಕೊಳ್ಳಿ. ಪವರ್ ಫ್ಯಾಕ್ಟರ್ ಅಂತಂದ್ರೆ ಕಾಸ್ ಫೈ. ನಾವು ಅಲ್ಲಿ ಟ್ಯಾನ್ ಫೈ ಕಂಡಿಡ್ಕೋತಿದ್ವಿ, ಟ್ಯಾನ್ ಫೈ ಅಲ್ಲ ಕಾಸ್ ಫೈ. ಇದೇ ಆಂಗಲ್ದು ಕಾಸ್ ಕಂಡಿಡಿದ್ರೆ ಆಯ್ತು. ಓಕೆ, ಕಾಸ್ ಫೈ ಅನ್ನ ಕಂಡಿಡ್ಕೋಬೇಕು. ಸೊ ಇಷ್ಟನ್ನ ನಾವು ಕಂಡಿಡ್ಕೊಂಡ್ರೆ ನಮ್ಗೆಲ್ಲ ಸಿಕ್ಕೋಗತ್ತೆ. ಸರಿನಾ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಒನ್ ಬೈ ಒನ್ ಅನ್ನ ಸಾಲ್ವ್ ಮಾಡ್ಕೊತಾ ಹೋಗೋಣ. ಮೊದಲು ನಾವು ಕಂಡಿಡ್ಕೋಬೇಕಾಗಿರೋದು ಇಂಪಿಡೆನ್ಸ್. ಇಲ್ಲಿ ನೋಡಿ, ಇಂಪಿಡೆನ್ಸ್ ಅಂದ್ರೆ ಝಡ್ ಅನ್ನ ಕಂಡಿಡ್ಕೋಬೇಕು. ನಿಮಗೆ ಪೈಥಾಗೋರಸ್ ಥಿಯರಂ ಗೊತ್ತಲ್ವಾ. ಪೈಥಾಗೋರಸ್ ಥಿಯರಂ ಪ್ರಕಾರ ಏನಾಗುತ್ತೆ, ಇದ್ರ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್. ಹೌದಾ. ಸೊ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ನಿಂದು ಸ್ಕ್ವೇರ್. ಹೌದಾ. ಇದರ ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್. ಕ್ಲಿಯರ್. ಸೊ ನನಗೆ ಝಡ್ ಬೇಕು, ಝಡ್ ಸ್ಕ್ವೇರ್ ಬೇಡ, ನನಗೆ ಝಡ್ ಬೇಕು. ಹೀಗಾಗಿ ನಾನು ಏನ್ ಮಾಡ್ಕೋತೇನೆ, ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕೋತೇನೆ. ಝಡ್ ಸ್ಕ್ವೇರ್ ಇನ್ ಸ್ಕ್ವೇರ್ ರೂಟ್ ತೆಗೆದ್ರೆ ಝಡ್ ಉಳ್ಕೊತೆ, ಹಾಗೆ ಈ ಕಡೆದಕ್ಕೂ ಸ್ಕ್ವೇರ್ ರೂಟ್ ಹಾಕೋಬೇಕಾಯ್ತು. ಕ್ಲಿಯರಾ. ಸೊ ಈ ರೀತಿ ಆದಾಗ ನಮ್ಗೆ ಆರ್ ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ. ಹೌದಾ. ಆರ್ ವ್ಯಾಲ್ಯೂನ ಅವರೇ ಕೊಟ್ಟಿದ್ದಾರೆ. ಕರೆಕ್ಟಾ. ಬಟ್ ನಮ್ಗೆ ಎಕ್ಸ್ ಸಿ ಮತ್ತೆ ಎಕ್ಸ್ ಎಲ್ ಏನಿದೆಯೋ ಇದರ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಎಕ್ಸ್ ಸಿ ಮತ್ತೆ ಎಕ್ಸ್ ಎಲ್ ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಹೌದಾ. ಸೊ ಇದನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಮಾತ್ರ ನಾವು ಇಂಪಿಡೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಎಕ್ಸ್ ಸಿ ಮತ್ತೆ ಎಕ್ಸ್ ಎಲ್ ವ್ಯಾಲ್ಯೂನ ನಾವು ಹೇಗಾದ್ರೂ ಮಾಡಿ ಮೊದಲು ಕಂಡಿಡ್ಕೋಬೇಕು. ಅದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆಯಲ್ವಾ. ಸೊ ಆನ್ಸರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು. ಸೊ ಮೊದಲು ನಾವು ಎಕ್ಸ್ ಸಿ ಮತ್ತೆ ಎಕ್ಸ್ ಎಲ್ ವ್ಯಾಲ್ಯೂಗಳನ್ನ ಕಂಡಿಡ್ಕೋಬೇಕು. ಸೊ ಎಕ್ಸ್ ಸಿ ಎಷ್ಟಾಗತ್ತೆ ನೋಡಿ. ಸೊ ಎಕ್ಸ್ ಸಿ ಬೇಕು ಅಂದ್ರೆ ನಾವು ಈ ಫಾರ್ಮುಲಾ ಹಾಕ್ಬೇಕು, 1/ωL. 1/ω ಮೀನ್ಸ್ 2πf ಇಂಟು ಎಲ್. ಕರೆಕ್ಟಾ. ಸಾರಿ ಬೈ ಸಿ. ಓಕೆ, ಒಮೆಗಾ ಸಿ, ಯಾಕಂದ್ರೆ ಇದು ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಲ್ವಾ. ಸೊ ಸಿ ಬರುತ್ತೆ. ಸೊ ಕೆಳಗಡೆ ಸಿ ಬರುತ್ತೆ, ಎಲ್ ಬರಲ್ಲ, ಸಿ ಬರುತ್ತೆ. ಓಕೆ, ಈ ರೀತಿಯಾಗಿ ಬರುತ್ತೆ. ಸಿ ಎಷ್ಟಿದೆ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಸಿ ಎಷ್ಟಿದೆ, 786 ಮೈಕ್ರೋ ಫ್ಯಾರಡ್, ನಾಟ್ ಸಿ, ಮೈಕ್ರೋ ಫ್ಯಾರಡ್ ಈ ರೀತಿ ಇರಬೇಕು. ಓಕೆನಾ. ಇಷ್ಟಿದೆ ಅಂತ ಹೇಳಿದ್ದಾರೆ. ಸೊ 786 ಮೈಕ್ರೋ ಫ್ಯಾರಡ್. ಸೊ ಸಿ ಜಾಗದಲ್ಲಿ 786 ಮೈಕ್ರೋ ಅಂತಂದ್ರೆ 10⁻⁻6 ಇರುತ್ತೆ ಅಂತ ಹೇಳಿದ್ದಾರೆ. ಎಫ್ ಎಷ್ಟಿರುತ್ತೆ, ಎಫ್ ಫ್ರೀಕ್ವೆನ್ಸಿ 50 ಇರುತ್ತೆ. ಸೊ ಎಫ್ ಜಾಗದಲ್ಲಿ 50 ಅಂತ ಬರ್ಕೋಬಹುದು. ಕ್ಲಿಯರ್. ಹಾಗೆ ಪೈ ಅಂತಂದ್ರೆ 3.14. ಸೊ 2 ಆಲ್ರೆಡಿ ಇತ್ತು,
ಪೈ ಜಾಗದಲ್ಲಿ 3.14 ಓಕೆ, ಕ್ಲಿಯರ್ ಅಲ್ಲ? ಹಾಗೆ ಎಕ್ಸ್ ಸಿ ಅನ್ನ ನಾವೀಗ ಫೈಂಡ್ ಔಟ್ ಮಾಡ್ತಾ ಇದ್ದೇವೆ. ಎಕ್ಸ್ ಸಿ ಇಸ್ ಈಕ್ವಲ್ ಟು, ಇದೆಲ್ಲ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಲೆಕ್ಕ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನಾನು ಡೈರೆಕ್ಟ್ ಹೇಳ್ತೇನೆ. ಸುಮ್ಮನೆ ಲೆಕ್ಕ ಮಾಡ್ತಾ ಕೂತ್ರೆ ಕಿರಿಕಿರಿ, ಅದು ನಂಗೆ ಒಂಥರ ಬೇಜಾರು. ಸೊ ಡೈರೆಕ್ಟ್ ಫಾರ್ಮುಲಾ ಹಾಕಿದ್ರೆ ನೀವು ಲೆಕ್ಕ ತೆಗಿತಾ ಇದ್ದೀರಾ ಅಷ್ಟೇ, ಮತ್ತೇನು ಮಾಡ್ತಾ ಇಲ್ಲ ಅಲ್ಲಿ. ಸೊ ಎಕ್ಸ್ ಸಿ ಬರೋದು ಎಷ್ಟಪ್ಪ ಅಂತಂದ್ರೆ ಎಕ್ಸ್ ಸಿ ಬರೋದು 4.05 ಓಮ್ ಅಂತ ಬರುತ್ತೆ. ಓಕೆ, ಎಕ್ಸ್ ಸಿ ಬರೋದು 4.05 ಓಮ್ ಅಂತ ಬರುತ್ತೆ ಎಕ್ಸ್ ಸಿ. ಓಕೆ, ಹಾಗೆ ಎಕ್ಸ್ ಎಲ್ ಎಷ್ಟಿದೆ ನೋಡಿ, ಎಕ್ಸ್ ಎಲ್ ಎಷ್ಟಿದೆ ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅದು ಅವ್ರು ಕೊಟ್ಟಿಲ್ಲ, ಸೊ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಫಾರ್ಮುಲಾ ಹಾಕೊಳ್ಳಿ, ಫೈಂಡ್ ಔಟ್ ಮಾಡಿ. ಒಮೆಗಾ ಎಲ್, ಒಮೆಗಾ ಎಲ್, ಒಮೆಗಾ ಅಂತಂದ್ರೆ 2πf, ಕರೆಕ್ಟಾ? ಸೊ ಒಮೆಗಾ ಜಾಗದಲ್ಲಿ 2πf ಅಂತ ಬರ್ಕೋಬಹುದು. ಸೊ ಎಲ್ ಅಂತಂದ್ರೆ ಎಷ್ಟಿದೆ? ಎಲ್ ಅಂತಂದ್ರೆ 25.48, ಹೌದಾ? ಸೊ ಎಲ್ ಜಾಗದಲ್ಲಿ 25.48 ಮಿಲಿ ಹೆನ್ರಿ. ಮಿಲಿ ಅಂತಂದ್ರೆ 10⁻³ ಓಕೆನಾ? ಹಾಗೆ ಎಫ್ ಜಾಗದಲ್ಲಿ ಎಷ್ಟು ಬರ್ಕೋಬಹುದು ನಾವು? ಎಫ್ ಎಷ್ಟು ಅವರೇ ಕೊಟ್ಟಿದಾರಲ್ವಾ, 50 ಅಂತ ಕೊಟ್ಟಿದ್ದಾರೆ. ಸೊ ಎಫ್ ಜಾಗದಲ್ಲಿ 50 ಹರ್ಟ್ಸ್ ಇದೆ. ಸೊ ಎಫ್ ಜಾಗದಲ್ಲಿ 50 ಅಂತ ಬರ್ಕೊಂಡೆ. ಪೈ ಜಾಗದಲ್ಲಿ ಏನ್ ಬರ್ಕೋಬಹುದು? 3.14 ಅಂತ ಬರ್ಕೋಬಹುದು. ಸೊ ಪೈ ಜಾಗದಲ್ಲಿ 3.14. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ. ಸಿಂಪ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗತ್ತಪ್ಪ ಅಂತಂದ್ರೆ, ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಅದು 8 ಓಮ್ ಅಂತ ಸಿಗತ್ತೆ. ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ 8 ಓಮ್. ಓಕೆನಾ? ಅಂದ್ರೆ ಅವ್ರು ಕೊಟ್ಟಿರೋ ಸೊಲ್ಯೂಷನ್ ನಾನು ಡೈರೆಕ್ಟ್ ಬರ್ಕೋತಾ ಇದ್ದೇನೆ, ನೀವು ಕ್ಯಾಲ್ಕುಲೇಟರ್ ಹಾಕಿ ಸ್ವಲ್ಪ ಸ್ಟ್ರಗಲ್ ಮಾಡಿ. ಓಕೆನಾ? ಎಕ್ಸ್ ಎಲ್ ಇಷ್ಟಾಯ್ತು, ಎಕ್ಸ್ ಸಿ ಇಷ್ಟಾಯ್ತು. ಇವೆರಡು ಸಿಕ್ಕಿದ್ಮೇಲೆ ನಾವು ಇದನ್ನ ಕಂಡುಹಿಡ್ಕೊಳ್ಳೋದು ಈಸಿ ಅಲ್ವಾ? ಸೊ ಇಂಪಿಡೆನ್ಸ್ ಅನ್ನು ನಾವು ಈಸಿಯಾಗಿ ಕಂಡುಹಿಡ್ಕೋಬಹುದು. ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಎಷ್ಟಿದೆ? ಆರ್ ಇಷ್ಟಿದೆ, 3 ಇದೆ. ಸೊ ಆರ್ ಸ್ಕ್ವೇರ್ ಎಷ್ಟಾಗಬೇಕಾಯ್ತು? 9 ಆಗಬೇಕಾಯ್ತು. ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್. ಅಂದ್ರೆ ನಾವಿಲ್ಲಿ ಈ ಫಾರ್ಮುಲೆ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಏನಿದೆಯೋ ಇಲ್ಲಿ ನಾವು ಸ್ಪೆಸಿಫಿಕ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಮಾಡಬೇಕು ಅಂತ ಇಲ್ಲ, ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿನೂ ಮಾಡ್ಕೋಬಹುದು. ಯಾವ್ದು ದೊಡ್ಡಿದೆ ಅದನ್ನ ಮೊದಲು ಬರ್ಕೋಬೇಕು, ದೊಡ್ಡಿರೋದ್ರಿಂದ ಚಿಕ್ಕದನ್ನ ಮೈನಸ್ ಮಾಡ್ಕೋಬೇಕು. ಓಕೆನಾ? ಸೊ ಇಲ್ಲಿ ಎಕ್ಸ್ ಎಲ್ ದೊಡ್ಡದಿದೆಯೋ ಎಕ್ಸ್ ಸಿ ದೊಡ್ಡದಿದೆಯೋ? ಎಕ್ಸ್ ಎಲ್ ದೊಡ್ಡದಿದೆ. ಈಗ ಫಾರ್ಮುಲಾದಲ್ಲಿ ಒಂದು ಚಿಕ್ಕ ಮಾಡಿಫಿಕೇಶನ್ ಮಾಡ್ಕೊಳ್ಳೋಣ, ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಅಂತ ಮಾಡ್ಕೊಳ್ಳೋಣ. ಏನೂ ಆಗಲ್ಲ, ನೀವು ಸ್ಕ್ವೇರ್ ತೆಗೆದ್ಮೇಲೆ ಆಲ್ಮೋಸ್ಟ್ ಅದು ಮೈನಸ್ ಬರಲಿ ಪಾಸಿಟಿವ್ ಬರಲಿ ಸೇಮ್ ಅದೇ ವ್ಯಾಲ್ಯೂ ಬರುತ್ತೆ, ಹೌದಾ? ಸೊ ಜಸ್ಟ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ರೀತಿ ಬರ್ಕೋತಾ ಇದ್ದೀನಿ. ಓಕೆ, ಅದು ಯಾವ್ದು ಮೊದಲು ಬರ್ದು ನೀವು ಸ್ಕ್ವೇರ್ ಮಾಡಿದ್ಮೇಲೆ ನಿಮ್ಗೆ ಅದೇ ಆನ್ಸರೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ, ಸರಿನಾ? ಸೊ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ. ಎಕ್ಸ್ ಎಲ್ ಎಷ್ಟಿದೆ? ಎಕ್ಸ್ ಎಲ್ ಇರೋದು ಇಷ್ಟು, 8 ಮೈನಸ್ 4.05, 8 ಮೈನಸ್ 4.05 ಇಷ್ಟು ಬರುತ್ತೆ. ಅದ್ರದ್ದು ಸ್ಕ್ವೇರ್ ತಗೋಬೇಕು. ಓಕೆನಾ? ಸೊ 8 ಮೈನಸ್ 4.05 ಮಾಡಿದ್ರೆ ಸಮಥಿಂಗ್ ಇದು 4 ಬರುತ್ತೆ. ಇದು 16ಗೆ ಹತ್ತತ್ರ ಎಲ್ಲಾದ್ರೂ ಬರ್ಬೇಕು ನಿಮ್ಗೆ. ಓಕೆನಾ? ಸೊ ಎಷ್ಟು ಬರುತ್ತೆ ಟೋಟಲ್? ಇದನ್ನ ಮಾಡಿದ್ರೆ ನಮ್ಗೆ ಝಡ್ ವ್ಯಾಲ್ಯೂ ಇದು ಮಾಡಿ ಫಸ್ಟ್ ಇದು ಮಾಡಬೇಕು, ಇದ್ರದ್ದು ಸ್ಕ್ವೇರ್ ತೆಗಿಬೇಕು, ಆಮೇಲೆ ಅದಕ್ಕೆ 9 ಅನ್ನ ಆಡ್ ಮಾಡಬೇಕು, ಆಮೇಲೆ ಅದರದ್ದು ಸ್ಕ್ವೇರ್ ರೂಟ್ ತಗೋಬೇಕು. ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಸಿಗೋದು ಝಡ್ ವ್ಯಾಲ್ಯೂ. ಆ ಝಡ್ ವ್ಯಾಲ್ಯೂ ಎಷ್ಟು ಸಿಗತ್ತಪ್ಪ ಅಂತಂದ್ರೆ ಇದು 5 ಸಿಗತ್ತೆ. ಓಕೆನಾ? ಇಟ್ ವಿಲ್ ಬಿ 5. ಝಡ್ ವ್ಯಾಲ್ಯೂ ನಮಗೆ 5 ಸಿಗುತ್ತೆ, 5 ಓಮ್ ಅಂತ ಸಿಗುತ್ತೆ. ಇದು 4.05 ಇದೆ ಅಲ್ವಾ, ಇದನ್ನು ನೀವು ಜಸ್ಟ್ 4 ಅಂತ ಕನ್ಸಿಡರ್ ಮಾಡಿದ್ದೀನಿ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ. ಸೊ 5 ಅಂತ ಸಿಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ, ಚಿಕ್ಕ ವ್ಯತ್ಯಾಸ, ಡೋಂಟ್ ವರಿ. ಓಕೆ, ಸೊ ಝಡ್ ಆಯ್ತು. ಇದಾದ್ಮೇಲೆ ನಾವೇನ್ ಕಂಡಿಡ್ಕೋಬೇಕು? 5 ಕಂಡಿಡ್ಕೋಬೇಕು, ಆಂಗಲ್ ಕಂಡಿಡ್ಕೋಬೇಕು, ಹಾಗೆ ಕಾಸ್ 5 ಕಂಡಿಡ್ಕೋಬೇಕು. ನಾನೇನ್ ಮಾಡ್ಕೋತೇನೆ? ಮೊದಲು ಕಾಸ್ 5 ಅನ್ನ ಕಂಡಿಡ್ಕೋತೇನೆ. ಓಕೆ, ಆಮೇಲೆ ಕಾಸ್ ಇನ್ವರ್ಸ್ ಮಾಡಿದ್ರೆ ಆಯ್ತಲ್ಲ. ಸೊ ದಟ್ಸ್ ವೈ ಆ ರೀತಿ ಒಂದ್ ಸ್ವಲ್ಪ ಐಡಿಯಾ ಮಾಡಿದ್ದೇನೆ. ಹೀಗಾಗಿ ಮೊದಲು ಕಾಸ್ 5 ಅನ್ನ ಕಂಡಿಡ್ಕೋತೇನೆ. ಓಕೆ, ಕಾಸ್ 5 ಅನ್ನ ಮೊದಲು ಕಂಡಿಡ್ಕೋತೇನೆ, ಪವರ್ ಫ್ಯಾಕ್ಟರ್ ಅನ್ನ ಮೊದಲು ಕಂಡಿಡ್ಕೋತೇನೆ. ಈ ಕಾಸ್ 5 ನಾವು ಪವರ್ ಫ್ಯಾಕ್ಟರ್ ಅಂತ ಕರೆಯೋದು. ಸೊ ಕಾಸ್ 5 ಬಂದ್ರೆ ಏನಾಗುತ್ತೆ? ಇಲ್ಲಿ ಕಾಸ್ 5 ಅಂತಂದ್ರೆ ಏನು? ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಡ್ಜಸೆಂಟ್ ಸೈಡ್ ಆರ್ ಎಷ್ಟಿದೆ? ಆರ್ ಇರೋದು 3 ಇದೆ. ಓಕೆನಾ? ಇದು 3 ಇದೆ. ಝಡ್ ಎಷ್ಟಿದೆ? ಝಡ್ ಇರೋದು 5 ಇದೆ. ಸೊ ಝಡ್ ಜಾಗದಲ್ಲಿ 5 ಅಂತ ಬರ್ಕೋಬಹುದು, 5 ಅಂತ ಬರ್ಕೋಬಹುದು. ಸೊ 3 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟಾಗುತ್ತೆ? ಅಗೇನ್ ಐ ಹ್ಯಾವ್ ಟು ಯೂಸ್ ಕ್ಯಾಲ್ಕುಲೇಟರ್. 3 ಡಿವೈಡೆಡ್ ಬೈ 5 ಮಾಡಿದ್ರೆ 0.6 ಸಿಗತ್ತೆ, 0.6 ಸಿಗತ್ತೆ. ಸೊ ಕಾಸ್ 5 ಅಂತಂದ್ರೆ 0.6 ಪವರ್ ಫ್ಯಾಕ್ಟರ್ ನಮ್ಗೆ ಇಲ್ಲಿ ಸಿಕ್ಕೋಯ್ತು. ಓಕೆನಾ? ಅಂದ್ರೆ ಇದು 3ನೇ ಕ್ವಶನ್ಗೆ ಆನ್ಸರ್ ಇಲ್ಲಿ ಸಿಕ್ಕೋಯ್ತು, 1ನೇ ಕ್ವಶನ್ಗೆ ಆನ್ಸರ್ ಇಲ್ಲಿ ಸಿಕ್ಕಿದೆ. ಹಾಗೆ ನಮಗೆ ಬೇಕಾಗಿರೋದು ಯಾವ್ದೀಗ? 5 ಬೇಕು. ಸೊ ಕಾಸ್ 5 ಗೊತ್ತು, ಇಷ್ಟಾಗಿದೆ. ಹೀಗಾಗಿ 5 ಅಂದ್ರೆ ಎಷ್ಟು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಇದನ್ನ ಈ ಕಡೆ ತಗೋ ಹೋಗ್ಬೇಕು. 5 ಇಸ್ ಈಕ್ವಲ್ ಟು ಏನಾಗುತ್ತೆ? ಈ ಕಾಸ್ ಇದೆಯಾ ಈ ಕಡೆ ತಗೋಗಿ, ಅವಾಗ ಕಾಸ್ ಇನ್ವರ್ಸ್ ಆಗುತ್ತೆ, ಹೌದಾ?
ಸೊ ಕಾಸ್ ಇನ್ವರ್ಸ್ 0.6. ಸೊ ಕಾಸ್ ಇನ್ವರ್ಸ್ 0.6 ಮಾಡಿದ್ರೆ ಏನ್ ಬರುತ್ತೆ ಅನ್ನೋದನ್ನ ನಾವೀಗ ನೋಡ್ಕೋಬೇಕು. ಮಾಡಿ, ನಿಮ್ದು ಕ್ಯಾಲ್ಕುಲೇಟರ್ ಇರುತ್ತಲ್ವ, ಆ ಕ್ಯಾಲ್ಕುಲೇಟರ್ ಹಾಕಿ ಮಾಡಿ ನೋಡಿ. ನಾನು ಇಲ್ಲಿ ಮಾಡ್ಕೋಬಹುದು, ನನ್ನ ಹತ್ರ ಇದೇ ಇರುತ್ತೆ, ತೊಂದರೆ ಇಲ್ಲ. ನೀವೇನ್ ಮಾಡ್ಬೇಕು, ಆ ಲಾಗ್ ಟೇಬಲ್ ಅದು ಇದು ಇಟ್ಕೊಂಡು ಸ್ವಲ್ಪ ಕಿರಿಕಿರಿ ನಿಮ್ಗೆ, ಬಟ್ ಪರವಾಗಿಲ್ಲ, ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡಿ, ಓಕೆನಾ. ಸೊ ಆ ರೀತಿ ಕಾಸ್ 5 ಅನ್ನ ಕಂಡು ಹಿಡ್ಕೊಂಡ್ರೆ ನಿಮ್ಗೆ 53 ಡಿಗ್ರಿ 8 ಮಿನಿಟ್ಸ್ ಅಂತ ಸಿಗತ್ತೆ, ಓಕೆನಾ. ಸೊ ಇದು ಸಮಥಿಂಗ್ 53 ಡಿಗ್ರಿ 8 ಮಿನಿಟ್ಸ್ ಅಂತ ಸಿಗತ್ತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಏನಿದೆ ಪ್ರಶ್ನೆ? ಪ್ರಶ್ನೆ ಇರೋದು ಸೈನುಸೈಡಲ್ ವೋಲ್ಟೇಜ್ ಆಫ್ ಪೀಕ್ ವ್ಯಾಲ್ಯೂ 285 ವೋಲ್ಟ್. ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಕೊಟ್ಟಿದ್ದಾರೆ, ಎಷ್ಟಿದೆ? 285 ವೋಲ್ಟ್ ಇದೆ ಅಂತ ಹೇಳಿದ್ದಾರೆ. ಹಾಗೆ ಅವ್ರು ನೆಕ್ಸ್ಟ್ ಹೇಳ್ತಾ ಇರೋದೇನು, LCR ಸೀರೀಸ್ ನ ಜೋಡಿಸಿದ್ದಾರೆ. ಅಂಡ್ ವಿಚ್ ರೆಸಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ? 5 ಓಮ್. ರೆಸಿಸ್ಟೆನ್ಸ್ ಈಸ್ 5 ಓಮ್. ಇನ್ನ ಏನ್ ಕೊಟ್ಟಿದ್ದಾರೆ? ಪ್ಯೂರ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ ಈಸ್ 28.5 ಮಿಲಿ ಹೆನ್ರಿ. ಇಂಡಕ್ಟೆನ್ಸ್ ಎಷ್ಟಿದೆ? 28.5 ಮಿಲಿ ಹೆನ್ರಿ ಇದೆ. ಕರೆಕ್ಟಾ? 28.5 ಇದೆ ತಾನೆ? ಹೌದು. ಅಂಡ್ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ 800 ಮೈಕ್ರೋಫ್ಯಾರಡ್. ಕೆಪಾಸಿಟೆನ್ಸ್ ಇರೋದು 800 ಮೈಕ್ರೋಫ್ಯಾರಡ್, ಓಕೆನಾ. ಸೊ ಅವ್ರು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಅದನ್ನ ಕನೆಕ್ಟ್ ಮಾಡಿದ್ದಾರೆ. ಅಂಡ್ ಅವ್ರು ಕೇಳ್ತಾ ಇರೋದು ಎರಡು ಕೇಳ್ತಾ ಇದ್ದಾರೆ. ಮೊದಲನೇದು ಫೈಂಡ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ. ಮೊದಲು ಕೇಳ್ತಾ ಇರೋದು ರೆಸೋನೆಂಟ್ ಫ್ರೀಕ್ವೆನ್ಸಿ. ಎರಡನೇದು ಅವ್ರು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಕ್ಯಾಲ್ಕುಲೇಟ್ ದ ಇಂಪಿಡೆನ್ಸ್, ಕರೆಂಟ್ ಅಂಡ್ ಪವರ್ ಡಿಸಿಪೇಟೆಡ್, ಓಕೆನಾ. ಸೊ ಅವ್ರು ಕೇಳ್ತಾ ಇರೋದು ಕರೆಂಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಫೈಂಡ್ ದ ಕರೆಂಟ್, ಎಲ್ಲೋಯ್ತದು? ಫೈಂಡ್ ದ ಕರೆಂಟ್ ಅಂಡ್ ಪವರ್ ಡಿಸಿಪೇಟೆಡ್ ಅಂತ ಕೇಳ್ತಾ ಇದ್ದಾರೆ. ಸಾರಿ, ಫೈಂಡ್ ದ ಕರೆಂಟ್ ಇಂಪಿಡೆನ್ಸ್. ಫಸ್ಟ್ ಕೇಳ್ತಾ ಇರೋದು ಇಂಪಿಡೆನ್ಸ್, ಕರೆಂಟ್ ಅಂಡ್ ಪವರ್. ಸೊ ಇಂಪಿಡೆನ್ಸ್ ಕೇಳ್ತಾ ಇದ್ದಾರೆ, ಕರೆಂಟ್ ಕೇಳ್ತಾ ಇದ್ದಾರೆ, ಹಾಗೆ ಪವರ್ ಡಿಸಿಪೇಟೆಡ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಪವರ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಟೋಟಲ್ 2 ಕ್ವಶನ್ ಇರೋದು ಈ ರೀತಿಯಾಗಿದೆ, ಮೂರನೇದೇನು ಇಲ್ಲ. ಸೊ ಈ ರೀತಿಯಾಗಿದೆ, ಇದನ್ನ ನಾವು ಸಾಲ್ವ್ ಮಾಡ್ಕೊಂತ ಹೋದ್ರೆ ಆಯ್ತು, ಓಕೆನಾ. ಸೊ ಮೊದಲನೇದು ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂದ್ರೆ, ಅವ್ರು ಕೇಳ್ತಾ ಇರೋದು ರೆಸೋನೆಂಟ್ ಫ್ರೀಕ್ವೆನ್ಸಿ. ಸೊ ಏನಪ್ಪಾ ಇದು ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂತಂದ್ರೆ, ವೆರಿ ಸಿಂಪಲ್. ಆ ಒನ್ ಶಾರ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದು ಗೊತ್ತಿಲ್ಲ ಅಂದ್ರೆ ಇವಾಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ರೆಸೋನೆಂಟ್ ಫ್ರೀಕ್ವೆನ್ಸಿ ಅಂತಂದ್ರೆ, ಈಗ ಈ XL ಮತ್ತೆ XC ವ್ಯಾಲ್ಯೂ ಇದೆಯಲ್ವಾ, ಇವೆರಡು ಈಕ್ವಲ್ ಆಗಬೇಕು. ರೆಸೋನೆನ್ಸ್ ಅಂತಂದ್ರೆ ಇಲ್ಲೇ ಬರ್ದ್ಬಿಡ್ತೀನಿ, ನೀವು ನೋಟ್ಸ್ ಅಲ್ಲೂ ಬರ್ದಿಟ್ಕೊಳ್ಳಿ. ಫಸ್ಟ್ ಸ್ಟಾರ್ಟಿಂಗ್ ಒಂದು ಹಾಳೆಯಲ್ಲಿ ಇವೆಲ್ಲ ಫಾರ್ಮುಲಾ ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ನಲ್ವಾ. ನೆನ್ಪಿಟ್ಕೊಳ್ಳೋದು ಏನೇನ್ ಬೇಕು ಅದನ್ನೆಲ್ಲ ಒಂದ್ ಪಕ್ಕದಲ್ಲಿ ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ನಲ್ವಾ, ಅಲ್ಲೇ ಬರ್ದಿಟ್ಕೊಳ್ಳಿ. ರೆಸೋನೆನ್ಸ್ ಕಂಡೀಷನ್ ಅಂದ್ರೆ ಏನಾಗ್ಬೇಕು? XC ಇಸ್ ಈಕ್ವಲ್ ಟು XL ಆಗ್ಬೇಕು, ಓಕೆನಾ. ಸೊ ರೆಸೋನೆನ್ಸ್ ಕಂಡೀಷನ್ ಅಂದ್ರೆ ಈ ತರ ಆಗ್ಬೇಕು. ಇವಾಗ ನಮ್ಗೆ ಕೇಳ್ತಾ ಇರೋದು ರೆಸೋನೆಂಟ್ ಫ್ರೀಕ್ವೆನ್ಸಿ. ರೆಸೋನೆನ್ಸ್ ಕಂಡೀಷನ್ ನಲ್ಲಿ ಫ್ರೀಕ್ವೆನ್ಸಿ ಏನ್ ಬರುತ್ತೋ ದಟ್ಸ್ ರೆಸೋನೆಂಟ್ ಫ್ರೀಕ್ವೆನ್ಸಿ, ಓಕೆನಾ. ಸೊ ಅದನ್ನ ನಾವು ಕಂಡುಹಿಡ್ಕೋಬೇಕು ಇವಾಗ. ಸೊ ಇದನ್ನ ಹಾಕೊಂಡ್ವಾ ಅಥವಾ ಎಂತ ಮಾಡುವ? ಇವೆರಡು ಈಕ್ವಲ್ ಆಗ್ಬೇಕು ಅಂತ ನಾನು ಹೇಳಿದೆ. ಸೊ XC ಇಸ್ ಈಕ್ವಲ್ ಟು XL ಆಗ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದೆ. ಸೊ XC ಇಸ್ ಈಕ್ವಲ್ ಟು XL ಅನ್ನ ನಾವು ಬೇರೆ ರೀತಿಲಿ ಹೆಂಗ್ ಬರಿಬಹುದು? XC ಅನ್ನ ಹೆಂಗ್ ಬರಿಬಹುದು? 1/ωc ಅಂತ ಬರಿಬಹುದು. 1/ω ಅಂತಂದ್ರೆ 2πf C ಈ ರೀತಿ ಬರಬಹುದು. XC ಜಾಗದಲ್ಲಿ ಇದು ಬರ್ಕೊಂಡು XL ಜಾಗದಲ್ಲಿ ಏನ್ ಬರಿಬಹುದು? ωL ಅಂತ ಬರಿಬಹುದು. ಒಮೆಗಾ ಅಂತಂದ್ರೆ 2πf L ಜಾಗದಲ್ಲಿ L ಅಂತ ಬರ್ಕೊಂಡೆ ಈ ರೀತಿಯಾಗಿ ಬರ್ಕೋಬಹುದು. ಕರೆಕ್ಟಾ? ನಮಗೆ ಕೇಳ್ತಾ ಇರೋದವರು ಫ್ರೀಕ್ವೆನ್ಸಿ ಕೇಳ್ತಾ ಇದಾರೆ. ಸೊ F ಅನ್ನ ನಾವ್ ಹೆಂಗಾದ್ರೂ ಮಾಡಿ ಒಂದ್ ಸೈಡ್ ಬರೋ ರೀತಿ ಮಾಡ್ಕೊಳ್ಬಹುದು. ಹೌದಾ? ಇದು ರೆಸೋನೆಂಟ್ ಕಂಡೀಷನ್. ಇದರಲ್ಲಿ ನಾವು ಫ್ರೀಕ್ವೆನ್ಸಿ ಕಂಡುಹಿಡ್ಕೋಬೇಕು. ಸೊ F ಒಂದೇ ಕಡೆ ಬರೋ ರೀತಿಲಿ ಮಾಡುವ ಅಂತ ನಾನು ಫಸ್ಟ್ ಇದನ್ನ ಈ ಕಡೆ ತಗೊಂಡು ಹೋಗ್ತೀನಿ, ಓಕೆನಾ. 2πfc ಅನ್ನ ಈ ಕಡೆ ತಗೊಂಡು ಹೋಗ್ತೀನಿ. ಕ್ಲಿಯರ್? ಸೊ ಇಲ್ಲಿ 2πfc ಅನ್ನ ಈ ಕಡೆ ತಗೊಂಡೋಗ ಅವಾಗ ಏನಾಯ್ತು? 1 ಇಸ್ ಈಕ್ವಲ್ ಟು ಇಲ್ಲಿ 2 2 ಸಲ ಆಗಿದೆ, ಸೊ 2 ಸ್ಕ್ವೇರ್ ಆಗುತ್ತೆ. ಹೌದಾ? ಪೈ ಇರೋದು 2 ಸಲ ಇದೆ, ಸೊ ಪೈ ಸ್ಕ್ವೇರ್ ಆಗುತ್ತೆ. ಎಫ್ 2 ಸಲ ಇದೆ, ಸೊ ಎಫ್ ಸ್ಕ್ವೇರ್ ಆಗುತ್ತೆ. ಹಾಗೆ ಎಲ್ ಇಂಟು ಸಿ ಇದೆ. ಹೌದಾ? ಎಲ್ ಇಂಟು ಸಿ ಇದೆ ಇಸ್ ಈಕ್ವಲ್ ಟು ಏನು? 1. ನನಗೆ ಬೇಕಾಗಿರೋದು ಏನಪ್ಪಾ ಇವಾಗ? ಎಫ್ ಬೇಕು. ಹೀಗಾಗಿ ಎಫ್ ಅನ್ನ ಅಲ್ಲೇ ಇಟ್ಕೊಂಡು ಬಾಕಿ ಏನೇನಿದೆಯೋ ಇದನ್ನ ಈ ಕಡೆ ತಗೊಬನ್ನಿ. ಸೊ ಏನಾಗುತ್ತೆ ಅವಾಗ? ಎಫ್ ಅನ್ನ ಇಲ್ಲೇ ಇಟ್ಕೋತೀನಿ ನಾನು, ಎಫ್ ಸ್ಕ್ವೇರ್ ಇದ್ದಲ್ಲೇ ಇಟ್ಕೋತೀನಿ. ಬಾಕಿ ಏನಿತ್ತು ಅದನ್ನ ಈ ಕಡೆ ತಗೊಂಡ್ ಬನ್ನಿ. ಅವಾಗ ಏನಾಗುತ್ತೆ? ಇಲ್ಲಿ 1 ಆಲ್ರೆಡಿ ಇತ್ತಲ್ವಾ, ಡಿವೈಡೆಡ್ ಬೈ ಇವೆಲ್ಲ ಕೆಳಗಡೆ ಬರುತ್ತೆ. ಸೊ 2 ಸ್ಕ್ವೇರ್ ಪೈ ಸ್ಕ್ವೇರ್ ಹಾಗೆ ಎಫ್ ಸ್ಕ್ವೇರ್ ಇಲ್ಲೇ ಇದೆ. ಎಲ್ ಸಿ ಈ ಕಡೆ ತಗೊಬಂದಿದ್ದೀನಿ, ಎಲ್ ಸಿ ಈ ಕಡೆ ತಗೊಬಂದಿದ್ದೀನಿ. ಹೌದಾ? ನನಗೆ
ನಮ್ಗೆ ಅವ್ರು ಕೇಳ್ತಾ ಇರೋದು ರೆಸೋನೆಂಟ್ ಫ್ರೀಕ್ವೆನ್ಸಿ ಅಷ್ಟೇ ಸಾಕು. ಆ ರೆಸೋನೆಂಟ್ ಫ್ರೀಕ್ವೆನ್ಸಿದು ಮತ್ತೆ ಸ್ಕ್ವೇರ್ ಬೇಕಾ? ಸ್ಕ್ವೇರ್ ಆಗತ್ತೆ ಇಲ್ಲ. ಸೊ ನಾನೇನ್ ಮಾಡ್ಕೋತೀನಿ, ಎರಡೂ ಸೈಡ್ ಸ್ಕ್ವೇರ್ ರೂಟ್ ಹಾಕೊಂಡ್ಬಿಡ್ತೀನಿ. ಓಕೆನಾ, ಎರಡು ಸೈಡ್ ಸ್ಕ್ವೇರ್ ರೂಟ್ ಹಾಕೊಂಡೆ. ಇದು ಎಫ್ ಸ್ಕ್ವೇರ್ ಇನ್ ಸ್ಕ್ವೇರ್ ರೂಟ್ ಆಯ್ತು ಅಂತಂದ್ರೆ ಅದು ಎಫ್ ಅಂತಾನೆ ಉಳ್ಕೋತು. ಕರೆಕ್ಟಾ? ಸೊ ಅದೇ ರೀತಿ ಇಲ್ಲಿ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಗುತ್ತೆ, ಒನ್ ಸ್ಕ್ವೇರ್ ರೂಟ್ ತೆಗೆದ್ರೆ ಅದು ಒನ್ ಇದ್ದಕ್ಕಿದ್ದಷ್ಟೇ ಉಳಿತೆ. ಒನ್ ಸ್ಕ್ವೇರ್ ರೂಟ್ ಹಾಕದೆ ಇರಿ, ಏನು ಫರಕ್ ಬೀಳಲ್ಲ. ಹೌದಾ? ಸೊ ಸ್ಕ್ವೇರ್ ರೂಟ್ ಅನ್ನೋದು ಕೆಳಗಷ್ಟೇ ಅಪ್ಲೈ ಆದ ರೀತಿಯಲ್ಲಿ ಆಯ್ತು. ಸೊ ಇವಾಗ 2 ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಹಾಕೋತೀಯ, 2ನೇ ಉಳ್ಕೊಳ್ಳುತ್ತೆ. ಹೌದಾ? ಸೊ 2 ಅನ್ನ ಹೊರಗಡೆ ತಕೋಬಹುದು. ಸೊ 2ನೇ ಉಳ್ಕೊಳ್ಳುತ್ತೆ. ಪೈ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಹಾಕೋತೀಯ, ಏನ್ ಉಳ್ಕೊಳ್ಳುತ್ತೆ? ಪೈನೇ ಉಳ್ಕೊಳ್ಳುತ್ತೆ. ಹೌದಾ? ಈಗ ಎಲ್ ಸಿ ಗೆ ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಆಯ್ತು ನಮ್ದು. ಕರೆಕ್ಟ್ ಅಲ್ವಾ? ಸೊ ಫೈನಲಿ ನಮ್ದು ಏನ್ ಬರುತ್ತೆ, ಈ ರೀತಿಯಾಗಿ ನಮ್ಮ ಎಕ್ಸ್ಪ್ರೆಷನ್ ಬರುತ್ತೆ. ಕ್ಲಿಯರ್? ಸೊ ನಮ್ಮ ಫೈನಲ್ ಎಕ್ಸ್ಪ್ರೆಷನ್ ನಮ್ಗೆ ಈ ರೀತಿಯಾಗಿ ಸಿಗುತ್ತೆ. ಇದು ನಮ್ಗೆ ಎಕ್ಸ್ಪ್ರೆಷನ್ ಯಾವುದಕ್ಕೆ? ರೆಸೋನೆಂಟ್ ಫ್ರೀಕ್ವೆನ್ಸಿಗೆ ಎಕ್ಸ್ಪ್ರೆಷನ್. ಇದನ್ನು ಮತ್ತೆ ನೆನ್ಪಿಟ್ಕೋಬೇಕಾ? ಅಗತ್ಯ ಇಲ್ಲ. ಇಷ್ಟು ನೆನ್ಪಿಟ್ಕೊಂಡಿದ್ದೀರಾ, ಮತ್ತೆ ರೆಸೋನೆನ್ಸ್ ಕಂಡೀಷನ್ ಏನು ಅನ್ನೋ ನಿಮ್ ತಲೆಲಿದ್ರೆ ಇದನ್ನ ನೀವು ಈಸಿಯಾಗಿ ಪ್ರೊಡ್ಯೂಸ್ ಮಾಡ್ಬಿಡ್ತೀರಾ. ಸರಿನಾ? ಸೊ ನಾವು ಫೈನಲಿ ನಾವೇನ್ ಕಂಡಿಡ್ಕೋಬೇಕು, ಇದನ್ನ ಕಂಡಿಡ್ಕೋಬೇಕು. ಕ್ಲಿಯರ್? ಸೊ ಇದನ್ನ ಕಂಡಿಡ್ಕೋಬೇಕು ಅಂತಂದ್ರೆ ಎಫ್ ನಾಟ್ ಇಸ್ ಈಕ್ವಲ್ ಟು ರೆಸೋನೆಂಟ್ ಫ್ರೀಕ್ವೆನ್ಸಿನ ಎಫ್ ನಾಟ್ ಅನ್ನೋ ಅಕ್ಷರದಿಂದ ಸೂಚಿಸ್ತಾರೆ. ಒಂದ್ ಸ್ವಲ್ಪ ಸ್ಪೆಷಲ್ ಅಲ್ವಾ ಅದು? ಹೀಗಾಗಿ ಎಫ್ ನಾಟ್ 1 ಡಿವೈಡೆಡ್ ಬೈ 2 ಪೈ 2 ಇಂಟು 3.14 ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ. ಸ್ಕ್ವೇರ್ ರೂಟ್ ಆಫ್ ಎಲ್ ಎಷ್ಟಿದೆ? ಇಷ್ಟಿದೆ, 28.5 ಮಿಲಿ ಅಂತಂದ್ರೆ 10⁻³ ಓಕೆ, ಇಂಟು 800 ಮೈಕ್ರೋಫ್ಯಾರಡ್. ಸೊ 800 ಮೈಕ್ರೋ ಮೀನ್ಸ್ 10⁻⁶. ಓಕೆನಾ? ಸೊ ಈ ರೀತಿಯಾಗಿ ಆಗತ್ತೆ ನಮ್ಮ ಎಕ್ಸ್ಪ್ರೆಷನ್. ಸೊ ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಟರ್ ಇರತ್ತಲ್ವಾ, ಆ ಕ್ಯಾಲ್ಕುಲೇಟರ್ ಅಲ್ಲಿ ಕಟ 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 ಅಂತ ಟೈಪ್ ಮಾಡಿ ನಿಮ್ಗೆ ಆನ್ಸರ್ ಸಿಗತ್ತೆ. ಎಷ್ಟು ಬರುತ್ತಪ್ಪ ಅಂತಂದ್ರೆ ಇದ್ರ ಆನ್ಸರ್ ಒಂದ್ ಸ್ವಲ್ಪ ಲೆಂದಿ ಆಗುತ್ತೆ, ಒಂದ್ ಸ್ವಲ್ಪ ಇದೆಲ್ಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕೋದು ಮಾಡೋದು ಕಷ್ಟನೇ, ಜಾಸ್ತಿ ಇದೆ ಅಲ್ವಾ. ಸೊ ಮೊದಲು ನೀವು ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು, ಅದಾದ್ಮೇಲೆ ಅದ್ರ ಸ್ಕ್ವೇರ್ ರೂಟ್ ತೆಗಿಬೇಕು, ಅದಾದ್ಮೇಲೆ ಅದನ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಬಂದ ಆನ್ಸರ್ ಅನ್ನ 1 ಡಿವೈಡೆಡ್ ಬೈ ಬಂದ ಆನ್ಸರ್ ಅಂತ ಮಾಡಬೇಕು. ಸ್ವಲ್ಪ ಸಿಕ್ಕಾಪಟ್ಟೆ ಸ್ವಲ್ಪ ತಲೆ ಬಿಸಿ ಇದೆ, ಬಟ್ ಪರವಾಗಿಲ್ಲ, ನೀವು ಸ್ವಲ್ಪ ಸ್ಟ್ರಗಲ್ ಮಾಡಿ ಆನ್ಸರ್ ಸಿಗತ್ತೆ ನಿಮ್ಗೆ. ಆವಾಗ ನಮ್ಮ ಝಡ್ ಎಷ್ಟು ಸಿಗತ್ತಪ್ಪ ಅಂತಂದ್ರೆ, ಝಡ್ ಏನಿದೆಯೋ, ಸಾರಿ ನಮ್ಗೆ ಇಲ್ಲಿ ಸಿಕ್ಕಿರೋದೇನು ರೆಸೋನೆಂಟ್ ಫ್ರೀಕ್ವೆನ್ಸಿ. ಆ ರೆಸೋನೆಂಟ್ ಫ್ರೀಕ್ವೆನ್ಸಿ ಏನಿದೆಯೋ ಅದು 33.33 ಹರ್ಟ್ಸ್ ಅಂತ ಸಿಗತ್ತೆ. ಎಫ್ ನಾಟ್ ಇಸ್ ಈಕ್ವಲ್ ಟು 33.33 ಹರ್ಟ್ಸ್ ಅಂತ ಸಿಗತ್ತೆ. ಓಕೆನಾ? ಸೊ ಎಫ್ ನಾಟ್ ಆಯ್ತು. ಇವಾಗ ಇನ್ನೇನೇನು ಕಂಡಿಡ್ಕೋಬೇಕು? ಇಂಪಿಡೆನ್ಸ್ ಕಂಡಿಡ್ಕೋಬೇಕು. ಸೊ ಇಂಪಿಡೆನ್ಸ್ ಕಂಡಿಡ್ಕೋಬೇಕು ಅಂದ್ರೆ ಅಗೇನ್ ದ ಸೇಮ್ ಫಾರ್ಮ್ ಇದೆ ನಾವು ಹಾಕೋಬೇಕಾಗಿರೋದು. ಸೊ ಇಂಪಿಡೆನ್ಸ್ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ಇಲ್ಲಿ ಇಂಪಿಡೆನ್ಸ್ ಕಂಡಿಡಿಯಕ್ಕೆ ಏನ್ರಿ ಮಾಡ್ತೀರಾ? ಸಿಂಪಲ್, ಇಲ್ಲಿ ಪೈಥಾಗೋರಸ್ ಥಿಯರಮ್ ಹಾಕ್ತೀರಾ. ಕರೆಕ್ಟಾ? ಸೊ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್. ಕರೆಕ್ಟಾ? ಸೊ ಆರ್ ಸ್ಕ್ವೇರ್ ಪ್ಲಸ್ ಇದರ ಸ್ಕ್ವೇರ್. ಹೌದಾ? ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ನ ಸ್ಕ್ವೇರ್. ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ನ ಸ್ಕ್ವೇರ್ ಮಾಡ್ಕೋತೀರಾ. ಕರೆಕ್ಟಾ? ಝಡ್ ಬೇಕು ಅಂತಂದ್ರೆ ಎರಡು ಕಡೆಗೆ ಸ್ಕ್ವೇರ್ ರೂಟ್ ಹಾಕೋತೀರಾ. ಹೌದಾ? ಸೊ ಈ ಕಡೆ ಸ್ಕ್ವೇರ್ ರೂಟ್ ಅಂದ್ರೆ ಝಡ್ ಸ್ಕ್ವೇರ್ ಇನ್ ಸ್ಕ್ವೇರ್ ರೂಟ್ ಅಂದ್ರೆ ಝಡ್ಡೇ ಉಳ್ಕೊಳ್ಳುತ್ತೆ, ಮತ್ತೆ ಈ ಕಡೆ ಸ್ಕ್ವೇರ್ ರೂಟ್ ಈ ರೀತಿಯಾಗಿ ಉಳ್ಕೊಂಡ್ಬಿಡತ್ತೆ. ಕ್ಲಿಯರಾ? ನಾವಿವಾಗ ಏನ್ ನೋಡಿದ್ವಿ? ರೆಸೋನೆಂಟ್ ಫ್ರೀಕ್ವೆನ್ಸಿ. ಎಲ್ಲ ಕಂಡೀಷನ್ ಯಾವ ರೀತಿ ಇದೆ? ರೆಸೋನೆನ್ಸ್ ಕಂಡೀಷನ್ ನಲ್ಲಿ ಇದೆ ನಮ್ದು. ಸೊ ಕಂಡೀಷನ್ ರೆಸೋನೆನ್ಸ್ ಕಂಡೀಷನ್ ನಲ್ಲಿ ಇದೆ ಅಂತಂದ್ರೆ ಏನರ್ಥ? ಎಕ್ಸ್ ಸಿ ಮತ್ತೆ ಎಕ್ಸ್ ಎಲ್ ಎರಡು ಈಕ್ವಲ್ ಅಂತ ಅರ್ಥ. ಹೌದಾ? ಸೊ ಇಲ್ಲಿ ಎರಡು ಈಕ್ವಲ್ ಆಗಿರೋ ಕ್ವಾಂಟಿಟಿ ಇದೆ. ಸೊ ಈಕ್ವಲ್ ಆಗಿರೋ ಕ್ವಾಂಟಿಟಿಯನ್ನ ಮೈನಸ್ ಮಾಡ್ಕೊಂಡ್ರೆ ನಮ್ಗೆ 0 ಸಿಗುತ್ತೆ. 5 ಮೈನಸ್ 5 0 ಸಿಗುತ್ತೆ. 10 ಮೈನಸ್ 10 0 ಸಿಗುತ್ತೆ. ಹಾಗೆ ಇಲ್ಲಿ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಎರಡು ಸೇಮ್ ತಾನೆ, ಎರಡು ಸೇಮ್ ಇದೆ. ಹೀಗಾಗಿ ನಮ್ಮ ರೆಸೋನೆನ್ಸ್ ಕಂಡೀಷನ್. ಸೊ ಎರಡು ಸೇಮ್ ಇರೋದ್ರಿಂದ ಈ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಇದು 0 ಸ್ಕ್ವೇರ್ ಅಂದ್ರೆ 0ನೇ ಆಗುತ್ತೆ. ಸೊ ಆರ್ ಸ್ಕ್ವೇರ್ ಪ್ಲಸ್ 0, ಆ 0 ಅನ್ನು ಬರೀ ಹೋಗುತ್ತೆ ಅಲ್ಲ, ಈ ರೀತಿ ಆಗುತ್ತೆ. ಹೌದಾ? ಸೊ ಆರ್ ಸ್ಕ್ವೇರ್ ಇಂದು ಸ್ಕ್ವೇರ್ ರೂಟ್ ತಗೋಬೇಕು. ಆರ್ ಸ್ಕ್ವೇರ್ ಇನ್ ಸ್ಕ್ವೇರ್ ರೂಟ್ ಅಂತಂದ್ರೆ ಏನು? ಅಗೇನ್ ಆರ್ ಅಂತಾನೆ ಆಯ್ತು. ಸೊ ಝಡ್ ಇಸ್ ಈಕ್ವಲ್ ಟು ಆರ್ ಅಂತ ಆಗುತ್ತೆ. ಆರ್ ಎಷ್ಟಿದೆ? 5 ಓಮ್ ಅಂತ ಇದೆ. ಸೊ ಝಡ್ ಅನ್ನ ನಾವು ಈಸಿಯಾಗಿ ಕಂಡಿಡ್ಕೊಂಡ್ವಿ. ಒಂದ್ ಸ್ವಲ್ಪ ತಲೆ ಖರ್ಚು ಮಾಡಿದ್ವಿ, ಸಿಕ್ಕೋಯ್ತು ನಮ್ಗೆ ಆನ್ಸರ್. ಸರಿನಾ? ಹಾಗೆ ಇನ್ನೇನ್ ಕಂಡಿಡ್ಬೇಕು? ಐ ಕಂಡಿಡ್ಕೋಬೇಕು. ಇಲ್ಲಿರೋದೇ ಮಜಾ. ಓಕೆನಾ? ಸೊ ನಾವಿಲ್ಲಿ ಐ ಕಂಡಿಡ್ಕೋಬೇಕು. ಸೊ ಮ್ಯಾಕ್ಸಿಮಮ್ ಕರೆಂಟ್. ಸೊ ಐ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಮ್ಯಾಕ್ಸಿಮಮ್ ಕರೆಂಟ್ ಕಂಡಿಡ್ರಿ ಅಂತ ಕೇಳಿದಾರೆ, ಎಂತ ಕಂಡಿಡ್ರಿ ಅಂತ ಕೇಳಿದಾರೆ. ಮ್ಯಾಕ್ಸಿಮಮ್ ಕರೆಂಟ್ ಅನ್ನೇ ಕಂಡಿಡ್ಕೊಳ್ಳೋಣ. ಸೊ ಐ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ವಿ ನೋ ದಟ್ ವಿ ಇಸ್ ಈಕ್ವಲ್ ಟು ಐ ಆರ್. ಕರೆಕ್ಟಾ? ವಿ ಇಸ್ ಈಕ್ವಲ್ ಟು ಐ ಆರ್. ಬಟ್ ಇಲ್ಲಿ ಐ ಆರ್ ಮಾಡ್ಬೇಕಾಗಿರುವ ಕೆಲಸ, ಆರ್ ಇನ್ ಕೆಲಸ ಏನಾಗಿತ್ತು? ಕರೆಂಟ್ ಅನ್ನ ವಿರೋಧಿಸೋರು. ಸೊ ಇಲ್ಲಿ ನಮ್ ಸರ್ಕಿಟ್ ಅಲ್ಲಿ ಎಲ್ ಸಿ ಆರ್ 3 ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇದೆ. ಹೌದಾ? ಸೊ ಆರ್ ಇನ್ ಕೆಲಸ ಏನಾಗಿತ್ತು? ಕರೆಂಟ್ ಅನ್ನ ವಿರೋಧಿಸ್ತಾ ಇರೋದು.
ಸೊ LCR ಸರ್ಕ್ಯೂಟ್ ನಲ್ಲಿ ರೆಸಿಸ್ಟರ್, ಬರೀ ರೆಸಿಸ್ಟರ್ ಇದ್ರೆ ಇಷ್ಟೇ ಆಗ್ತಾ ಇತ್ತು. ರೆಸಿಸ್ಟರ್ ಇದೆ, ಮತ್ತೇನು ಇಂಪಿಡೆನ್ಸು ಇದೆ, ಅದು ಇದೆ, ಎಲ್ಲ ಇದೆ. ಸೊ ಇವೆಲ್ಲ ಇರಬೇಕಾದ್ರೆ ಕರೆಂಟ್ ಅನ್ನ ವಿರೋಧಿಸೋರು ಯಾರು? ಆಬ್ವಿಯಸ್ಲಿ ಇಂಪಿಡೆನ್ಸ್. ಕರೆಕ್ಟ್. ಸೊ ಇಂಪಿಡೆನ್ಸ್ ಇಸ್ ಈಕ್ವಲ್ ಟು ಆರ್ ಆಗಿದೆ. ಸೊ ಝಡ್, ಆರ್ ಜಾಗದಲ್ಲಿ ನಾವು ಝಡ್ ಅಂತ ಬರ್ಕೋಬಹುದು, ಅಥವಾ ಆರ್ ಜಾಗದಲ್ಲಿ ನಾವು 5 ಓಮ್ ಅಂತ ಬರ್ಕೋಬಹುದು. ಕರೆಕ್ಟಾ? ಸೊ ಆರ್ ಜಾಗದಲ್ಲಿ ನಾವು 5 ಅಂತ ಬರ್ಕೋಬಹುದು. ಸೊ ಆರ್ ಜಾಗದಲ್ಲಿ 5 ಅಂತ ಬರ್ಕೋಬಹುದು. ವಿ ಜಾಗದಲ್ಲಿ ಏನ್ ಬರ್ಕೋಬಹುದಪ್ಪ? ವಿ ಇದೆ 285. ಸೊ ವಿ ಜಾಗದಲ್ಲಿ 285 ಅಂತ ಬರ್ಕೋಬಹುದು. ಸೊ ಇಲ್ಲಿ 285 ಅಂತ ಬರ್ಕೋಬಹುದು. ಸೊ ಐ ಬೇಕು ಅಂತಂದ್ರೆ 5 ಅನ್ನ ಈ ಕಡೆ ತಗೊಬನ್ನಿ. ಸೊ ಐ ಇಸ್ ಈಕ್ವಲ್ ಟು 285 ಡಿವೈಡೆಡ್ ಬೈ 5 ಆಗುತ್ತೆ. ಸೊ 285 ಡಿವೈಡೆಡ್ ಬೈ 5 ಅಂತಂದ್ರೆ ಎಷ್ಟಪ್ಪ? ಕ್ಯಾಲ್ಕುಲೇಟರ್ ಹಾಕಿ ಮಾಡಿ ನೋಡಿ. ಆನ್ಸರ್ ಎಷ್ಟು ಸಿಗತ್ತಪ್ಪ ಅಂತಂದ್ರೆ ಐ ಎಷ್ಟು ಸಿಗತ್ತೆ? 57 ಅಂತ ಸಿಗತ್ತೆ. ಸೊ ಇಲ್ಲಿ ನಾವು 57 ಅಂತ ಹೇಳ್ಬೋದು. ಕ್ಲಿಯರಾ? ಸೊ ನಮ್ಗೆ ಐ ಸಿಕ್ತು, ಹಾಗೆ ವೋಲ್ಟೇಜ್ ಗೊತ್ತಿದೆ. ಇವಾಗ ನಾವು ಪವರ್ ಡಿಸಿಪೇಟೆಡ್ ಕಂಡುಹಿಡಿಬೇಕು. ಸೊ ಪವರ್ ಕಂಡುಹಿಡಿಯೋದಂದ್ರೆ ಏನ್ ಮಾಡ್ತೀರಾ ನೀವು? ಎರಡನ್ನು ಮಲ್ಟಿಪ್ಲೈ ಮಾಡ್ಕೊಡ್ತೀರಾ. ಕರೆಕ್ಟಾ? ಸೊ ಪವರ್ ಕಂಡುಹಿಡಬೇಕು ಅಂತಂದ್ರೆ ಇದಾಯ್ತಾ? ಇವೆಲ್ಲ ಕ್ಲಿಯರ್ ಅಲ್ಲ? ಇಲ್ಲಿ ಬರ್ಕೋತೇನೆ ಪವರ್ ಏನಾಗುತ್ತೆ ಅಂತ. ಸೊ ಪವರ್ ಇಸ್ ಈಕ್ವಲ್ ಟು, ಪವರ್ ಏನಾಗುತ್ತೆ? ವಿ ಇಸ್ ಈಕ್ವಲ್ ಟು ಐ. ವೋಲ್ಟೇಜ್ ಕರೆಂಟ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತೆ ತಾನೆ. ಸೊ ಪವರ್ ಇಸ್ ಈಕ್ವಲ್ ಟು ವಿ ಎಷ್ಟಿದೆ? ಇಷ್ಟಿದೆ 285 ಇದೆ. ಐ ಎಷ್ಟಿದೆ? ಇಂಟು ಐ ಎಷ್ಟಿದೆ? ಐ 57 ಇದೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಪವರ್ ಎಷ್ಟು ಸಿಗತ್ತಪ್ಪ ಅಂತಂದ್ರೆ ಪವರ್ 16,245 ವ್ಯಾಟ್. 16,245 ವ್ಯಾಟ್ ಅಂತ ಸಿಗತ್ತೆ. ಇದು ನಮ್ ಸರಿಯಾದ ಉತ್ತರ. ಓಕೆನಾ? ಈಸಿ ಇತ್ತು ಅಷ್ಟೇ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿ ನಾವು ಯಾವ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ವಿ? ಇಲ್ಲೇನಪ್ಪಾ ಅಂತಂದ್ರೆ ರೆಸೋನೆನ್ಸ್ ಕಂಡೀಷನ್ ಅಂತ ಅವರೇ ಹೇಳಿದ್ದಾರೆ. ಸೊ ರೆಸೋನೆನ್ಸ್ ಕಂಡೀಷನ್ ಅಂತಂದ್ರೆ XC XL ಈಕ್ವಲ್ ಆಗ್ಬೇಕು. ಜಸ್ಟ್ ನಾವು ಇದು ಒಂದೇ ಕಾನ್ಸೆಪ್ಟ್ ಇಂದ ಇಡೀ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ವಿ. ಸೊ ಇವಾಗ ಯಾಕೆ ಟೈಮ್ ವೇಸ್ಟ್? ಮುಂದಿನ ಕ್ವಶನ್ ಗೆ ಹೋಗೋಣ. ನಿಮ್ಮ ನೆಕ್ಸ್ಟ್ ಕ್ವಶನ್ ಬಂದಿದೆ, ಗೊತ್ತಲ್ವಾ ನಿಮ್ ಕೆಲಸ? ವಿಡಿಯೋ ಪಾಸ್ ಮಾಡಬೇಕು, ಕ್ವಶನ್ ಅನ್ನು ಸರಿಯಾಗಿ ಓದ್ಕೋಬೇಕು, ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೋಬೇಕು. ನಾನೀಗ ಅದೇ ಕೆಲಸ ಮಾಡ್ತೇನೆ. ಅ ಪ್ಯೂರ್ ಕಂಡಕ್ಟರ್ ಆಫ್ 25 ಮಿಲಿ ಹೆನ್ರಿ. ಓಕೆ, ಸೊ ಇದನ್ನು ವರ್ಸ್ಕೊಳ್ಳಿಲ್ವಾ? ಇದು ಲಾಸ್ಟ್ ಕ್ವಶನ್ ಇಂದ ಹಾಗೆ ಇದೆ ಅನ್ಸುತ್ತೆ. ಪರವಾಗಿಲ್ಲ, ಲೆಟ್ ಮಿ ಇರೇಸ್ ಇಟ್. ಏನ್ ಕೊಟ್ಟಿದ್ದಾರೆ? ಪ್ಯೂರ್ ಕಂಡಕ್ಟರ್ ಆಫ್ ಏನ್ ಕೊಟ್ಟಿದ್ದಾರೆ? ಇಂಡಕ್ಟನ್ಸ್ ಕೊಟ್ಟಿದ್ದಾರೆ. ಪ್ಯೂರ್ ಇಂಡಕ್ಟರ್ ಆಫ್ 25 ಮಿಲಿ ಹೆನ್ರಿ, 25 ಮಿಲಿ ಹೆನ್ರಿ. ಓಕೆ ಅಂತ ಹೇಳಿದ್ದಾರೆ. ಹಾಗೆ ಇಸ್ ಕನೆಕ್ಟೆಡ್ ಟು ಅ ಸೋರ್ಸ್ ಆಫ್ 220 ವೋಲ್ಟ್ ಅಂಡ್ 50 ಹರ್ಟ್ಸ್. ಸೊ VRMS 220 ವೋಲ್ಟ್ಸ್ ಅಂಡ್ 50 ಹರ್ಟ್ಸ್ ಅಲ್ವಾ? ಫ್ರೀಕ್ವೆನ್ಸಿ ಇರೋದು 50 ಹರ್ಟ್ಸ್. ನೆಕ್ಸ್ಟ್ ಅವ್ರು ಹೇಳ್ತಾ ಇರೋದು ಫೈಂಡ್ ದ ಇಂಡಕ್ಟಿವ್ ರಿಯಾಕ್ಟನ್ಸ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಮೀನ್ಸ್ ದಿಸ್ ಒನ್. ಕರೆಕ್ಟಾ? ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನ ಫೈಂಡ್ ಔಟ್ ಮಾಡಬೇಕು. ಇಂಡಕ್ಟಿವ್ ರಿಯಾಕ್ಟನ್ಸ್ RMS ವ್ಯಾಲ್ಯೂ ಆಫ್ ಕರೆಂಟ್. ಸೊ RMS ವ್ಯಾಲ್ಯೂ ಆಫ್ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. IRMS ನ ಫೈಂಡ್ ಔಟ್ ಮಾಡ್ಕೋಬೇಕು. ಹಾಗೆ ಅಂಡ್ ಪೀಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಹಾಗೆ ಪೀಕ್ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟಿರೋದು ನಮ್ಮ ಕೆಲಸ. ಹೀಗಾಗಿ ನಾವು ನಮ್ಮ ಕೆಲಸವನ್ನ ಒಂದೊಂದಾಗಿ ಮಾಡ್ತಾ ಹೋಗೋಣ. ಓಕೆನಾ? ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನ ಅವ್ರು ಕೊಟ್ಕೊಂಡಿದ್ದಾರೆ, ಕೇಳ್ತಾ ಇದ್ದಾರೆ. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಕಂಡುಹಿಡಿಯೋದು ತುಂಬಾ ಈಸಿ. ನೀವು ಇದನ್ನ ಈಸಿಯಾಗಿ ಕಂಡುಹಿಡ್ಕೊಬಿಡ್ತೀರಾ. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಕಂಡುಹಿಡಿಯೋಕೆ ಏನ್ ಮಾಡ್ಬೇಕು? ಇಲ್ಲಿಂದ ಆನ್ಸರ್ ಶುರು ಮಾಡೋಣ. ಇಂಡಕ್ಟಿವ್ ರಿಯಾಕ್ಟನ್ಸ್ ಕಂಡುಹಿಡಿಯೋದಕ್ಕೆ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ ಫಾರ್ಮುಲಾನ ಹಾಕ್ಬೇಕು. ಹೌದಾ? ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಈಸ್ ಈಕ್ವಲ್ ಟು ಒಮೆಗಾ ಎಲ್. ಒಮೆಗಾ ಅಂದ್ರೆ 2πf. ಸೊ ಒಮೆಗಾ ಜಾಗದಲ್ಲಿ 2πf ಅಂತ ಬರ್ಕೋಬಹುದು, 2πf ಅಂತ ಬರ್ಕೋಬಹುದು. ಸೊ ಎಲ್ ಎಷ್ಟಿದೆ? ಅವರೇ ಕೊಟ್ಟಿದ್ದಾರೆ, 25 ಮಿಲಿ ಹೆನ್ರಿ ಇದೆ. ಸೊ 25 ಮಿಲಿ ಅಂತಂದ್ರೆ 10⁻³ ಹೆನ್ರಿ ಇದೆ. ಹಾಗೆ ಇಂಟು ಎಫ್ ಎಷ್ಟಿದೆ? ಎಫ್ ಇರೋದು 50 ಹರ್ಟ್ಸ್. ಸೊ 50 ಹರ್ಟ್ಸ್ ಅಂತ ಬರ್ಕೊಳ್ಳೋಣ. ಸೊ 50 ಹರ್ಟ್ಸ್. ಹಾಗೆ ಪೈ ಎಷ್ಟಿದೆ? ಪೈ ಗೊತ್ತಲ್ವಾ? 3.14 ಇರುತ್ತೆ, ನಮ್ಗೆ ಗೊತ್ತಿರುವಂತ ವ್ಯಾಲ್ಯೂನೇ. ಸೊ 3.14 ಇವಿಷ್ಟನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಸಿಗತ್ತೆ. ಸೊ ಇದನ್ನ ನೀವು ಕ್ಯಾಲ್ಕುಲೇಟರ್ ಹಾಕಿ ಕಟ 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 ಅಂತ ಕ್ಯಾಲ್ಕುಲೇಟರ್ ಅಲ್ಲಿ ಒತ್ತಿ ಆನ್ಸರ್ ಎಷ್ಟು ಬರುತ್ತೆ ಅಂತ ನೋಡಿ, ಎಷ್ಟು ಬರುತ್ತೆ ಅಂತ. ನಾನು ಇಲ್ಲಿರೋ ಆನ್ಸರ್ಗೂ ನಿಮ್ಮ ಆನ್ಸರ್ಗೂ ಮ್ಯಾಚ್ ಆಗ್ತಿದೆ ಅಂತ ನೋಡಿ. ಮ್ಯಾಚ್ ಆಗಿಲ್ಲ ಅಂತಂದ್ರೆ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾದ್ರೆ ಏನೋ ಗಡ್ಬಡ್ ಮಾಡಿದೀವಿ ಅಂತ ಅರ್ಥ. ಅದನ್ನ ಸರಿ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನೀವು ನಿಮ್ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಸರಿನಾ? ಇವಾಗ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ ಎಕ್ಸೆಲ್ಗೆ ಇಂಡಕ್ಟಿವ್ ರಿಯಾಕ್ಟನ್ಸ್ 7.855 ಓಮ್ ಅಂತ ಬರುತ್ತೆ. ಓಕೆನಾ? 7.855 ಓಮ್ ಅಂತ ಬರುತ್ತೆ ನಮ್ಮ ಆನ್ಸರ್. ಸೊ ಆನ್ಸರ್ ಇಷ್ಟು ಬರುತ್ತೆ. ಸರಿ, ಇವಾಗ ಈ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನ ನಾವು ಇನ್ನೊಂದು ಯಾವ ರೂಪದಲ್ಲಿ ಬರ್ಕೋಬಹುದು? ಇದೇ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನ ನಾವು
ಹೇಗ್ ಬರ್ಕೋಬಹುದು? ಯು ಶುಡ್ ಟೆಲ್ ಮಿ. ನಮ್ಗೆ ಇದನ್ನ ಇನ್ಯಾವ ರೀತಿಲಿ ಬರ್ಕೋಬಹುದು ಅಂತ. ಯಾವ ರೀತಿಲಿ ಬರ್ಕೋಬಹುದಪ್ಪ? ಏನಾದ್ರು ಐಡಿಯಾ? ಎನಿ ಐಡಿಯಾಸ್? ಯು ನೋ ಓಮ್ಸ್ ಲಾ, ರೈಟ್? ಸೊ ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತೆ. ಕರೆಕ್ಟ್? ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತೆ. ಈಗ ಇಲ್ಲಿ ನಾವು ಹಾಕೊಂಡಿರೋದೇನು? ನಾವು ಹಾಕೊಂಡಿರೋದು ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್. ಒಂದು ಇಂಡಕ್ಟರ್ ಬಿಟ್ರೆ ಮತ್ತೇನು ಇಲ್ಲ. ಇದ್ಯಾವುದಕ್ಕೆ ಸರಿ ಇತ್ತು? ರೆಸಿಸ್ಟರ್ ಇದ್ದಾಗ ಈ ಫಾರ್ಮುಲಾ ಹಾಕೋಬಹುದು. ಈಗ ಇದೇ ಜಾಗದಲ್ಲಿ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಇದೆ, ಒಂದು ಇಂಡಕ್ಟರ್ ಇದೆ, ರೆಸಿಸ್ಟರ್ ಜಾಗದಲ್ಲಿ ಇಂಡಕ್ಟರ್ ಇದೆ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಮಾಡ್ತಾ ಇರುವಂತ ಕೆಲಸವನ್ನೇ ಯಾರು ಮಾಡ್ತಾ ಇದ್ದಾರೆ? ಕರೆಂಟ್ ಅನ್ನ ವಿರೋಧಿಸ್ತವ್ರು ಯಾರು? ಇಲ್ಲಿ ಕರೆಂಟ್ ಅನ್ನ ವಿರೋಧಿಸ್ತಾ ಇರೋರು ಇಂಡಕ್ಟಿವ್ ರಿಯಾಕ್ಟನ್ಸ್. ಕರೆಕ್ಟಾ? ಸೊ ಇಲ್ಲಿ ಕರೆಂಟ್ ಅನ್ನ ವಿರೋಧಿಸ್ತಾರೆ, ಅಲ್ಲಿ ರೆಸಿಸ್ಟೆನ್ಸ್ ವಿರೋಧಿಸ್ತಾ ಇತ್ತು, ಇಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ವಿರೋಧಿಸ್ತಾ ಇದೆ. ಹೌದಾ? ಸೊ ಆರ್ ಜಾಗದಲ್ಲಿ ನಾವು ಎಕ್ಸೆಲ್ ಅಂತ ಬರ್ಕೋಬಹುದು. ನಮ್ಗೀಗ ಅವ್ರು ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ, ಕೇಳ್ತಾ ಇರೋದು ಎಕ್ಸೆಲ್ ಕಂಡಿಡ್ಕೊಂಡಿದ್ದೇವೆ, ಐ ಆರ್ ಎಂ ಎಸ್ ನ ಕಂಡಿಡ್ಕೋಬೇಕು. ಸೊ ವೆರಿ ಸಿಂಪಲ್, ಐ ಆರ್ ಎಂ ಎಸ್ ನ ಕಂಡಿಡ್ಕೊಂಡ್ರೆ ಆಯ್ತು. ನಮ್ಗೆ ವಿ ಆರ್ ಎಂ ಎಸ್ ಆಲ್ರೆಡಿ ಗೊತ್ತಿದೆ. ವಿ ಆರ್ ಎಂ ಎಸ್ ಇದೆ 220 ಇದೆ. ಸೊ ವಿ ಆರ್ ಎಂ ಎಸ್ ಗೊತ್ತಿದೆ, ವಿ ಆರ್ ಎಂ ಎಸ್ ಗೊತ್ತಿದೆ. ವಿ ಆರ್ ಎಂ ಎಸ್ ಇದೆ ಅಂತಂದ್ರೆ ಇಲ್ಲಿ ಸಿಗೋ ಐ ಕೂಡ ಎಂತ ಸಿಗುತ್ತೆ? ಆರ್ ಎಂ ಎಸ್ ಸಿಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಆಗುತ್ತೆ. ನಾವ್ ಈ ಐ ಅನ್ನ ಈ ಕಡೆ ತಗೊಬಂದ್ರೆ, ಅಥವಾ ನಮಗ್ ಬೇಕಾಗಿರೋದು ಏನು ಇವಾಗ? ನಮಗ್ ಬೇಕಾಗಿರೋದು ಐ ಆರ್ ಎಂ ಎಸ್. ಹೌದಾ? ಸೊ ಐ ಆರ್ ಎಂ ಎಸ್ ಇದ್ದಕ್ಕೆ ಇಟ್ಕೊಳ್ಳೋಣ. ಈ ಎಕ್ಸೆಲ್ ಏನಿತ್ತು ಇದನ್ನ ಈ ಕಡೆ ತಗೊಬರೋಣ. ಅವಾಗ ಏನಾಗುತ್ತೆ? ವಿ ಆರ್ ಎಂ ಎಸ್ ಡಿವೈಡೆಡ್ ಬೈ ಎಕ್ಸೆಲ್ ಇಸ್ ಈಕ್ವಲ್ ಟು ಐ ಆರ್ ಎಂ ಎಸ್ ಅಂತ ಆಗುತ್ತೆ. ಸರಿನಾ? ಸೊ ಐ ಆರ್ ಎಂ ಎಸ್ ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಕೋಬೇಕು? ಐ ಆರ್ ಎಂ ಎಸ್ ಬೇಕು ಅಂತಂದ್ರೆ ನಾವು ವಿ ಆರ್ ಎಂ ಎಸ್ ಡಿವೈಡೆಡ್ ಬೈ ಎಕ್ಸೆಲ್ ಅಂತ ಮಾಡ್ಕೋಬೇಕು. ಹೌದಾ? ಸೊ ವಿ ಆರ್ ಎಂ ಎಸ್ ಎಷ್ಟಿದೆ? ವಿ ಆರ್ ಎಂ ಎಸ್ ಇರೋದು 220 ವೋಲ್ಟ್. ಹೌದಾ? ಡಿವೈಡೆಡ್ ಬೈ ಎಕ್ಸೆಲ್ ಅಂತ ಹೇಳ್ತಾ ಇದ್ದಾರೆ. ಎಕ್ಸೆಲ್ ನಾವು ಆಲ್ರೆಡಿ ಕಂಡಿಡ್ಕೊಂಡಿದ್ದೇವೆ. ಎಷ್ಟಿದೆ? 7.855 ಇದೆ. ಅವಾಗ ಸಿಂಪಲ್ ಇದೆ, ಏನು ಇಲ್ಲ. ಇದನ್ನ ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಸಿಗತ್ತಪ್ಪ ಅಂತಂದ್ರೆ, ನೋಡಿ ಕ್ಯಾಲ್ಕುಲೇಟರ್ ಹಾಕಿ ಮಾಡಿ ನೋಡಿ, 28 ಆಂಪಿಯರ್ ಅಂತ ನಿಮ್ಗೆ ಸಿಗ್ಬೇಕು. ಸರಿನಾ? ಸೊ ಇಲ್ಲಿ 28 ಆಂಪಿಯರ್ ಅಂತ ಸಿಗುತ್ತೆ. ಕರೆಂಟ್ ಅನ್ನ ಆಂಪಿಯರ್ ಅಂತ ಹೇಳ್ತಾರೆ ತಾನೆ. ಸೊ ಇಷ್ಟು ಸಿಗುತ್ತೆ. ಈಗ ನಮ್ಗೆ ಇನ್ನೇನು ಕೇಳ್ತಾ ಇದಾರೆ? ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅನ್ನ ಕಂಡುಹಿಡಿಯಲಿಕ್ಕೆ ಕೇಳ್ತಾ ಇದ್ದಾರೆ. ಸೊ ಪೀಕ್ ವ್ಯಾಲ್ಯೂ ಬೇಕು, ಆರ್ ಎಂ ಎಸ್ ವ್ಯಾಲ್ಯೂ ಗೊತ್ತಿದೆ ಅಂದ್ರೆ ನಾವು ಈ ಫಾರ್ಮುಲಾ ಹಾಕೋಬೇಕು ಅಷ್ಟೇ, ಮತ್ತೇನಿಲ್ಲ. ಸೊ ಯಾವತ್ತು ಆರ್ ಎಂ ಎಸ್ ವ್ಯಾಲ್ಯೂ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಈ ರೀತಿಯಾಗಿರುತ್ತೆ. ಇವಾಗ ನನಗೆ ಬೇಕಾಗಿರೋದೇನು? ಐ ನಾಟ್. ಹೌದಾ? ಪೀಕ್ ವ್ಯಾಲ್ಯೂ ಬೇಕು. ಹೀಗಾಗಿ √2 ಅನ್ನ ಈ ಕಡೆ ಕೊಡಿಸ್ತೇನೆ. ಐ ಆರ್ ಎಂ ಎಸ್ ಇಂಟು √2 ಮಾಡಿದ್ರೆ ಆಯ್ತು. ಸೊ ಐ ನಾಟ್ ಇಸ್ ಈಕ್ವಲ್ ಟು ಐ ಆರ್ ಎಂ ಎಸ್ ಇಂಟು √2. ಐ ಆರ್ ಎಂ ಎಸ್ ಎಷ್ಟಿದೆ? ಐ ಆರ್ ಎಂ ಎಸ್ ಇರೋದು 28 ಇದೆ. ಸೊ 28 ಇಂಟು √2 ಮಾಡಬೇಕು. ಕ್ಯಾಲ್ಕುಲೇಟರ್ ಹಾಕಿ ಮಾಡಿ ನೋಡ್ತೀರಾ. ಸೊ ಇಲ್ಲಿಗೆ ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ರೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ 39.6 ಆಂಪಿಯರ್ ಅಂತ ಬರುತ್ತೆ. 39.6 ಆಂಪಿಯರ್ ಅಂತ ಬರುತ್ತೆ. ಯಾವತ್ತು ನೀವು ನೆನ್ಪಿಟ್ಕೊಳ್ಳಿ, ಇಲ್ಲಿ ಪೀಕ್ ವ್ಯಾಲ್ಯೂ ಜಾಸ್ತಿ ಬರಬೇಕು. ಪೀಕ್ ವ್ಯಾಲ್ಯೂ ಅಂದ್ರೆ ಜಾಸ್ತಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹೌದಾ? ಸೊ ಪೀಕ್ ವ್ಯಾಲ್ಯೂ ಜಾಸ್ತಿ ಬರಬೇಕು. ಆರ್ ಎಂ ಎಸ್ ವ್ಯಾಲ್ಯೂ ಪೀಕ್ ವ್ಯಾಲ್ಯೂಗಿಂತ ಒಂದ್ ಸ್ವಲ್ಪ ಕಮ್ಮಿ ಬರಬೇಕು. ಕ್ಲಿಯರ್ ಅಲ್ವಾ? ಯಾಕಂದ್ರೆ ಪೀಕ್ ವ್ಯಾಲ್ಯೂಗೆ √2 ಇಂದ ಡಿವೈಡ್ ಮಾಡಿದಾಗ ನಮ್ಗೆ ಆರ್ ಎಂ ಎಸ್ ವ್ಯಾಲ್ಯೂ ಸಿಗುತ್ತೆ. ಹೀಗಾಗಿ ನಮ್ಗೆ ಇಲ್ಲಿ ಏನ್ ಆನ್ಸರ್ ಬಂತೋ ಅದರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಅಥವಾ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಜಾಸ್ತಿ ಬರುತ್ತೆ, ಕಮ್ಮಿ ಆರ್ ಎಂ ಎಸ್ ವ್ಯಾಲ್ಯೂ ಸಿಗುತ್ತೆ. ಸರಿನಾ? ನಮ್ದಿಲ್ಲ ಆನ್ಸರ್ ಆಯ್ತು. ಇವಾಗ ಮುಂದಿನ ಕ್ವಶನ್ಗೆ ಮೂವ್ ಆಗೋಣ. ನಿಮ್ಮ ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವಿಡಿಯೋ ಪಾಸ್ ಮಾಡ್ಕೋಬೇಕು, ಪ್ರಶ್ನೆಯನ್ನ ನೀವು ಓದ್ಕೋಬೇಕು. ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹೇಗಿದೆ ಪ್ರಶ್ನೆ? ಪ್ರಶ್ನೆ ಇರೋದು ಸೀರೀಸ್ LCR ಸರ್ಕ್ಯೂಟ್ ಇಸ್ ಕನೆಕ್ಟೆಡ್ ಟು 220 ವೋಲ್ಟ್ AC ಸೋರ್ಸ್. ಸೊ ವೋಲ್ಟೇಜ್ ಕೊಟ್ಟಿದ್ದಾರೆ, ವಿ ಆರ್ ಎಂ ಎಸ್ ಕೊಟ್ಟಿದ್ದಾರೆ ನಮ್ಮ ಲೆಕ್ಕ. ಸೊ ವಿ ಆರ್ ಎಂ ಎಸ್ ಅನ್ನ ಬರ್ಕೊಂಡಿದ್ದೇವೆ. ಹಾಗೆ ಅವ್ರು ಕೊಟ್ಟಿರೋದೇನು? ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ 5 ಹೆನ್ರಿ, ಅದನ್ನು ಕೂಡ ಬರ್ಕೊಂಡಿದ್ದೇನೆ. ಐ ಅದು ಆಕ್ಚುಲಿ ಐ ಅಲ್ಲ, ಸಾರಿ ಎಲ್ ಅದು. ಓಕೆ, ಇಂಡಕ್ಟೆನ್ಸ್ ಅನ್ನ ಎಲ್ಲಿಂದ ಸೂಚಿಸ್ತಾರಲ್ವಾ, ಸೊ ಅದು ಎಲ್. ಹಾಗೆ ಇನ್ನೇನಿರೋದಲ್ಲಿ ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಕೆಪಾಸಿಟನ್ಸ್ ಕೊಟ್ಟಿರೋದು 5 ಮೈಕ್ರೋ ಫ್ಯಾರಡ್. ಓಕೆನಾ? ಸೊ ಕೆಪಾಸಿಟರ್ ನ ಅವ್ರು ಕೊಟ್ಟಿರೋದು 5 ಮೈಕ್ರೋ ಅಂತಂದ್ರೆ 10⁻⁶ ಫ್ಯಾರಡ್. ಸೊ ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಹಾಗೆ ಅದರ ಮುಂದಿರೋದು ರೆಸಿಸ್ಟೆನ್ಸ್ ಈಸ್ 40 ಓಮ್. ಸೊ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಅದಿರೋದು 40 ಓಮ್. ಕ್ಲಿಯರ್? ಹಾಗೆ ಎಟ್ ರೆಸೋನಾನ್ಸ್, ಅಗೇನ್ ಅವ್ರು ಹೇಳ್ತಾ ಇರೋದು, ಬಾಯಿ ಬಿಟ್ಟು ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ರೆಸೋನೆನ್ಸ್ ಇದೆ ಅಂತ. ಸೊ ರೆಸೋನೆನ್ಸ್ ಅಂದ್ರೆ ಇವೆರಡು ಈಕ್ವಲ್ ಅಂತ ನಾವು ತಗೋಬೇಕು. ಸರಿನಾ? ಸೊ ಎಟ್ ರೆಸೋನೆನ್ಸ್ ಕ್ಯಾಲ್ಕುಲೇಟ್ ದ ರೆಸೋನೆಂಟ್ ಫ್ರೀಕ್ವೆನ್ಸಿ. ನಾವು ಕಂಡಿಡ್ಕೋಬೇಕಾಗಿರೋದೇನು? ರೆಸೋನೆಂಟ್ ಫ್ರೀಕ್ವೆನ್ಸಿ. ಹಾಗೆ ಇನ್ನೇನು ಕಂಡಿಡ್ಕೋಬೇಕಪ್ಪ? ರೆಸೋನೆಂಟ್ ಫ್ರೀಕ್ವೆನ್ಸಿ ಕಂಡಿಡಬೇಕು. ಹಾಗೆ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಕರೆಂಟ್ ಕಂಡಿಡ್ಕೋಬೇಕು.
ಕರೆಂಟ್ ಎಷ್ಟಿದೆ ಅನ್ನೋದನ್ನ ಕಂಡಿಡ್ಕೋಬೇಕು. ಹೌದಾ, ಕರೆಂಟ್ ಇಂದ ಸರ್ಕಿಟ್ ಕಂಡಿಡ್ಕೋಬೇಕಾದ್ರೆ ನಾವು ಪೀಕ್ ವ್ಯಾಲ್ಯೂ ಕಂಡಿಡ್ಬೇಕಾ, ಆರ್ ಎಂ ಎಸ್ ವ್ಯಾಲ್ಯೂ ಕಂಡಿಡ್ಬೇಕಾ? ಬರೀ ಕರೆಂಟ್ ಬಗ್ಗೆ ಮಾತಾಡ್ತಿದ್ದಾರೆ, ಸೊ ಆರ್ ಎಂ ಎಸ್ ವ್ಯಾಲ್ಯೂ ಕಂಡಿಡ್ಕೋಬೇಕು. ಸರಿನಾ? ವಿ ಆರ್ ಎಂ ಎಸ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಅಲ್ಲಿ ಸಿಗೋದು ಡೈರೆಕ್ಟ್ ಆಗಿ ಸಿಗೋದು ಐ ಆರ್ ಎಂ ಎಸ್ ಸಿಗುತ್ತೆ. ಸೊ ಕರೆಂಟ್ ಕಂಡಿಡ್ಕೋಬೇಕು. ಹಾಗೆ ಅವ್ರು ಕೊಟ್ಟಿರೋದೇನು, ದ ಇಂಡಕ್ಟಿವ್ ರಿಯಾಕ್ಟನ್ಸ್. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತಂದ್ರೆ ಏನು? ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತಂದ್ರೆ ಈ ರೀತಿಯಾಗಿ ಬರೀತೀವಿ, ಕರೆಕ್ಟಾ? ಇಂಡಕ್ಟಿವ್ ರಿಯಾಕ್ಟನ್ಸ್ ಎಷ್ಟು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಇವಿಷ್ಟನ್ನ ಕಂಡಿಡ್ಕೊಂಡ್ಬಿಟ್ರೆ ಆಯ್ತು. ಸೊ ನಾವು ಕಂಡಿಡ್ಕೊಂತ ಹೋಗೋಣ. ರೆಸೊನೆಂಟ್ ಫ್ರೀಕ್ವೆನ್ಸಿ. ಸೊ ಫಸ್ಟ್ ನಾವು ರೆಸೊನೆಂಟ್ ಫ್ರೀಕ್ವೆನ್ಸಿ ಕಂಡಿಡಬೇಕು. ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿಗೆ ಆಲ್ರೆಡಿ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ಹೇಳಿದ್ದೆ. ಅಗೇನ್ ಬೇಕಾದ್ರೆ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಟ್ ರೆಸೊನೆನ್ಸ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಆದಾಗ ಎಕ್ಸ್ ಸಿ ಅಂತಂದ್ರೆ ಇದು, ಹೌದಾ? ಸೊ 1/ωc, ಎಕ್ಸ್ ಎಲ್ ಅಂತಂದ್ರೆ ωL. ಸೊ ನಾವ್ ಇದನ್ನ ಮಾಡಿದ್ರೆ ನಮಗ್ ಸಿಗೋದೇನಪ್ಪಾ ಅಂತಂದ್ರೆ ಇದನ್ನ ಈ ಕಡೆ ತಗೊಂಡೋಗಿ, ಸೊ ಇದನ್ನ ಈ ಕಡೆ ತಗೊಂಡು ಹೋಗ್ತೀವಿ ಅಂತಂದ್ರೆ 1 ಇಸ್ ಈಕ್ವಲ್ ಟು ಇದನ್ನ ಈ ಕಡೆ ತಗೊಂಡಿದ್ದೇವೆ ಅಂತಂದ್ರೆ ω² ಎಲ್ ಸಿ ಅಂತ ಆಗತ್ತೆ, ಕರೆಕ್ಟಾ? ಇದನ್ನ ಇಲ್ಲಿ ತಗೊಂಡೋದ್ರೆ ಇಷ್ಟ ಆಗತ್ತೆ. ಸೊ ಇದು ಇಸ್ ಈಕ್ವಲ್ ಟು 1 ಅಂತ ಆಯ್ತು. ಆಕ್ಚುಲಿ ಇಲ್ಲಿ ω² ಅಂತಂದ್ರೆ ಏನು? ω² ಅಂತಂದ್ರೆ ಒಮೆಗಾ ಅಂತಂದ್ರೆ ಏನು? 2πf, ಹೌದಾ? ಸೊ ω² ಅಂದ್ರೆ 2πf ಇಂದು ಸ್ಕ್ವೇರ್ ಆಗ್ಬೇಕಾಯ್ತು, ಹೌದಾ? 2πf ಇಂದು ಸ್ಕ್ವೇರ್ ಅಂತಂದ್ರೆ ಈ ಸ್ಕ್ವೇರ್ ಅನ್ನೋದು ಈ ಮೂರರದು ಪ್ರಾಪರ್ಟಿ ಆಗತ್ತೆ, ಹೌದಾ? ಸೊ ಇದು ಏನಾಗತ್ತೆ ಅಂತಂದ್ರೆ ಆ ಸ್ಕ್ವೇರ್ ಅನ್ನ ಒಳಗಡೆ ತಗೊಂಡ್ರೆ ಇದು 2² ಹಾಗೆ π² ಹಾಗೆ f² ಆಗತ್ತೆ. ನಮಗ್ ಬೇಕಾಗಿರೋದು ರೆಸೊನೆಂಟ್ ಫ್ರೀಕ್ವೆನ್ಸಿ ಬೇಕು. ಸೊ ಉಳಿದವ್ರದನ್ನ ಆ ಕಡೆ ತಗೊಂಡೋದ್ರೆ ಏನಾಗುತ್ತೆ, f² ಇಲ್ಲೇ ಉಳ್ಕೊಳ್ಳುತ್ತೆ. ಉಳಿದಿರೋದನ್ನ ಈ ಕಡೆ ತಗೊಂಡ್ರೆ 1/2π ಎಲ್ ಸಿ ಅಂತ ಆಗುತ್ತೆ. ಆಕ್ಚುಲಿ ಇಲ್ಲಿ 2 ಇಲ್ಲ, 2² ಇರೋದು, π ಇಲ್ಲ, π² ಇರೋದು, ಓಕೆನಾ? ಸೊ ಬಾಕಿ ಎಲ್ಲ ಈ ರೀತಿಯಾಗಿ ಬರ್ಕೊಂಡಾಗಿದೆ. ಇಲ್ಲಿ ಏನು ಮಾಡಿಲ್ಲ ನಾನು, f² ಇದ್ದಕ್ಕಿದ್ದಲ್ಲೇ ಇಟ್ಕೊಂಡೆ, ಬಾಕಿ ಅದನ್ನ ಕೆಳಗಡೆ ಈ ಕಡೆ ತಗೊಂಡೋದೆ. ಸೊ ಈ ಕಡೆ ತಗೊಂಡೋದಾಗ ಇವಾಗ ಏನಾಯ್ತು ಅಂತಂದ್ರೆ ನಮ್ಗೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಬೇಕು, ಅದ್ರ ಸ್ಕ್ವೇರ್ ಬೇಡ. ಹೀಗಾಗಿ ಎರಡು ಕಡೆಗೆ ನಾವೇನ್ ಮಾಡೋಣ, ಸ್ಕ್ವೇರ್ ರೂಟ್ ಹಾಕೊಳ್ಳೋಣ. ಇಲ್ಲೂ ಸ್ಕ್ವೇರ್ ರೂಟ್, ಇಲ್ಲೂ ಸ್ಕ್ವೇರ್ ರೂಟ್. ಇಲ್ಲಿ ಸ್ಕ್ವೇರ್ ರೂಟ್ ಹಾಕೊಂಡಾಗ ಏನಾಗುತ್ತೆ, 1 ಇರುತ್ತೆ. ಈ 1ಗೆ ಸ್ಕ್ವೇರ್ ರೂಟ್ ಹಾಕಿ ಬಿಡಿ, ಫರಕ್ಕೆ ಬೀಳಲ್ಲ. ಹೀಗಾಗಿ ಆಕ್ಚುಯಲ್ ಫರಕ್ ಬೀಳೋದು ಕೆಳಗಡೆ ಹಾಕಿದಾಗ, ಹೌದಾ? ಸೊ ಕೆಳಗಡೆ ಸ್ಕ್ವೇರ್ ರೂಟ್ ಹಾಕಿದಾಗ ಏನಾಗುತ್ತೆ ಅಂತಂದ್ರೆ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಆ ಸ್ಕ್ವೇರ್ ರೂಟ್. ಈ ಸ್ಕ್ವೇರ್ ರೂಟ್ ಇದಕ್ಕೆ ಅಪ್ಲೈ ಆದಾಗ ಏನಾಗುತ್ತೆ, 2 ಸ್ಕ್ವೇರ್ ಸ್ಕ್ವೇರ್ ರೂಟ್ 2ನೇ ಉಳ್ಕೊಳ್ಳುತ್ತೆ, ಹೌದಾ? π² ಸ್ಕ್ವೇರ್ ರೂಟ್ πನೇ ಉಳ್ಕೊಳ್ಳುತ್ತೆ, ಹೌದಾ? ಸೊ ಅದೇ ರೀತಿ ಎಲ್ಸ್ ಇದು ಸ್ಕ್ವೇರ್ ರೂಟ್. ಇಲ್ಲಿ ಏನು ಮಾಡಕ್ಕಾಗಲ್ಲ, ಸೊ ಅದನ್ನ ಇದ್ದಕ್ಕಿದ್ದಾಗ ಇಡಬೇಕು. f² ಇನ್ ಸ್ಕ್ವೇರ್ ರೂಟ್ ಅಂತಂದ್ರೆ f ಉಳ್ಕೊಳ್ಳುತ್ತೆ, ಹೌದಾ? ಸೊ ಒಟ್ನಲ್ಲಿ ನಮ್ಮ ರೆಸೊನೆಂಟ್ ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಈ ರೀತಿಯಾಗಿ ಸಿಗುತ್ತೆ, ಆ ರೀತಿಯಾಗಿ ಸಿಗುತ್ತೆ ಅಂದ್ಮೇಲೆ f0 ಇಸ್ ಈಕ್ವಲ್ ಟು 1/2π ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಸಿ ಆಗತ್ತೆ, ಸರಿನಾ? ಸೊ f0 ಇಸ್ ಈಕ್ವಲ್ ಟು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದ್ರಪ್ಪ, ಇನ್ನೇನು ಅಲ್ಲ, ತುಂಬಾ ಈಸಿ ನ್ಯೂಮರಿಕಲ್ ಕೇಳ್ತಾರೆ. ಇಷ್ಟು ಈಸಿ ನ್ಯೂಮರಿಕಲ್ ಕೇಳೋದಲ್ದೆ ನಿಮ್ಗೆ 5 ಮಾರ್ಕ್ ಕೂಡ ಕೊಡ್ತಾರೆ. ಸೊ ಇದಾಯ್ತಾ, /2 π ಜಾಗದಲ್ಲಿ 3.14 ಇಂಟು ಸ್ಕ್ವೇರ್ ರೂಟ್ ಆಫ್ ಎಲ್ ಎಷ್ಟಿದೆ, ಎಲ್ ಜಾಗದಲ್ಲಿ 5, ಸಿ ಎಷ್ಟಿದೆ, ಸಿ ಇರೋದು 5 ಇಂಟು 10⁻⁻6 ಹೌದಾ? 5 ಇಂಟು 10⁻⁻6 ಕರೆಕ್ಟಾ? ಅಷ್ಟೇ ಇದೆ ತಾನೆ? ಸಿ ಇರೋದೆಷ್ಟು? ಸರಿ ಇದೆ. ಸೊ ಇದನ್ನ ಸಾಲ್ವ್ ಮಾಡಿ. ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಸಿಗತ್ತೆ, ವಿಚ್ ಈಸ್ ಈಕ್ವಲ್ ಟು ಎಷ್ಟು ಸಿಗತ್ತಪ್ಪ ಅಂತಂದ್ರೆ ರೆಸೊನೆಂಟ್ ಫ್ರೀಕ್ವೆನ್ಸಿ 31.85 ಅಂತ ಸಿಗತ್ತೆ, ಓಕೆನಾ? 31.85 ಅಂತ ಸಿಗತ್ತೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಯನ್ನು ಹರ್ಟ್ಸ್ ನಲ್ಲಿ ಹೇಳ್ತಾರೆ, ಹೀಗಾಗಿ ಇಷ್ಟು ಕ್ಲಿಯರ್. ಸೊ ಈ ರೀತಿಯಾಗಿ ಸಿಗತ್ತೆ. ನೆಕ್ಸ್ಟ್ ಇನ್ನೇನ್ ಕೇಳ್ತಾ ಇದಾರಪ್ಪ ಅಂತಂದ್ರೆ ಕರೆಂಟ್ ಇಂದ ಸರ್ಕಿಟ್ ಕೇಳ್ತಾ ಇದಾರೆ. ಸೊ ಕರೆಂಟ್ ಇಂದ ಸರ್ಕಿಟ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ನಮ್ಗೆ ಗೊತ್ತಿರೋದಿದೆ, ಕರೆಂಟ್ ಕಂಡು ಹಿಡಬೇಕಂದ್ರೆ ನಾವೇನ್ ಮಾಡ್ಬೇಕು, ಓಮ್ಸ್ ಲಾ ಹಾಕೋಬೇಕು. ವಿ ಇಸ್ ಈಕ್ವಲ್ ಟು ಐ ಆರ್, ಹೌದಾ? ಸೊ ನಮ್ದು ಇಲ್ಲಿ ಏನಿದೆ, ಇದೆರಡು ಈಕ್ವಲ್ ಆಗಿದೆ. ಸೊ ಇವೆರಡು ರೆಸೊನೆನ್ಸ್ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಇವೆರಡು ಈಕ್ವಲ್ ಆಗುತ್ತೆ. ಸೊ ಇವೆರಡು ಈಕ್ವಲ್ ಆಗಿದೆ ಅಂತಂದ್ರೆ ನಮ್ದು ಝಡ್ ಆರ್ ಗೆ ಈಕ್ವಲ್ ಆಗುತ್ತೆ. ಯಾಕೆ ಅಂತ ಆಲ್ರೆಡಿ ನೋಡಿದೀವಿ, ಬೇಕಾ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಇನ್ನೊಮ್ಮೆ ಮಾಡ್ತೀನಿ. ಇಲ್ಲಿ ಇದಕ್ಕೆ ಫಾರ್ಮುಲಾ ಹಾಕೊಳ್ರಪ್ಪ, ಇಲ್ಲಿ ಪೈಥಾಗೋರಸ್ ಥಿಯರಮ್ ಹಾಕೊಳ್ಳಿ, ಆವಾಗ ನಮ್ಗೆ ಝಡ್ ವ್ಯಾಲ್ಯೂ ಸಿಗುತ್ತೆ, ಹೌದಾ? ಇಲ್ಲಿ ಬರ್ಕೋತೀನಿ ನಾನು. ಇಲ್ಲಿ ಪೈಥಾಗೋರಸ್ ಥಿಯರಮ್ ಹಾಕೊಂಡ್ರೆ ನಮ್ಗೆ ಝಡ್ ವ್ಯಾಲ್ಯೂ ಸಿಗುತ್ತೆ. ಏನ್ ಸಿಗುತ್ತೆ, ಇದರ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಸ್ಕ್ವೇರ್ ಪ್ಲಸ್ ದಿಸ್ ಸ್ಕ್ವೇರ್, ಹೌದಾ? ಸೊ ಝಡ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಕ್ಸಿ ಮೈನಸ್ ಎಕ್ಸ್ ಎಲ್ ಇಂದ ಸ್ಕ್ವೇರ್, ಕರೆಕ್ಟಾ? ಈ ರೀತಿಯಾಗಿ ಸಿಗುತ್ತೆ. ನನಗೆ ಝಡ್ ಅಷ್ಟೇ ಬೇಕು, ಸೊ ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕೋತೀನಿ. ಇಲ್ಲಿ ಸ್ಕ್ವೇರ್ ರೂಟ್ ಹಾಕೊಂಡ್ರೆ ಝಡ್ ಅಷ್ಟೇ ಉಳ್ಕೊಳ್ಳುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಹಾಕಿದ್ರೆ ಈ ರೀತಿಯಾಗಿ ಉಳ್ಕೊಳ್ಳುತ್ತೆ, ಕರೆಕ್ಟಾ? ಇವಾಗ ನನಗೆ ಗೊತ್ತಿರೋದು ಏನಪ್ಪಾ ಅಂತಂದ್ರೆ ಎಕ್ಸ್ ಸಿ ಮತ್ತೆ ಎಕ್ಸ್ ಎಲ್ ಎರಡು ಈಕ್ವಲ್, ಯಾಕಂದ್ರೆ ರೆಸೊನೆನ್ಸ್ ನಲ್ಲಿದೆ ಅಂತ ಅವರೇ ಹೇಳಿದ್ದಾರೆ. ಸೊ ಎಕ್ಸ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಆಗುತ್ತೆ. ಸೊ ಈ ವ್ಯಾಲ್ಯೂ ಏನಾಗುತ್ತೆ, ಈ ವ್ಯಾಲ್ಯೂ 0 ಆಗ್ಬಿಡುತ್ತೆ. ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾಗಿ ಆರ್ ಸ್ಕ್ವೇರ್ ನ ಸ್ಕ್ವೇರ್ ರೂಟ್ ತೆಗೆದ್ರೆ ಅಗೇನ್ ಇಲ್ಲಿ ಆರ್ ಅಂತ ಸಿಗುತ್ತೆ. ಹೀಗಾಗಿ ಝಡ್ ಇಸ್ ಈಕ್ವಲ್ ಟು ಆರ್ ಅಂತ ಆಗ್ಬಿಡುತ್ತೆ ಇಲ್ಲಿ, ಸರಿನಾ? ಸೊ ಝಡ್ ಇಸ್ ಈಕ್ವಲ್ ಟು
ಆರ್ ಅಂತ ಆಗ್ಬಿಡುತ್ತೆ. ಸೊ ಆರ್ ಜಾಗದಲ್ಲಿ ನಾವೇನಂತ ಬರ್ಕೋಬಹುದು, ಝಡ್ ಅಂತಾನೆ ಬರ್ಕೋಬಹುದು. ಕ್ಲಿಯರ್? ಅಥವಾ ಹಾಗೆ ಇರ್ಲಿ, ಏನಾಗಲ್ಲ, ಆರ್ ಜಾಗದಲ್ಲಿ ಝಡ್ ಬರ್ಕೋಬಹುದು, ಅಥವಾ ಆರ್ ಜಾಗದಲ್ಲಿ ಆರೇ ಇದ್ರು ಏನು ನಮ್ದು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಆರ್ ಜಾಗದಲ್ಲಿ ಆರೇ ಇದ್ದು ಹೋಗ್ಲಿ, ಯಾಕೆ ಝಡ್ ಅಂತ ಯಾಕೆ ಬರ್ಕೋಬೇಕು, ನಮ್ಗೇನಿದಾ? ಸರಿ, ಈ ರೀತಿ ಬರ್ಕೋಬಹುದು. ಹೌದಾ? ನಮ್ಗೆ ಅವ್ರಿಗೆ ಕೇಳ್ತಾ ಇರೋದೇನಪ್ಪಾ ಅಂತಂದ್ರೆ IRMS ಕೇಳ್ತಾ ಇದಾರೆ. ನಮಗೆ VRMS ಗೊತ್ತು, ನಾವು IRMS ಅನ್ನ ಕಂಡಿಡ್ಕೋಬೇಕು. ಸೊ IRMS ಬೇಕು ಅಂತಂದ್ರೆ ಈ ಆರ್ ಅನ್ನ ಈ ಕಡೆ ತಗೊಬನ್ನಿ. ಅವಾಗ ಏನಾಗುತ್ತೆ, IRMS ಈಕ್ವಲ್ ಟು ಇದನ್ನ ಈ ಕಡೆ ತಗೋ ಬರ್ತಾ ಇದ್ದೀರಲ್ವಾ, VRMS ಡಿವೈಡೆಡ್ ಬೈ ಆರ್ ಆಗುತ್ತೆ. ಸೊ VRMS ಇರೋದಿಷ್ಟು 220 ಡಿವೈಡೆಡ್ ಬೈ ಆರ್ ಇರೋದಿಷ್ಟು, ಆರ್ ಇರೋದು 40. ಸೊ ಇಲ್ಲಿ 40 ಅಂತ ಬರೀರಿ. ಸೊ ಇದ್ರ ಆನ್ಸರ್ ಎಷ್ಟು ಬರುತ್ತೆ ನೋಡಿ, 220/40. ಸೊ ಇದು 5.5 ಆಂಪೇರ್ ಅಂತ ಆಗುತ್ತೆ. ಸರಿನಾ? ಸೊ ಇದು 5.5 ಆಂಪೇರ್ ಅಂತ ಆಗುತ್ತೆ. ನಮ್ಗೆ IRMS ಸಿಕ್ತು. ಈಗ ಇನ್ನೇನ್ ಕಂಡಿಡ್ಕೋಬೇಕು, XL ಕಂಡಿಡಿಯೋದಿದೆ. ವೆರಿ ಈಸಿ. ಹೌದಾ? XL ಕಂಡಿಡಿಬೇಕಂದ್ರೆ ನಾವೇನ್ ಮಾಡ್ಬೇಕು ಇವಾಗ, XL ಕಂಡಿಡಿಬೇಕಂದ್ರೆ ಏನ್ ಮಾಡ್ಬೇಕು, ಸಿಂಪ್ಲಿ ಫಾರ್ಮುಲಾ ಹಾಕ್ಬಿಡ್ರು, ಡೈರೆಕ್ಟ್ ಸಿಕ್ಕೋಗುತ್ತೆ. ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕೋತೀವಿ ನಾವು ಇಲ್ಲಿ. ಓಕೆನಾ? ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕೋತೀವಿ ಅಂತಂದ್ರೆ ಹಾಕೊಳ್ಳಿ, XL ಇಸ್ ಈಕ್ವಲ್ ಟು, ಈಸಿ ಇದೆ ಅಲ್ವಾ? ಆಲ್ರೆಡಿ ನಿಮ್ಗೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಒಂದೆರಡೇನೋ ಹೊಸದ್ ಕಲಿಯೋಕ್ ಸಿಕ್ಕಿರತ್ತೆ. ಈಗ ಮತ್ತೆ ಅದೇ ರೀತಿ ಕ್ವಶನ್ಸ್ ತಗೊಂಡು ಹೋಗ್ತಾ ಇದ್ದೇನೆ ಅಂದ್ರೆ ನಿಮ್ಗೆ ಬೋರ್ ಆಗೋದು ಸಹಜ. ಹೀಗಾಗಿ ನಾನು ಹೇಳಿರೋದು ಇದು ಕ್ವಶನ್, ಹಾಗೆ ಇನ್ನೊಂದು ಕ್ವಶನ್ ಯಾವ್ದೋ ಮಾಡಿಸ್ಬಿಡ್ತೀನಿ. ಅದಾದ್ಮೇಲೆ ಉಳ್ಕೊಂಡಿರೋದು ಏನಿದೆಯಲ್ವಾ ಅದನ್ನ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರಿನಾ? ಸೊ XL ಇಸ್ ಈಕ್ವಲ್ ಟು ಒಮೆಗಾ ಎಲ್. ಹೌದಾ? ಸೊ XL ಇಸ್ ಈಕ್ವಲ್ ಟು ಒಮೆಗಾ ಅಂತಂದ್ರೆ 2πf, ಎಲ್ ಜಾಗದಲ್ಲಿ ಎಲ್. ಸೊ 2π ಅಂತಂದ್ರೆ 3.14, ಎಫ್ ಅಂತಂದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ, ಫ್ರೀಕ್ವೆನ್ಸಿ ಎಷ್ಟು ಬಂದಿರೋದು ನಮ್ಗೆ, ಫ್ರೀಕ್ವೆನ್ಸಿ ಬಂದಿರೋದು ಎಲ್ಲಿದೆ ಅದು, 31.85 ಫ್ರೀಕ್ವೆನ್ಸಿ ಬಂದಿರೋದು 31.85. ಹಾಗೆ ಎಲ್ ಇದನ್ನ ನಾವು ಕಂಡಿಡ್ಕೋಬೇಕಾ, ಇಲ್ಲ ಎಲ್ ಅವರೇ ಕೊಟ್ಟಿದ್ದಾರೆ. ಹೌದಾ? ಎಲ್ ಇರೋದು 5. ಸೊ ಇದನ್ನ ಮಾಡಿದ್ರೆ ನಮ್ಗೆ XL ಎಷ್ಟು ಸಿಗತ್ತಪ್ಪ ಅಂತಂದ್ರೆ XL ಸಿಗೋದು 1000 ಓಮ್. ಸರಿ, 1000 ಓಮ್. ನೋಡಿ ನೀವೆಲ್ಲ ಹಾಕ್ ಮಾಡಿ ನೋಡಿ ಕರೆಕ್ಟ್ ಆಗಿದೆಯೋ, ಸರಿ ಬರ್ಲಿಲ್ವೋ, ಇಲ್ಲೂ ರಾಂಗ್ ಇದೆಯೋ, ಅಥವಾ ನೀವು ರಾಂಗ್ ಮಾಡಿದಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಗೊತ್ತಾಗುತ್ತೆ, ಅವಾಗ ಗೊತ್ತಾಗುತ್ತೆ. ಸರಿನಾ? ಈ ರೀತಿಯಾಗಿ ಬರುತ್ತೆ. ಆಯ್ತು, ನಿಮ್ದು ಇನ್ನೊಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಉಳಿದ ಕ್ವಶನ್ ಅನ್ನ ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಆ ಕ್ವಶನ್ಸ್ ಇನ್ PDF ಅಲ್ಲಿ ಇರುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆ ಕ್ವಶನ್ ಇನ್ ಲಿಂಕ್ ಸೀದಾ ಸಿಕ್ಕೋಗುತ್ತೆ. ನೀವು ಅಲ್ಲೇ ನೀವು ಕ್ವಶನ್ ಇರೋ PDF ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸರಿನಾ? ಸೊ ಇನ್ ಲಾಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡ್ಕೋತೀನಿ ಅಷ್ಟೇ. ಮುಂದಿನ ಪ್ರಶ್ನೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ನೀವೇನಿಲ್ಲ, ವಿಡಿಯೋ ಪಾಸ್ ಮಾಡ್ಕೋಬೇಕು, ಅದನ್ನ ಮತ್ತೆ ನೋಡ್ಬೇಕಷ್ಟೇ. ದಟ್ಸ್ ಆಲ್. ಓಕೆನಾ? ಸೊ ಏನಿದೆ ಅಂತಂದ್ರೆ ಅಲ್ಲಿ ದ ಸೋರ್ಸ್ ಆಫ್ ಆಲ್ಟರ್ನೇಟಿಂಗ್ EMF of 220 volt 50 hertz connected series with resistance of 200 ohm and inductance of 100 millihenry and a capacitance of 30 microfarad. Does the current lead or lag the voltage and by what angle ಅಂತ ಕೇಳ್ತಾ ಇದಾರೆ. ಅಂದ್ರೆ ಅವ್ರು ಕೇಳ್ತಾ ಇರೋದಂದ್ರೆ ಒಂದ್ ಸ್ವಲ್ಪ ಡಾಟಾ ಕೊಟ್ಟಿದ್ದಾರೆ. ಆ ಡಾಟಾ ಕೊಟ್ಕೊಂಡು ಕರೆಂಟ್ ಮುಂದಕ್ಕೆ ಹೋಗತ್ತೋ ವೋಲ್ಟೇಜ್ ಮುಂದಕ್ಕೆ ಹೋಗತ್ತೋ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಸೊ ಕರೆಂಟ್ ಮುಂದಕ್ಕೆ ಹೋಗತ್ತೋ ವೋಲ್ಟೇಜ್ ಮುಂದಕ್ಕೆ ಹೋಗತ್ತೋ ಅಂತ ನೋಡ್ಬೇಕು ಅಂತಂದ್ರೆ ನಮ್ಗೆ ಇದು ಗೊತ್ತಾಗ್ಬೇಕು, ಈ ಎರಡು ವ್ಯಾಲ್ಯೂಸ್ ಗೊತ್ತಾಗ್ಬೇಕು. ಕರೆಕ್ಟಾ? ಸೊ ಈ ಎರಡು ವ್ಯಾಲ್ಯೂಸ್ ಗೊತ್ತಾದ್ರೆ ನಾವು ಕರೆಂಟ್ ಮುಂದಕ್ಕಿದೆಯೋ ವೋಲ್ಟೇಜ್ ಮುಂದಕ್ಕಿದೆಯೋ ಅಂತ ಈಸಿಯಾಗಿ ಹೇಳ್ಕೋಬಹುದು. ಹೌದಾ? ಸೊ ಈ ವ್ಯಾಲ್ಯೂ ಜಾಸ್ತಿ ಬಂತಪ್ಪ ಅಂದ್ರೆ ಅರ್ಥ ಏನು, ವೋಲ್ಟೇಜ್ ಲೀಡ್ಸ್, ವೋಲ್ಟೇಜ್ ಮುಂದಕ್ಕಿದೆ ಅಂತ ಅರ್ಥ. ಈ ವ್ಯಾಲ್ಯೂ ಜಾಸ್ತಿ ಬಂತಪ್ಪ ಆವಾಗ ಅರ್ಥ ಏನು, ಕರೆಂಟ್ ಲೀಡ್ಸ್, ಕರೆಂಟ್ ಮುಂದಕ್ಕಿದೆ ಅಂತ. ಸೊ ಈ ರೀತಿ ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ. ಬಟ್ ಪ್ರಶ್ನೆಯಲ್ಲಿ ಏನ್ ಕೇಳಿದ್ರೆ ಆವಾಗ ಕರೆಂಟ್ ಲೀಡ್ಸೋ ವೋಲ್ಟೇಜ್ ಲೀಡ್ಸೋ ಅಂತ ಅವರೇ ಕೊಟ್ಟಿದ್ರು, ಬಾಕಿ ಯಾವುದೋ ಒಂದನ್ನ ನಮಗೆ ಫೈಂಡ್ ಔಟ್ ಮಾಡೋಕೆ ಇಟ್ಟಿದ್ರು. ಇವಾಗ ಅವ್ರು ಬಾಕಿ ಎಲ್ಲ ಹೇಳಿದ್ದಾರೆ, ಕರೆಂಟ್ ಲೀಡ್ ಆಗತ್ತೋ ವೋಲ್ಟೇಜ್ ಲೀಡ್ ಆಗತ್ತೋ ಅಂತ ನಮಗ್ ಕೇಳ್ತಾ ಇದಾರೆ. ದಟ್ಸ್ ಆಲ್. ಓಕೆನಾ? ಸೊ ಮತ್ತೆ ಯಾವ ಆಂಗಲ್ ನಲ್ಲಿ ಅಂತ ಕೇಳ್ತಾ ಇದ್ರು. ಹಿಂದವ್ರು ಆಂಗಲ್ ಕೊಟ್ಟಿದ್ರು, ಇವಾಗ ಆಂಗಲ್ ಕೊಟ್ಟಿಲ್ಲ, ಎಷ್ಟು ಆಂಗಲ್ ಅಂತ ನಮಗ್ ಕೇಳ್ತಾ ಇದ್ದಾರೆ. ಸೊ ಅದನ್ನ ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ದಟ್ಸ್ ಆಲ್. ಓಕೆನಾ? ತಲೆ ಕೆಡ್ಸ್ಕೊಳ್ಳೋ ವಿಷಯನೇ ಇಲ್ಲ ಇಲ್ಲಿ. ಆಕ್ಚುಲಿ ಇದ್ರ ಮುಂದಿನ ಏನಾಗುತ್ತೆ, ಕ್ವಶನ್ಸ್ ಮತ್ತೆ ರಿಪೀಟ್ ಆಗಕ್ಕೆ ಶುರು ಆಗುತ್ತೆ. ಸರಿನಾ? ಹೀಗಾಗಿ ಇದನ್ನ ಲಾಸ್ಟ್ ಕ್ವಶನ್ ನಾನು ಸಾಲ್ವ್ ಮಾಡೋದು. ಇದ್ರ ಮುಂದಿರೋ ಕ್ವಶನ್ಸ್ ಅನ್ನ ನಿಮ್ಗೆ ಹೋಮ್ ವರ್ಕ್ ಕೊಟ್ಟಿರ್ತೇನೆ. ಹೋಮ್ ವರ್ಕ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದ್ ವಿಷಯ ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಏನಪ್ಪಾ ಅಂತಂದ್ರೆ ಅಲ್ಲಿ ಕ್ಯೂ ಫ್ಯಾಕ್ಟರ್ ಅಥವಾ ಕ್ಯೂ ವ್ಯಾಲ್ಯೂ ಅಂತ ಏನೋ ಬರುತ್ತೆ, ಕ್ವಾಲಿಟಿ ಫ್ಯಾಕ್ಟರ್ ಅಂತ ಬರುತ್ತೆ. ಓಕೆನಾ? ಕ್ಯೂ ಅಂತ ಬರುತ್ತೆ. ಸೊ ಕ್ವಾಲಿಟಿ ಫ್ಯಾಕ್ಟರ್ ಕಂಡಿಡಿರಿ ಅಥವಾ ವ್ಯಾಲ್ಯೂ ಆಫ್ ಕ್ಯೂ ಕಂಡಿಡಿರಿ ಅಂತ ಎಲ್ಲ ನಿಮ್ ಕ್ವಶನ್ ಅಲ್ಲಿ ಇದ್ರೆ ಆ ಪಾರ್ಟ್ ಅನ್ನ, ಕ್ವಶನ್ ಅಲ್ಲಿರೋ ಆ ಪಾರ್ಟ್ ಅನ್ನ ನೀವು ಅಟೆಂಪ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದನ್ನ ನಿಮ್ ಸಿಲೆಬಸ್ ನಿಂದ ರಿಮೂವ್ ಮಾಡಿದ್ದಾರೆ. ಓಕೆ, ನಾವು ಕಲಿಬೇಕಾದ್ರೆ ನಮ್ಮ ಕಾಲದಲ್ಲಿ ಇದಿತ್ತು, ಬಟ್ ಇವಾಗ ಅದಿಲ್ಲ. ನಾನು ಇಲ್ಲೆಲ್ಲಿ ಕ್ವಶನ್ಸ್ ಎಲ್ಲ ತಗೊಬೇಕಾದ್ರೆ 2016, 2015, 2015 ಕ್ವಶನ್ಸ್ ಎಲ್ಲ ಇಲ್ಲಿ ತಗೊಂಡಿದ್ದೇನೆ. ಹೀಗಾಗಿ ಆವಾಗಿಂದ ಕ್ವಶನ್ ಅಲ್ಲೆಲ್ಲ ಕ್ಯೂ ಫ್ಯಾಕ್ಟರ್ ಕೇಳ್ತಾ ಇದ್ರು, ಈಗ ಕ್ಯೂ ಫ್ಯಾಕ್ಟರ್ ಬಂದಿದೆ. ಬಟ್ ಇವಾಗ ನಿಮ್ ಸಿಲೆಬಸ್ ನಿಂದ ರಿಮೂವ್ ಮಾಡಿರೋದ್ರಿಂದ ಈ ಕ್ಯೂ ಫ್ಯಾಕ್ಟರ್ ಬಗ್ಗೆ
ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸಪೋಸ್ ಬಂತು ಅಂತಂದ್ರೆ ಅದು ಔಟ್ ಆಫ್ ಸಿಲೆಬಸ್ ಅಂತ ಆಗುತ್ತೆ. ನೀವು ಅದ್ರ ಮೇಲೆ ಏನು ನೀವು ಔಟ್ ಆಫ್ ಸಿಲೆಬಸ್ ಕೇಳಿದೀರಾ ಅಂತ ನೀವು ಅದ್ರ ವಿರುದ್ಧ ಹೋಗ್ಬೋದು. ಸರಿನಾ? ಸೊ ಸದ್ಯಕ್ಕೆ ಇಷ್ಟಿದೆ. ಇವಾಗ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಅವ್ರು ಏನ್ ಕೊಟ್ಟಿದ್ದಾರೆ ಇಲ್ಲಿ? ವೋಲ್ಟೇಜ್ ಕೊಟ್ಟಿದ್ದಾರೆ, ಕರೆಕ್ಟಾ? ಆಲ್ಟರ್ನೇಟಿಂಗ್ ಕರೆಂಟ್, ವೋಲ್ಟೇಜ್ ಕೊಟ್ಟಿದ್ದಾರೆ 220 ವೋಲ್ಟ್. VRMS ಕೊಟ್ಟಿದ್ದಾರೆ, ಎಷ್ಟಿದೆ? 220 ವೋಲ್ಟ್ ಇದೆ. ಹಾಗೆ ಏನೇನ್ ಕೊಟ್ಟಿದಾರಪ್ಪ? ಇನ್ ಕೊಟ್ಟಿರೋದು ಫ್ರೀಕ್ವೆನ್ಸಿ 50 ಹರ್ಟ್ಸ್, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ 50 ಹರ್ಟ್ಸ್. ಹಾಗೆ ಏನೇನ್ ಕೊಟ್ಟಿದ್ದಾರೆ? ಇನ್ನವ್ರು ಕೊಟ್ಟಿರೋದೇನು 200 ಓಮ್ ಅಂತ ಕೊಟ್ಟಿದ್ದಾರೆ. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ರೆಸಿಸ್ಟೆನ್ಸ್ ಇರೋದು 200 ಓಮ್. ಹಾಗೆ ಇನ್ನೇನ್ ಕೊಟ್ಟಿದ್ದಾರೆ? ಇನ್ ಕೊಟ್ಟಿರೋದು ಇಂಡಕ್ಟೆನ್ಸ್ ಆಫ್ 100 ಮಿಲಿ ಹೆನ್ರಿ, ಇಂಡಕ್ಟೆನ್ಸ್ ಆಫ್ 100 ಮಿಲಿ ಹೆನ್ರಿ ಕೊಟ್ಟಿದ್ದಾರೆ. ಹಾಗೆ ಇನ್ನೇನ್ ಕೊಟ್ಟಿದ್ದಾರೆ? ಅಂಡ್ ಕೆಪಾಸಿಟನ್ಸ್ ಆಫ್ 30 ಮೈಕ್ರೋಫ್ಯಾರಡ್, ಕೆಪಾಸಿಟನ್ಸ್ ಕೊಟ್ಟಿದ್ದಾರೆ. ಸೊ ಕೆಪಾಸಿಟನ್ಸ್ 30 ಮೈಕ್ರೋ ಮೀನ್ಸ್ 10 ಪವರ್ -6 ಫ್ಯಾರಡ್. ಓಕೆ, ಇದು ಮಿಲಿ ಅಂತಂದ್ರೆ 10 ಪವರ್ -3 ಹೆನ್ರಿ. ಹೌದಾ? ಸೊ ಇಲ್ಲಿ 10 ಪವರ್ -3 ಹೆನ್ರಿ ಅಂತ ಆಗುತ್ತೆ. ಓಕೆ, ಸೊ ಕೆಪಾಸಿಟನ್ಸ್ ಆಯ್ತು, ಎಲ್ಲ ಆಯ್ತು. ಇನ್ನೇನ್ ಕೊಟ್ಕೊಂಡಿದಾರಪ್ಪ? ಡಸ್ ಕರೆಂಟ್ ಲೀಡ್. ಡೈರೆಕ್ಟ್ ಅದೇ ಕ್ವಶನ್ ಕೇಳಿದಾರೆ ಅಷ್ಟೇ. ಇಷ್ಟು ಡೇಟಾವನ್ನ ಅವ್ರು ಕೊಟ್ಕೊಂಡಿದ್ದಾರೆ. ಇವಾಗ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ವೆರಿ ಈಸಿ. ಸೊ ಫಸ್ಟ್ ಏನ್ ಮಾಡ್ಕೊಳ್ಳೋಣ? ನಮ್ಗೆ ಕರೆಂಟ್ ಲೀಡ್ ಆಗುತ್ತೋ ಲ್ಯಾಗ್ ಆಗುತ್ತೋ ಅಂತ ಕೇಳಿದ್ದಾರೆ. ಹೀಗಾಗಿ ಇವೆರಡು ವ್ಯಾಲ್ಯೂ ನಮಗೆ ಬೇಕೇ ಬೇಕು. ಯಾವ್ದು ಜಾಸ್ತಿ ಇರುತ್ತೆ ಅನ್ನೋದ್ರ ಮೇಲೆ ನಾವು ಈ ಆನ್ಸರ್ನ ಹೇಳ್ಬೋದು. ಸರಿನಾ? ಸೊ ಏನ್ ಮಾಡೋಣ? ಫಸ್ಟ್ XL ಕಂಡುಹಿಡಿಯೋಣ. XL ಇಸ್ ಈಕ್ವಲ್ ಟು ಒಮೆಗಾ ಎಲ್. XL ಇಸ್ ಈಕ್ವಲ್ ಟು ಒಮೆಗಾ ಅಂತಂದ್ರೆ 2πf ಇಂಟು ಎಲ್. ಸೊ 2πf ಅಂತಂದ್ರೆ XL ಇಸ್ ಈಕ್ವಲ್ ಟು 2π ಅಂತಂದ್ರೆ 3.14, ಎಫ್ ಅಂತಂದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ? 50 ಹರ್ಟ್ಸ್ ಇದೆ. ಹಾಗೆ ಎಲ್ ಎಷ್ಟು ಕೊಟ್ಟಿದ್ದಾರೆ? ಅವರೇ ಕೊಟ್ಟಿದ್ದಾರೆ 100 ಇಂಟು 10 ಪವರ್ -3, 100 ಇಂಟು 10 ಪವರ್ -3. ಓಕೆನಾ? ಸೊ ಇದನ್ನ ನೀವು ಸಾಲ್ವ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಬರುವಂತ ಆನ್ಸರ್ XL ಇಸ್ ಈಕ್ವಲ್ ಟು ಎಲ್ಲೋಯ್ತದು? XL ಇಸ್ ಈಕ್ವಲ್ ಟು 31.42 ಅಂತ ಬರುತ್ತೆ. 31.42 ಅಂತ ಬರುತ್ತೆ. ಯಾವ್ದು ಹೇಳ್ತೀರಾ? XL ಅನ್ನ. XL ಅಂತಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸ್. ಇದು ಕೆಲಸ ಏನು? ಕರೆಂಟ್ ಅನ್ನ ವಿರೋಧಿಸೋದು. ಸೊ ಓಮ್ ಬರುತ್ತೆ. ಸರಿನಾ? ಹಾಗೆ ಕೆಪಾಸಿಟಿವ್ ನೋಡೋಣ ಏನ್ ಬರುತ್ತೆ ಅಂತ. ಕೆಪಾಸಿಟಿವ್ ರಿಯಾಕ್ಟನ್ಸ್ ಏನ್ ಬರುತ್ತೆ ಅಂತ ನೋಡೋಣ. 1/ωc, 1/ωc. ಒಮೆಗಾ ಅಂತಂದ್ರೆ 2πf. ಸೊ ಒಮೆಗಾ ಅಂತಂದ್ರೆ 2πf. ಸೊ ಏನಾಗುತ್ತೆ? 1/2. ಪೈ ಅಂತಂದ್ರೆ 3.14. ಹಾಗೆ ಎಫ್ ಅಂತಂದ್ರೆ ಫ್ರೀಕ್ವೆನ್ಸಿ ಅವರೇ ಹೇಳಿದ್ದಾರೆ 50 ಹರ್ಟ್ಸ್. ಹಾಗೆ ಸಿ ಅಂತಂದ್ರೆ ಕೆಪಾಸಿಟನ್ಸ್ 30 ಇಂಟು 10 ಪವರ್ -6, 30 ಇಂಟು 10 ಪವರ್ -6. ಇದರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ XC. ಇದರ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ್ರೆ ಎಲ್ಲೋಯ್ತದು? 106.1 ಅಂತ ಬರುತ್ತೆ. ಸರಿನಾ? 106.1. ಇನ್ನೇನಾದ್ರೂ ಇದೆಯಲ್ಲಿ 106.1. ಅಷ್ಟೇ ಬರುತ್ತೆ. ಸರಿನಾ? ಮುಂದೇನೂ ಬರೀಲಿಲ್ಲ, ಅಷ್ಟೇ ಇದೆ. ಸೊ ಇದರ SI ಯೂನಿಟ್ ಏನಾಗಬೇಕಾಯ್ತು? ಆಬ್ವಿಯಸ್ಲಿ ಕೆಪಾಸಿಟರ್ ನಿಂದ ಕರೆಂಟ್ ಅನ್ನ ವಿರೋಧಿಸ್ತಾ ಇದೆ ಇದು. ಹೌದಾ? ಸೊ ಇಲ್ಲಿ ಏನ್ ಬರುತ್ತೆ? ಈ ರೀತಿಯಾಗಿ ಬರುತ್ತೆ. ಓಮ್ ಅನ್ನೋದೇ ಇದ್ರ SI ಯೂನಿಟ್. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಇರ್ಲಿ ಓಮ್, ಕೆಪಾಸಿಟಿವ್ ರಿಯಾಕ್ಟನ್ಸ್ ಇರ್ಲಿ ಓಮ್, ಅಥವಾ ಇಂಪಿಡೆನ್ಸ್ ಬರ್ಲಿ. ಇಂಪಿಡೆನ್ಸ್ ಅಂದ್ರೆ ಇವ್ರು 3 ಜನ ಸೇರಿಸಿ ಮಾಡ್ತಾ ಇರುವಂತ ಅಪೋಸಿಷನ್, ಅಲ್ಲೂ ಓಮ್ ಅಂತಾನೆ ಬರುತ್ತೆ. ರೆಸಿಸ್ಟೆನ್ಸ್ ಓಮ್, ಇಂಡಕ್ಟಿವ್ ರಿಯಾಕ್ಟನ್ಸ್ ಓಮ್, ಕೆಪಾಸಿಟಿವ್ ರಿಯಾಕ್ಟನ್ಸ್ ಓಮ್, ಇಂಪಿಡೆನ್ಸ್ ಓಮ್, ಇವೆಲ್ಲದರದ್ದು SI ಯೂನಿಟ್ ಓಮ್. ಸರಿನಾ? ಇವಾಗ ಇದಾಯ್ತು. ಇವಾಗ ಹೇಳಿ ನೀವು ಕರೆಂಟ್ ಲೀಡ್ಸ್ ವೋಲ್ಟೇಜ್ ಲೀಡ್ಸ್ ಅಂತ. ಸೊ ಇದರ ವ್ಯಾಲ್ಯೂ ಇಷ್ಟು ಬಂದಿದೆ. ಸಾರಿ, ಎಲ್ಲೋಯ್ತದ ಆನ್ಸರ್? ಇಷ್ಟು ಬಂದಿದೆ. ಇದೇನು? XL ಇಷ್ಟು ಬಂದಿದೆ, XL ಇಷ್ಟು ಬಂದಿದೆ, XC ಇಷ್ಟು ಬಂದಿದೆ. ಸೊ ಯಾರು ಜಾಸ್ತಿ ಇದಾರೆ ಇವಾಗ? ಜಾಸ್ತಿ ಇರೋರು ಯಾರು? ಇವನ್ ಜಾಸ್ತಿ ಇದ್ದಾನೆ. ಸೊ ಇವನ್ ಜಾಸ್ತಿ ಇದ್ದಾನೆ ಅಂದ್ರೆ ಇವನ್ ಡಾಮಿನೇಟ್ ಮಾಡ್ತಾನೆ. XC ಇಲ್ಲಿ ವಿನ್ನರ್. ಸೊ XC ಜಾಸ್ತಿ ಇದೆ ಅಂತಂದ್ರೆ ಕರೆಂಟ್ ಲೀಡ್ ಆಗತ್ತೆ. ಹೀಗಾಗಿ ನಮ್ಮ ಆನ್ಸರ್ ಅಲ್ಲಿ ಏನ್ ಬರ್ಬೇಕು? ಆನ್ಸರ್ ಅಲ್ಲಿ ಕರೆಂಟ್ ಲೀಡ್ಸ್ ಅಂತ ಬರ್ಬೇಕು. ಕರೆಂಟ್ ಲೀಡ್ಸ್ ಅಂತ ಬರ್ಬೇಕು. ಓಕೆನಾ? ಸೊ ಆಂಗಲ್ ಕೇಳ್ತಾ ಇದ್ದಾರೆ. ಸೊ ಆಂಗಲ್ ಕಂಡಿಡ್ಕೋಬೇಕು ಅಂತಂದ್ರೆ ನಾವು ಅಗೇನ್ ಎಂತ ಮಾಡ್ಕೋಬೇಕು? ಇಲ್ಲಿ ಆಂಗಲ್ ಕಂಡಿಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸಿಂಪಲ್ tan phi ಹಾಕೋಬೇಕು. ಹೌದಾ? ಸೊ tan phi ಹಾಕೊಂಡ್ರೆ ನಾವಿಲ್ಲಿ ಈಸಿಯಾಗಿ ಆಂಗಲ್ ನ ಕಂಡಿಡ್ಕೋಬಹುದು. tan phi ಅಂತಂದ್ರೆ ದಿಸ್ ಡಿವೈಡೆಡ್ ಬೈ ದಿಸ್. ಸೊ ಈಗ ಜಾಸ್ತಿ ಇರೋನ್ ಯಾರು? ಸಿ ಜಾಸ್ತಿ ಇದೆ. ಹೌದಾ? XC ಜಾಸ್ತಿ ಇದೆ.
ಸೊ ಎಕ್ಸ್ ಸಿ ಜಾಸ್ತಿ ಇದೆ ಅಂತಂದ್ರೆ ನಾವು ಇಲ್ಲಿ ಬರ್ಕೋಬೇಕಾದ್ರೆ ಎಕ್ಸ್ ಸಿ ಜಾಸ್ತಿ ಇರೋದ್ರಿಂದ ಕಮ್ಮಿ ಇರೋದು ಕಳಿಬೇಕಲ್ವಾ. ಸೊ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಅಂತ. ಸೊ ಫಾರ್ಮುಲಾ ಮಾಡಿಫಿಕೇಶನ್ ಮಾಡೋ ಅಗತ್ಯ ಇಲ್ಲಿ ಇರೋ ಹಾಗೆ ಬರ್ಕೋಬಹುದು. ಕ್ಲಿಯರ್. ಸೊ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್, ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್. ಸೊ ಟ್ಯಾನ್ ಅಂತಂದ್ರೆ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಇರೋದು ಆರ್. ಸೊ ಎಕ್ಸ್ ಸಿ ಎಷ್ಟಿದೆ? ಎಕ್ಸ್ ಸಿ ಎಷ್ಟಿದೆ? ಎಕ್ಸ್ ಸಿ 106.1. ಸೊ ಎಕ್ಸ್ ಸಿ ಇರೋ ಜಾಗದಲ್ಲಿ 106.1. ಎಕ್ಸ್ ಎಲ್ ಇರೋ ಜಾಗದಲ್ಲಿ ಎಷ್ಟಿದೆ? ಎಕ್ಸ್ ಎಲ್ ಇರೋ ಜಾಗದಲ್ಲಿ 31.42. ಸೊ ಇಲ್ಲಿ ಬರೋದು 31.42. ಆರ್ ಜಾಗದಲ್ಲಿ ಎಷ್ಟು ಬರಿಬಹುದು? ಆರ್ ಅವರೇ ಕೊಟ್ಟಿದ್ದಾರೆ 200. ಸೊ 200. ಸೊ ಇದು ಟ್ಯಾನ್ ಫೈ ಎಷ್ಟು ಬರುತ್ತೆ? ಟ್ಯಾನ್ ಫೈ ಎಷ್ಟು ಬರುತ್ತಪ್ಪ ಅಂತಂದ್ರೆ ಅವ್ರು ಕೊಟ್ಟಿದ್ದಾರೆ, ಅವ್ರು ಕೊಟ್ರೆ ನಾನು ಅಲ್ಲಿ ಹೇಳ್ತೀನಿ, ಇಲ್ಲಾದ್ರೆ ಮತ್ತೆ ಕ್ಯಾಲ್ಕುಲೇಟರ್ ಮಾಡಿ ನೋಡಿ ಹೇಳ್ಬೇಕು. ನನ್ನ ಫೋನ್ ಎಲ್ಲಿದೆ? ಅಲ್ಲಿದೆ. ಕ್ಲಿಯರ್ ಅಲ್ಲ? ಸಿಂಪಲ್ ಇದೆಯಾ? ಎಂತ ಇಲ್ಲ. ಈ ಕೆಲಸ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಯಾಕೆ ಮಾಡ್ತೀರಾ? ಇದ್ದೆ ಆಕ್ಚುಲಿ ನಾನು ಯಾಕೆ ಮಾಡ್ತಾ ಇದ್ದೀನಿ, ನಿಮ್ಗೆ ಕ್ಯಾಲ್ಕುಲೇಟರ್ ಅಲ್ಲಿ ಯಾಕೆ ಮಾಡಿ ಅಂದ್ರೆ ನೀವು ಮಾಡ್ತಿದ್ರಿ ತಾನೆ. ಸೊ ಎಲ್ಲಿದೆ ಇದ್ರ ಆನ್ಸರು? 106.1 ಮೈನಸ್ 31.42. 31.42 ಇಷ್ಟು ಬರುತ್ತೆ. ಡಿವೈಡೆಡ್ ಬೈ 200 0.3734 ಅಂತ ಬರುತ್ತೆ. ಓಕೆನಾ? ಸೊ 0.3734 ಅಂತ ಬರುತ್ತೆ. ಸೊ ಟ್ಯಾನ್ ಫೈ ಇಷ್ಟು ಬಂದಿದೆ ಅಂತಂದ್ರೆ ನಮಗೆ ಫೈ ಬೇಕು. ಆಂಗಲ್ ಕೇಳ್ತಾ ಇದ್ದಾರೆ ತಾನೆ. ಸೊ ನಮಗೆ ಫೈ ಬೇಕು. ಹೀಗಾಗಿ ಟ್ಯಾನ್ ಅನ್ನ ಈ ಕಡೆ ತಗೋದ್ರೆ ಟ್ಯಾನ್ ಇನ್ವರ್ಸ್ ಆಗುತ್ತೆ. ಟ್ಯಾನ್ ಇನ್ವರ್ಸ್ 0.3734 ಅಂತ ಆಗುತ್ತೆ. ನೀವು ಟ್ಯಾನ್ ಇನ್ವರ್ಸ್ 0.3734 ಎಷ್ಟು ಅಂತ ನೀವು ಲಾಗ್ ಟೇಬಲ್ ಅಲ್ಲಿ ನೋಡಿ ಹೇಳಿ. ಲಾಗ್ ಟೇಬಲ್ ಅಲ್ಲಿ ನೋಡಿ ನಿಮ್ಗೆ ಎಷ್ಟು ಅಂತ ಆನ್ಸರ್ ಸಿಗುತ್ತೆ ಅಂದ್ರೆ ನಿಮ್ಗೆ ಸಿಗುವಂತ ಆನ್ಸರ್ ಎಲ್ಲೈತಪ್ಪ ಅದು 20 ಡಿಗ್ರಿ 29 ಮಿನಿಟ್ಸ್ ಅಂತ ಸಿಗುತ್ತೆ. 20 ಡಿಗ್ರಿ 29 ಮಿನಿಟ್ಸ್ ಅಂತ ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ 21.5 ಡಿಗ್ರಿ ಅಂತ ಸಿಗುತ್ತೆ. ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ. ಡಿಗ್ರಿ ಮತ್ತು ಮಿನಿಟ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಇಷ್ಟು ಡಿಗ್ರಿ ಇಷ್ಟು ಮಿನಿಟ್ಸ್ ಅಂತ ಹೇಳ್ಬೋದು. ಕ್ಲಿಯರ್? ಸೊ ಇದಾಗಿತ್ತು ಇವತ್ತಿನ ಕ್ಲಾಸ್. ಬಾಕಿದೆಲ್ಲ ಇದೆ ಅಲ್ಲ, ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲಿದೆ? ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಮಾಡಿ. ಅದರಲ್ಲಿ ಕ್ಯೂ ಫ್ಯಾಕ್ಟರ್ ಕೇಳ್ತಾ ಇದಾರೆ, ಕ್ವಾಲಿಟಿ ಫ್ಯಾಕ್ಟರ್ ಕೇಳ್ತಾ ಇದಾರೆ ಅಂದ್ರೆ ಅದನ್ನ ಸಾಲ್ವ್ ಮಾಡಬೇಡಿ. ಆ ಕ್ವಾಲಿಟಿ ಫ್ಯಾಕ್ಟರ್ ಬಿಟ್ಟು ಬಾಕಿ ಎಲ್ಲ ಏನೇನು ಕೇಳ್ತಾ ಇದಾರಲ್ವಾ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಆಯ್ತಲ್ಲ, ಏನೇನು ಹೇಳಾಗಿತ್ತು ಅದೆಲ್ಲ ಹೇಳಾಗಿತ್ತು. ಎಕ್ಸ್ಟ್ರಾ ಹೋಮ್ವರ್ಕ್ ಕೊಡಬೇಕಾಗಿರೋದು ಕೊಟ್ಟಾಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಮುಂದಿನ ವಿಡಿಯೋ ಲೈವ್ ಇರುತ್ತೆ. ನಾಳೆ ಲೈವ್ ಬರ್ತೀನಿ. ಟೈಮ್ ಎಲ್ಲ ಅನೌನ್ಸ್ ಮಾಡ್ತಾರೆ ಚಾನಲ್ ಅಲ್ಲಿ. ಸರಿನಾ? ಬಾಯ್ ಬಾಯ್.